ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನಿವಾರ್. ವೀಕ್ಷಕರೇ, ನಿನ್ನೆ ಬಹಳ ದೇಶದಲ್ಲಿ ಚರ್ಚೆಯಲ್ಲಿ ನಡೀತಿರ್ತಕ್ಕಂಥ ಪ್ರಮುಖ ವಿಷಯ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಾಮಾಣಿಕವಾಗಿ ಬಿಡುಗಡೆಯಾಗಿದ್ದಾರೆ, ಅವರು ಕ್ಲೀನ್ ಚೀಟ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ನಮ್ಮ ಜೊತೆ ವಿಜಯಪುರದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ತಮ್ಮ ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಮತ್ತು ಚರ್ಚೆ ಮಾಡಲಿಕ್ಕೆ, ಡಿಬೇಟ್ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಜೊತೆ ಭೋಗೇಶ್ ಸರ್ ಇದ್ದಾರೆ. ಸರ್, ಭೋಗೇಶ್ ಸರ್ ನಮ್ಮ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು. ಭೋಗೇಶ್ ಸರ್ಗೆ ಮೊದಲು ನಾನು ಸ್ವಾಗತವನ್ನು ಕೊಡ್ತೇನೆ. ಎರಡನೇದಾಗಿ ನಮ್ಮ ಜೊತೆ BJPಯ ಯುವ ನಾಯಕರಾಗಿರ್ತಕ್ಕಂಥ ಶಿವರುದ್ರ ಬಾಗಲಕೋಟೆ ಅವರಿದ್ದಾರೆ. ಶಿವರುದ್ರ ಬಾಗಲಕೋಟೆ ಅವರು, ನಿಮಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಈಗ ಬಹಳ ಪ್ರಮುಖವಾಗಿ ನಿನ್ನೆ ಚರ್ಚೆ ನಡೀತಾ ಇತ್ತು ಮತ್ತು ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ಕೂಡ ಪತ್ರಿಕಾಗೋಷ್ಠಿ ಕರೆದ್ರು. ಕ್ಲೀನ್ ಚೀಟ್ ಆಯಿತು. ಒಂದು ಖುಷಿ, ಕಣ್ಣಲ್ಲಿ ನೀರು ಬಂತು ಅವ್ರಿಗೆ. ಯಾವ ರೀತಿ ಇಷ್ಟೆಲ್ಲ ಆಗಲಿಕ್ಕೆ ಏನು ಕಾರಣ? ಸುಮ್ಮನೆ ಯಾರೋ ಬೆಂಕಿ ಇಲ್ಲದ ಹೊಗೆ ಆಡೋದಿಲ್ಲ ಅಂತಕ್ಕಂಥ ವಿಚಾರ. ಮತ್ತು ಈ ಕ್ಲೀನ್ ಚೀಟ್ ಆಯಿತು ಅನ್ನೋದು ಒಂದು ಖುಷಿ ವಿಚಾರ ನಿಮಗಿರ್ಬೋದು, ಆದರೆ ಇಷ್ಟೆಲ್ಲ ಆಗಲಿಕ್ಕೆ ಪ್ರಮುಖವಾಗಿ ಏನು ಕಾರಣ ಅಂತಕ್ಕಂಥದ್ದನ್ನು ಭೋಗೇಶ್ ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಿನ್ನೆ ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು. ಅರವಿಂದ್ ಕೇಜ್ರಿವಾಲ್ ಮಾಜಿ ಮುಖ್ಯಮಂತ್ರಿ ದೆಹಲಿದು ನಿನ್ನೆ ದೆಹಲಿಯ ರೋಸ್ ಅವನಿ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದ್ದು. ಆ ತೀರ್ಪು ಇಡೀ ದೇಶದಲ್ಲಿ ನಿನ್ನೆ ಸಂಚಲನ ಮೂಡಿಸ್ತು. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಹಾಗೂ ಇನ್ನಿತರ ನಮ್ಮ ಆಮ್ ಆದ್ಮಿ ಪಕ್ಷದ ನಾಯಕರನ್ನು ಕ್ಲೀನ್ ಚಿಟ್ ಅಂತೇಳಿ ಘೋಷಣೆ ಮಾಡಿದೆ, ಆದೇಶ ಹೊರಡಿಸಿದೆ. ಈ ಲಿಕ್ಕರ್ ಪಾಲಿಸಿ, ಈ ಹಗರಣದಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ ಹಿಡ್ಕೊಂಡು ಸುಮಾರು ನಮ್ಮ ಹಿರಿಯ ಮುಖಂಡರು ಈ ಹಗರಣದಲ್ಲಿ ಸಿಲುಕಿಕೊಂಡಿದ್ದರು. ಹಗರಣ ಅನ್ನೋಕ್ಕಿಂತಲೂ ಇದು ಯಾವುದೇ ಹಗರಣ ಇರಲಿಲ್ಲ, ಹಗರಣವನ್ನು ಸೃಷ್ಟಿ ಮಾಡಲಾಗಿತ್ತು. ಯಾಕಂದರೆ ದೆಹಲಿಯಲ್ಲಿ ಸುಮಾರು ವರ್ಷದಿಂದ ಕಾಂಗ್ರೆಸ್ ಆಳ್ತು, BJP ಈಗ ಮೊನ್ನೆ ಬಂದಿದೆ. ಅದಕ್ಕೂ ಮುಂಚೆ BJPಯಲ್ಲಿ ಆಡಳಿತ ಇರಲಿಲ್ಲ. ಆಮ್ ಆದ್ಮಿ ಪಕ್ಷ ಬಂದ ಮೇಲೆ ಸುಮಾರು 10 ವರ್ಷ ಅಲ್ಲಿ ಆಡಳಿತ ಮಾಡ್ತು. ದೆಹಲಿಯಲ್ಲಿ ಜನಪರ ಆಡಳಿತ ಮಾಡ್ತು. ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ ತರುವಂಥ ನಿಟ್ಟಿನಲ್ಲಿ ಜನಪರ ಕೆಲಸವನ್ನು ಮಾಡಿ ಆಡಳಿತ ಯಾವ ಥರ ಮಾಡಬೇಕು ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಮಾಡಿ ತೋರಿಸಿದ್ರು. ಕೇವಲ 10 ವರ್ಷದಲ್ಲಿ ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಪಕ್ಷ ಆಯಿತು. ಬೇರೆ ಪಕ್ಷಗಳು ಕಂಪೇರ್ ಮಾಡಿದರೆ 10 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆಗಿದ್ದು ಉದಾಹರಣೆ ಇಲ್ಲ. ಆಮ್ ಆದ್ಮಿ ಪಕ್ಷ ಕ್ರಾಂತಿಯಿಂದ ಬಂದಂಥ ಪಕ್ಷ, ಒಳ್ಳೆಯ ಆಡಳಿತ ಕೊಟ್ಟು ಸುಮಾರು ರಾಜ್ಯಗಳಲ್ಲಿ ನಮ್ಮ ಪಕ್ಷದವರು MLA ಆಗಿದ್ದಾರೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಪಕ್ಷ ಆಯಿತು. ಆಮ್ ಆದ್ಮಿ ಪಕ್ಷ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ ಆ್ಯಸ್ ಆಫ್ ನೋ. ಇವಾಗ ಸದ್ಯಕ್ಕೆ ಅತಿ ವೇಗವಾಗಿ ಬೆಳೆಯುವಂಥ ಪಕ್ಷ ಆಮ್ ಆದ್ಮಿ ಪಕ್ಷ. BJPಗೆ, ಕೇಂದ್ರ ಸರ್ಕಾರದಲ್ಲಿ ಇರುವಂಥ BJP ನಾವು ದೆಹಲಿಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ, ದೆಹಲಿ ನಾವು ಅಷ್ಟು ಈಸಿಯಾಗಿ ಸುಲಭವಾಗಿ ನಮ್ಮನ್ನು ಸಿಗೋದಿಲ್ಲ ದೆಹಲಿ ಆಡಳಿತ ಮಾಡೋಕ್ಕೆ. ಸೊ ಅವ್ರ ಹತ್ರ ಬೇರೆ ಹಾದಿ ಇಲ್ಲ. BJP ಅವ್ರ ಹತ್ರ ಹೇಗಾದರೂ ಮಾಡಿ ಆಮ್ ಆದ್ಮಿ ಪಕ್ಷ ಮುಗಿಸ್ಬೇಕು, ಹೇಗಾದರೂ ಮಾಡಿ ಅರವಿಂದ್ ಕೇಜ್ರಿವಾಲ್ ಮುಗಿಸ್ಬೇಕು. ಈ ನಿಟ್ಟಿನಲ್ಲಿ ಹಗರಣನೇ ಇವ್ರನ್ನ ಸಿಗ್ಸೋಕ್ಕೆ ಸಾಧ್ಯ. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಕಟ್ಟ ಇಮಾನ್ದಾರ್, ಭಾಳ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿ ಅವ್ರು ಹೇಳಂಗಿಲ್ಲ, ಜನ ಹೇಳ್ತಾರೆ, ದೆಹಲಿ ಜನ ಹೇಳ್ತಾರೆ. ಸೊ ಆ ಪ್ರಾಮಾಣಿಕತೆ ಮೇಲೆ ಹೊಡೆತ ಕೊಡೋಣ ಅಂತೇಳಿ BJP ಪ್ಲಾನ್. ರಣತಂತ್ರ 100% ಷಡ್ಯಂತ್ರ ಅಂತ ಹೇಳ್ಬೋದು. ಷಡ್ಯಂತ್ರ ಅಂತ ಹೇಳ್ತೀನಿ ನಾನು. ಎಲ್ಲರಿಗೂ ಸಾಯಂಕಾಲ ಎಕ್ಸ್ಪ್ರೆಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವಿಶೇಷವಾಗಿ ನಿನ್ನೆ ದಿವಸ ಏನು ತೀರ್ಪು ಬಂದಿತ್ತು, ದೆಹಲಿಯ ಹೈಕೋರ್ಟ್ ಏನು ಕೇಜ್ರಿವಾಲ್ ಮತ್ತು ದೆಹಲಿಯ ಉಪಮುಖ್ಯಮಂತ್ರಿ ಸಿಸೋಡಿಯಾ ಇರ್ಬೋದು, ಅದರ ಜೊತೆಗೆ ವಿಶೇಷವಾಗಿ ತೆಲಂಗಾಣದ ಜಾಗೃತಿ ಅಧ್ಯಕ್ಷ ಕೆ ಕವಿತಾ ಅವರು, ಅಂದರೆ ಸರಿಸುಮಾರು 20ಕ್ಕಿಂತ ಹೆಚ್ಚು ಜನರು ಆರೋಪ ಮುಕ್ತ ಅಂತ ನಿನ್ನೆ ಆದೇಶ ಕೊಟ್ಟಿತ್ತು, ಕೋರ್ಟ್ ಆದೇಶ ಕೊಟ್ಟೈತಿ. ಈ ಅಬಕಾರಿ ನೀತಿ ಹಗರಣ ಬಗ್ಗೆ ವಿಶೇಷ ಚರ್ಚೆ ಮಾಡಬೇಕಂದ್ರೆ, ಇಡೀ ದೇಶದಲ್ಲಿ ಇರುವಂಥ ಈ ಅಬಕಾರಿ ನೀತಿಯನ್ನು ಜಾರಿಗೆ ತಂದು
ಏನು ಮಧ್ಯವರ್ತಿಗಳಿಗೆ ಏನು ಮಾಫಿಯಾ ಐತಲ್ಲ, ಆ ಮದ್ಯ ಮಾರಾಟಗಾರರ ಮಾಫಿಯಾ ಇರ್ಬೋದು, ಅಲ್ಲಿ ಅದು ಹಗರಣ ಆಗಿದ್ದು ಇಡೀ ಜಗತ್ತಿಗೆ ಗೊತ್ತೈತಿ ಮತ್ತು ಅದರೊಳಗೇನು ಪ್ರಶ್ನೆನಿಲ್ಲ. ಒಂದು ಹೇಳಬೇಕಂದ್ರೆ ಈ ತಮ್ಮ ಆಮ್ ಆದ್ಮಿ ಪಕ್ಷಕ್ಕಿರ್ಬೋದು ಅಥವಾ ಸ್ವಂತ ಲಾಭಕ್ಕೋಸ್ಕರ ಈ ನೀತಿಯನ್ನು ಮಾಡಿದ್ದು ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಯಾಕಂದರೆ ಭಾಳ ಗಮನ ಸೆಳೆದಿತ್ತು ದೇಶಾದ್ಯಂತ, ಚರ್ಚೆಯ ವಿಷಯನೂ ಕೂಡ ಆಗಿತ್ತು. ಬಹಳ ಪ್ರಾಮಾಣಿಕವಾಗಿ ಅದ್ರ ಜೊತೆಗೆ ನಿನ್ನೆ ಏನಾದರೂ ಕ್ಲೀನ್ ಚಿಟ್ ಕೊಡಿರ್ಬೋದು, ದೆಹಲಿಯ ಒಂದು ವಿಶೇಷ ನ್ಯಾಯಾಲಯ ಕ್ಲೀನ್ ಚಿಟ್ ಕೊಟ್ಟರೆ, ಆದರೆ ನಿನ್ನೆ ಹೇಳಿದ್ದಾರೆ ಸಿ ಬಿ ಐ ಆದವರು ನಾವು ದೆಹಲಿಯ ಹೈಕೋರ್ಟ್ಗೂ ಕೂಡ ಮೇಲ್ಮನವಿ ಸಲ್ಲಿಸ್ತೀನಿ ಅಂತ ಹೇಳ್ಯಾರ. ಅಂದರೆ ಇವ್ರು ಮೇಲ್ಮನೆ ಹೋಗ್ತಾರಂತ ನಿನ್ನೆ ಸಿ ಬಿ ಐ ಆದವ್ರು ಹೇಳಿಬಿಟ್ರ. ಒಂದು ಏನಾಗ್ಬಿಟ್ಟೈತೆ ಅಂದರೆ ಎಲ್ಲರಿಗೆ ಸಿ ಬಿ ಐ ಅಂದರೆ ಕೇಂದ್ರ ಸರ್ಕಾರದ ಕೈಗೊಂಬೆ, ಕೇಂದ್ರ ಸರ್ಕಾರ ಅಧೀನದಲ್ಲಿ ಇರ್ತೈತೆ ಅನ್ನೋದು ಒಂದು, ಅಂದರೆ ಕಾಮಣೆ ಆದವ್ರಿಗೆ ಯಾವ ರೀತಿ ಹಳದಿ ಕಾಣ್ತಾವಲ್ಲ, ಈ ರೀತಿ ನೋಡೋ ದೃಷ್ಟಿಕೋನ ಇದೆ. ಈ ದೃಷ್ಟಿ ಎಲ್ಲ ಒಂದು ನಿಮಿಷ ನಾನು ಮುಗಿಸ್ತೀನಿ. ಎದಕ್ಕೂ ತನಿಖೆ ನಡೆಯತೈತಿ. ನಾನು ಮಾತಾಡಿ ಭೋಗೇಶ್ವರ್ ಮಾತಾಡಿ, ಅದಾದ್ಮೇಲೆ ಮುಂದೆ ನಾನು ಹೇಳ್ತೇನೆ. ಹಾಂ ಸರ್. ಇವಾಗ ಸಿ ಬಿ ಐ ನಿನ್ನೆ ಕೋರ್ಟ್ ಆದೇಶ ಕೊಡುವಾಗ ಕೋರ್ಟು ಸಿ ಬಿ ಐಗೆ ಒಂದು ಛೀಮಾರಿ ಹಾಕಿದೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ಇನ್ನಿತರ 23 ಏನು ಆರೋಪಿಗಳಿದ್ರು, ಅವ್ರ ವಿರುದ್ಧ ನೀವೇನು ಸಾಕ್ಷಿನ ಸಲ್ಲಿಸಿಲ್ಲ. ಪಾಯಿಂಟ್ ಆಫ್ ವ್ಯೂ, ಸಾಕ್ಷಿಗಳೇ ಇಲ್ಲದ ಹಾಗೆ ಈ ಅಧಿಕಾರಿಗಳು ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಮಾಡಿದಾರೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ವಾ ಇಲ್ಲಿ? ಸರ್, ಸಾಕ್ಷಿಗಳು ಏನಾದರೂ ಅಧಿಕಾರಿಗಳು ಏನಾದರೂ ಹೆಚ್ಚ ಕಡಿಮೆ ಆಗಬೇಕು, ಸಾಕ್ಷಿ ಸಲ್ಲಿಸಾಗ ಏನೇ ಇರ್ಬೋದು. ಬಟ್ ಒಂದು ಸಿ ಬಿ ಐ ಒಂದು ಮಾನ್ಯತೆ ಪಡೆದಂಥ ಒಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅದು ಹೇಗೆ ಇದು ನಾನು ತಿಳಿದ ಮಟ್ಟಿಗೆ ಸತ್ಯಾಸತ್ಯತೆ ಇರಲಾರ್ದೆ ತನಿಖೆಗೆ ಆದೇಶ ಮಾಡೋದಿರ್ಬೋದು. ಸಿ ಬಿ ಐ ಎಲ್ಲೂ ಎಡವಿದ್ದು ಉದಾಹರಣೆಗಳಿಲ್ಲ ಕೆಲವೊಂದು ವಿಷಯ ಒಳಗೆ. ಆದರೂ ಕೂಡ ನಮಗೆ ವಿಶ್ವಾಸ ಐತಿ, ಮೇಲ್ಮನೆ ಸಲ್ಲಿಸ್ತೀನಿ ಅಂತ ಹೇಳ್ಯಾರ. ನಾನು ಒಂದು ವಿಷಯವನ್ನು ಇಲ್ಲಿ ಗಮನಕ್ಕೆ ತರಕ್ಕೆ ಇಚ್ಛೆಪಡಿಸ್ತೀನಿ. ಕೇವಲ ಈ ಅಬಕಾರಿ ಭ್ರಷ್ಟಾಚಾರದ ಒಂದು ನೀವು ಇಟ್ಕೊಂಡಿರಿ. ಏನೋ ಹೇಳಿದರು ನಮ್ಮ ಸೋಲಾಪುರ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರು, ಒಂದು ಏನು ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಏನು ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕಂತೇಳಿ ಆಂದೋಲನ ರಾಜಕೀಯ ಹುಟ್ಟಿದಂಥ ಆಮ್ ಆದ್ಮಿ ಪಕ್ಷ ಅದು ಬೆಳವಣಿಗೆ ಕಂಡು ಅಧಿಕಾರಕ್ಕೆ ಬಂದ್ಮೇಡ ದುಡ್ಡಿನ ಆಸೆ, ಅಧಿಕಾರದ ಆಸೆ ಯಾವ ರೀತಿ ಪರಿವರ್ತನೆ ಆಯ್ತು ಅನ್ನೋದು ಈಗಿನ ಭಾರತ ದೇಶದಲ್ಲಿ. ಭೋಗೇಶ್ವರ 4 ಜನ ಮೊದಲು ಇದಕ್ಕಿಂತ ಮೊದಲು 4 ಜನ ಜೈಲಿಗೆ ಹೋಗ್ತಾರೆ. ಅದು ಯಾವ ಆರೋಪದ ಮೇಲೆ? ಈ ಒಂದು ಹಗರಣ ಸುಮಾರು 23 ಜನರ ಮೇಲೆ ಆರೋಪ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು 18ನೇ ನಂಬರ್ ಆರೋಪಿ, ಮನೀಶ್ ಸಿಸೋಡಿಯಾ ಅವರು 8ನೇ ನಂಬರ್ ಆರೋಪಿ. ಸೊ ಈ ಥರ 23 ಜನರ ಮೇಲೆ ಈ ಒಂದು ಹಗರಣ ಇದೆ. ಓಕೆ, ಈ ಒಂದು ಹಗರಣ ನೋಡಿ, ಡೆಲ್ಲಿ ಲಿಕ್ಕರ್ ಪಾಲಿಸಿ ಪ್ರತಿಯೊಂದು ರಾಜ್ಯದಲ್ಲಿ ನಡೆಯುತ್ತೆ, ಹೌದಾ? ಸೊ ಡೆಲ್ಲಿ ಲಿಕ್ಕರ್ ಪಾಲಿಸಿ ಕೂಡ ಅದೇ ರೀತಿಯಲ್ಲಿ ಒಂದು ಚೇಂಜಸ್ ತಂದು ಒಂದು ಸರ್ಕಾರಕ್ಕೆ ಒಂದು ಲಾಭ ಆಗುವಂಥ ಒಂದು ಅದು ಪಾಲಿಸಿ ಆಗಿತ್ತು. ಆ ಒಂದು ಇದರಲ್ಲಿ ನೋಡಿ, ಲಿಕ್ಕರ್ ಸ್ಕ್ಯಾಮ್ ಅಂತೇಳಿ ಏನು ಬಿ ಜೆ ಪಿದು ಆರೋಪ ಮಾಡ್ತಾರಲ್ಲ, ಲಿಕ್ಕರ್ ಸ್ಕ್ಯಾಮು ಎಷ್ಟು ಕೋಟಿ ಹಗರಣ ಇದೆ? ಒಬ್ಬರ ಹತ್ರ ಫಿಗರ್ ಇದೆನಾ? ಒಬ್ರು ಹೇಳ್ತಾರೆ 100 ಕೋಟಿ, ಒಬ್ರು ಹೇಳ್ತಾರೆ 300 ಕೋಟಿ, ಒಬ್ರು ಹೇಳ್ತಾರೆ 1000 ಕೋಟಿ. ಆ 1000 ಕೋಟಿನಲ್ಲಿ 100 ಕೋಟಿ ಕಿಕ್ ಬ್ಯಾಕು ಅರವಿಂದ್ ಕೇಜ್ರಿವಾಲ್ ತೊಗೊಂಡಿದ್ದಾರೆ ಅಂತೇಳಿ ಡೆಲ್ಲಿ ಲಿಕ್ಕರ್ ಕಿಂಗ್ ಪಿನ್ ಅರವಿಂದ್ ಕೇಜ್ರಿವಾಲ್ ಅಂತೇಳಿ ಎಲ್ಲ ಇಡೀ ಮೀಡಿಯಾ ತೋರಿಸಿದ್ರು. ಇದೇ ಅಲ್ಲಿ ಏನಾದರೂ ಒಂದು ಪ್ರೂಫ್ ಇದೆಯಾ ಅವ್ರ ಹತ್ರ? 100 ಕೋಟಿ ಕಿಕ್ ಬ್ಯಾಕ್ ತೊಗೊಂಡು ಗೋವಾ ಎಲೆಕ್ಷನಲ್ಲಿ ಬಳಸಿದ್ರು ಅಂತ ಆರೋಪ ಮಾಡೋದು. ಸಿ ಬಿ ಐ ನೋಡಿ, ಸಿ ಬಿ ಐ ಇಡಿ 2014ಕ್ಕಿಂತ ಮುಂಚೆ ಸಿ ಬಿ ಐ ಇಡಿ ಮೇಲೆ ಭಾಳ ನಂಬಿಕೆ ಇತ್ತು ಜನರಿಗೆ, ನಮ್ಮ ದೇಶದ ಜನರಿಗೆ. ಮೋದಿ ಸರ್ಕಾರ ಬಂದ ಮೇಲೆ ಸಿ ಬಿ ಐ ಮತ್ತು ಇ ಡಿ ಇದು ಕೇಂದ್ರ ಸರ್ಕಾರದ, ಮೋದಿ ಸರ್ಕಾರದ ಒಂದು ಏನಂತಾರೆ ಕೈಗೊಂಬೆ ಅನ್ನೋಕ್ಕಿಂತಲೂ ತೋತಾವ್ರ ಮೈನಾ ಜೈಸ ಕೈಗೊಂಬೆ ಆಗಿದೆ, ಕೈಗೊಂಬೆ ಥರ. ಯಾಕಂದರೆ ಇವರು ಎಲ್ಲ ನಮ್ಮ ಸೆಂಟ್ರಲ್ ಏಜೆನ್ಸೀಸ್ ಏನಿದ್ದಾವೆ ಎಲ್ಲ ವೆಪನೈಸ್ ಮಾಡಿದ್ರು. ಪ್ರತಿಯೊಂದು ಸೆಂಟ್ರಲ್ ಏಜೆನ್ಸಿ, ಇ ಡಿ ಆಗಿರ್ಬೋದು, ಸಿ ಬಿ ಐ ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸೆಂಟ್ರಲ್ ಏಜೆನ್ಸಿಯನ್ನು ಕರೆಕ್ಟಾಗಿ ಬಳಸ್ಕೊಂಡು ಯಾವ ಥರ ಅಪೋಸಿಷನ್ ಪಾರ್ಟೀಸನ್ನು ಮಣ್ಣು ಮುಕ್ಕಿಸ್ಬೇಕು ಅಂಥೇಳಿ ಕರೆಕ್ಟಾಗಿ ಬಳಸ್ಕೊಂಡು, ಅದರಲ್ಲಿ ಆ ಮಂದಿ ಅವರಿಗೆ ಕಾಂಗ್ರೆಸ್ಸಿಂದ ಭಯ ಇಲ್ಲ, ಬಿ ಜೆ ಪಿದವರು ಕಾಂಗ್ರೆಸ್ಸಿನ ಭಯ ಇಲ್ಲ. ಯಾಕಂದ್ರೆ ನಾವು ನಾವು ಕಾಂಗ್ರೆಸ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂಥೇಳಿ ಕಾಂಗ್ರೆಸ್ಸಿನ ಭಯ ಇಲ್ಲ. ಅವರಿಗೆ ಭಯ ಇರೋದು ಕೇವಲ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ, ಅರವಿಂದ್ ಕೇಜ್ರಿವಾಲ್ದಿಂದ ಮಾತ್ರ ಅವರಿಗೆ ಭಯ ಇದೆ. 2014 ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಬಂದವರು ಮೋದಿ ಅವರು ರಾಹುಲ್ ಗಾಂಧಿ ಅವರ ಜೈಲಿಗೆ ಹಟ್ಟಿದ್ರಾ? ರಾಬರ್ಟ್ ವಾಡ್ರಾ ಅವ್ರನ್ನ ಜೈಲಿಗೆ ಹಟ್ಟಿದ್ರಾ? ಯಾಕೆ ಕಟ್ಟಲಿಲ್ಲ? ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್. ಅಂದ್ರೆ ನೀವು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಕಾಂಪ್ರಮೈಸ್ ಇದೆ ಅಂತ 100%. ಅವರು ಒಂದೇ ನಾಣ್ಯದ 2 ಮುಖಗಳು.
ಸರ್ ಒಂದು ನಾಣ್ಯದ ಎರಡು ಮುಖಗಳು. ಸರ್ ಬರುವಂಥ ದಿವಸದೊಳಗೆ ಭಾಳ ಇಲ್ಲ. ಈ ನಮ್ಮ ನ್ಯಾಷನಲ್ ಪತ್ರಿಕೆ ಅದ್ರ ಹೆರಾಲ್ಡ್ ಪತ್ರಿಕೆದು ಭಾಳ ದಿವಸ ಉಳಿದಿಲ್ಲ, ಅದನ್ನು ಗೊತ್ತಾಗೈತೆ, ಅದನ್ನು ಗೊತ್ತಾಕೈತಿ. ಈ ಮಾತನ್ನು ನಾನು ಅಲಗಳ್ತೀನಿ, ಎಂದೂ ಕೂಡ ಕಾಂಗ್ರೆಸ್ ಪಾಲಿಸಿಗೂ BJP ಹೊಂದಾಣಿಕೆ ಅಂತಂದ್ರೆ ಯಾರೂ ಅದು ಒಂದು ಸಾಮಾನ್ಯ ಏನೋ ಒಂದು 18 ವರ್ಷ ವೋಟಿಂಗ್ ಪವರ್ ಬರ್ತೈತೆ, ಅದಕ್ಕಿಂತ ಚಿಕ್ಕ ವಯಸ್ಸಿನ ಹುಡುಗ ಕೇಳಿದ್ರು ಅದು ಒಪ್ಪೋದಿಲ್ಲ. ಒಂದು ವಿಷಯ ಇದ್ರ ಜೊತೆಗೆ ನಾನು ಮೆಲ್ಕ್ ಹಾಕ್ತೀನಿ, 10 ವರ್ಷ ಆಡಳಿತ ಕೊಟ್ಟರು ಡೆಲ್ಲಿಯಲ್ಲಿ. ಶೀಶ್ ಮೆಹಲ್ ಅಂತ ತಮ್ಮ ಸ್ವಂತ ಏನು ಬಳಸುವಂಥ ಮನೆ ಎಷ್ಟು ಖರ್ಚು ಮಾಡಿದರು, ಅದ್ರ ಹಗರಣ ಏನಾಯಿತು. ಶೀಶ್ ಮಹಲ್ ಅಂತೇಳಿ ಮುಖ್ಯಮಂತ್ರಿಗಳು ತಮ್ಮ ಅಧಿಕೃತ ಅಂದ್ರೆ ಸರ್ಕಾರಿ ನಿವಾಸಕ್ಕೆ ಏನು ಐಷಾರಾಮಿ. ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಮಫ್ಲರು, ಒಂದು ಸ್ವೆಟರು, ಒಂದು ಮಾರುತಿ ವೇಗನರ್ ಕಾರು ಬ್ರ್ಯಾಂಡ್ ಆಗಿದ್ದು. ನಾನು ಕೂಡ ಒಪ್ತೀನಿ, ಅವ್ರನ್ನ ಹೋರಾಟದ ಇದ್ದಾಗ ನಾನು ಕೂಡ ಅವ್ರ ಅಭಿಮಾನಿ ಆಗಿದ್ದೆ. ನಾನು ಎಂದು ರಾಜಕೀಯ ಪಕ್ಷ ಮಾಡಿದ್ರು ಅವು ಕೂಡ ಒಂದು ಜನರ ವಿಶ್ವಾಸ ಇತ್ತು ಅವ್ರ ಮೇಲೆ. ಏನಾದರೂ ಭ್ರಷ್ಟಾಚಾರ ಮುಕ್ತ ಅಣ್ಣಾ ಹಜಾರೆ ಭ್ರಷ್ಟಾಚಾರ ಆಂದೋಲನದ ರೂವಾರಿಗಳು, ಅಣ್ಣಾ ಹಜಾರೆ ಅವರು ಕೂಡ ಇವ್ರು ಮಾಡಿದ್ದು ಬೇಸರ ವ್ಯಕ್ತಪಡಿಸಿದ ಅನೇಕ ಉದಾಹರಣೆಗಳದಾವೆ, ಅದ್ರೊಳಗೇನು ಪ್ರಶ್ನೆ ಏನಿಲ್ಲ. ಶೀಶ್ ಮೆಹಲ್ದು ಒಂದು ಸ್ವಂತಕ್ಕೆ ಇವತ್ತು 100 ಕೋಟಿ ಖರ್ಚು ಮಾಡಿ ತಮಗೆ ಬರುವಂಥ ಏನು ಐಷಾರಾಮಿ ಏನು ಮಸಾಜ್ ಚೇರ್ಗಳಿರ್ಬೋದು, ಶಾವರ್ಗಳು ಇರ್ಬೋದು, ಈ ರೀತಿ ಲಕ್ಷಾಂತರ ಏನು ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡಿ ತಮ್ಮ ವೈಭವಕ್ಕೆ ಬಳಸ್ಕೊಂಡ್ರಲ್ಲ, ಇದು ಜನರು ಮರ್ತಿಲ್ಲ. ಇದ್ರ ಜೊತೆ ಚುನಾವಣೆಯೊಳಗೆ ಅಕ್ಕರೆ ಇರ್ಬೋದು. ನಾನು ಅರವಿಂದ್ ಕೇಜ್ರಿವಾಲ್ ಹೇಳ್ತೀನಿ, ತಾವು ಜೈಲಿನಲ್ಲಿದ್ದಾಗೂ ಕೂಡ ಕಡತಗಳನ್ನು ಸಹಿ ಹಾಕಿದ್ದು ಎಲ್ಲ ಇವತ್ತು ಮಾಧ್ಯಮದಲ್ಲಿ ಅನೇಕ ಕಡೆ ಬಂದು, ಮಾಧ್ಯಮಗಳ ಕಡೆ ಜೈಲಿನಾಗಿದ್ದಾಗೂ ಕೂಡ ಅದು ಜೈಲಿನಾಗಿದ್ದಾಗ ಹಾಕಬಾರ್ದಂತ ಎಲ್ಲಿದ್ರಿ ಕಡತಗಳು ತರಿಸ್ಕೊಂಡು ಆಡಳಿತ ಜೈಲಿನಾಗಿದ್ದಾಗೂ ಕೂಡ ಆಡಳಿತ ನಡೆಸಿದ ಉದಾಹರಣೆಗಳು ಎಲ್ಲದ ಹೇಳ್ರಿ. ಇಲ್ಲ ಅದು ಬಹುತೇಕವಾಗಿ ಭೋಗೇಶ್ವರ್ ಹೇಳಿ ಹೆಂಗೆ ನೋಡಿ. ಅರವಿಂದ್ ಕೇಜ್ರಿವಾಲ್ ಸುಮಾರು 6 ತಿಂಗಳವರೆಗೆ ಜೈಲಿನಲ್ಲಿದ್ದರು. ಈ ಜೈಲಿಗೆ ಹಾಕೋದ್ರ ಹಿಂದೆ ಒಂದು ಉದ್ದೇಶ ಏನಂತಂದರೆ BJP ಅವ್ರದ್ದು, ಅರವಿಂದ್ ಕೇಜ್ರಿವಾಲ್ ಒಳಗಡೆ ಹಾಕಿದ್ರೆ ಆಮ್ ಆದ್ಮಿ ಪಕ್ಷ ಮುಗಿಯುತ್ತೆ. ದ ಎಂಡ್ ಆಫ್ ಪಾಲಿಟಿಕ್ಸ್, ಆಮ್ ಆದ್ಮಿ ಪಾಲಿಟಿಕ್ಸ್ ಎಂಡ್ ಆಗುತ್ತೆ. ಯಾವ ಪಕ್ಷನೂ ಕೂಡ ಒಂದು ನಮ್ಮ ಎದುರಾಳಿ ಇರಬೇಕಂತ ಬಯಸುತ್ತೆ ಹೇಳಿ 100%. ನೀವು ಆದ್ರೂ ಕೂಡ BJP ಇರಬಾರ್ದು, ಕಾಂಗ್ರೆಸ್ ಇರಬಾರ್ದು ಅಂತ ಹೇಳಿ ಬಯಸೋರು. ಪ್ರಶ್ನೆ ಅದು ಬಂದಿಲ್ಲ. ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪವನ್ನ ಈಗ ಅವರು ಮೆಲ್ಮಲವಿಗೆ ಹೋಗ್ತಾ ಇದ್ದಾರೆ. BJP ಅವರು ಅಂತ ತಿಳ್ಕೊಬೇಡಿ, ಅಂಡ್ ಇವರು ಯಾರು CBI ಅವರು ಹೋಗ್ತಾ ಇದ್ದಾರೆ. ಅದಕ್ಕೆ ನೀವು ಹೆಂಗ್ ಕೌಂಟರ್ ಕೊಡ್ತೀರಿ? ನಾಳೆ ಅದನ್ನ ಈಗ ಇಲ್ಲಿ ಅಂತೂ ಸಾಬೀತುಪಡಿಸಿದ್ರಿ, ಸಾರಿ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕ್ಲೀನ್ ಚೀಟ್ ಆಗ್ಬಿಟ್ರು ಅಂತ ಹೇಳಿ ನಮ್ಮ BJP ಪಕ್ಷದ ಶಿವರುದ್ರ ಬಾಗಲಕೋಟರು ಹೇಳ್ತಾ ಇದ್ದಾರೆ, ಅದು ತಾಂತ್ರಿಕ ದೋಷದಿಂದ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನಾದರೂ ಮಿಸ್ಟೇಕ್ ಆಗಿ ಉಳಿದಿರಬಹುದು ಅಂತಕ್ಕಂಥ ಒಂದು ಸಂಶಯನ ವ್ಯಕ್ತಪಡಿಸ್ತಾರೆ. ಸರ್ ಹೇಳಿ. ನೋಡಿ, ಈ ಲಿಕ್ಕರ್ ಹಗರಣ 2022 ಸ್ಟಾರ್ಟ್ ಆಗಿದೆ. ಇವ್ರಿಗೆ ಒಂದು ಪುರಾವೆ ಸಬ್ಮಿಟ್ ಮಾಡೋಕ್ಕೆ 4-5 ವರ್ಷ ಬೇಕಾ? ಇವಾಗ ನಾನು ಅಬ್ಸರ್ವ್ ಮಾಡಿದೆ, CBI ಅವರು ಮೇಲ್ನವನಿಗೆ ಹೋಗ್ತಾರಂತೇಳಿ ಹೈಕೋರ್ಟಿಗೆ ಹೋಗ್ತಾರೆ. ಒಳ್ಳೆಯದು, ಹೈಕೋರ್ಟ್ ಇದೆ, ಇನ್ನೂ ಮುಂದೆ ಸುಪ್ರೀಂ ಕೋರ್ಟ್ ಇದೆ. ಅಲ್ಲಾದರೂ ಕೂಡ ಸಾಕ್ಷಿ ಸಬ್ಮಿಟ್ ಮಾಡಬೇಕಲ್ಲ. ಇವಾಗ ಲೋವರ್ ಕೋರ್ಟ್ನಲ್ಲಿ ಇವ್ರು ಸಬ್ಮಿಟ್ ಮಾಡೋಕ್ಕಾಗಿಲ್ಲ. ಒಂದು ಪುರಾವೆನು, ಒಂದು ಸಾಕ್ಷಿ ಕೂಡ 23 ಜನರಲ್ಲಿ ಒಂದಾದ್ರೂ ಪುರಾವೆ ಬೇಕು. ಮನೆ ರೇಡ್ ಮಾಡಿದ್ರು, ಆಫೀಸ್ ರೇಡ್ ಮಾಡಿದ್ರು, ಅವ್ರ ಸಂಬಂಧಿಕರ ಮನೆ ರೇಡ್ ಮಾಡಿದ್ರು, ಎಲ್ಲ ರೇಡ್ ಮಾಡಿದ್ರು. ಒಂದು ರೇಡ್ ಮಾಡಿದಲ್ಲಿ ಏನೋ ಸಿಕ್ಕಿರಬೇಕಲ್ಲ. ಹೇಗೆ ಇವಾಗ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ BJP ಮನೆಯಲ್ಲಿ 8 ಕೋಟಿ ಸಿಕ್ತು, 11 ಲಕ್ಷ ಇದು ಮಾಡುವಾಗ ಹಗರಣ, ಆ ಥರ ಏನೋ ಒಬ್ಬರ ಮೇಲೆ ಅದು ಬೇಕಲ್ಲ. ಒಬ್ಬರ ಮೇಲೆ ಹೌದಪ್ಪ, ಒಬ್ಬರ ಮೇಲೆ ಇಲ್ಲಾಂದ್ರೆ ಆ ಮಾತು ಬೇರೆ. ಒಬ್ಬರ ಮೇಲೂ ಸಾಕ್ಷಿ ಇಲ್ಲ ಅಂತಂದರೆ ಇವ್ರು ನಾಳೆ ಹೈಕೋರ್ಟ್ಗೆ ಹೋದ್ರು ಇದೇ ಸಮಸ್ಯೆ CBIಗೆ ಬರೋದು, ನಾಳೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಇದೇ ಸಮಸ್ಯೆ ಬರೋದು. ಅವ್ರ ಹತ್ರ ಯಾವ ಸಾಕ್ಷಿನೇ ಇಲ್ಲ. ಒಂದು ಫ್ಯಾಬ್ರಿಕೇಟ್ ಮಾಡಬೇಕಾಗುತ್ತೆ, ಹುಟ್ಟಿಸ್ಬೇಕಾಗುತ್ತೆ ಸಾಕ್ಷಿ ಅಷ್ಟೇ ಹೊರತಾಗಿ ಅವ್ರ ಹತ್ರ ಯಾವುದೂ ಸಾಕ್ಷಿ ಇಲ್ಲ. ಅದನ್ನೇ ಛೀಮಾರಿ ಹಾಕಿದೆ. ಏನೂ ಸಾಕ್ಷಿ ಇಲ್ಲದೆ ನೀವು ಅರವಿಂದ್ ಕೇಜ್ರಿವಾಲ್ ಮೇಲೆ ಯಾಕೆ ಆಪಾದನೆ ಮಾಡಿದ್ರಿ? ಅಕ್ಯೂಸ್ಡ್ ಅಂತ ಹೆಂಗೆ ಮಾಡಿದ್ರಿ? ಮನೀಶ್ ಸಿಸೋಡಿಯಾ ಹೆಂಗೆ ನೀವು ಅಕ್ಯೂಸ್ಡ್ ಅಂತ ಮಾಡಿದ್ರಿ? CBI ಕೋರ್ಟೇ CBI ತರಡೆ ತೊಗೊಂಡಿದೆ. CBI ತನಿಖಾಧಿಕಾರಿ ಮೇಲೆ ತನಿಖೆ ಆಗಬೇಕು ಅಂತೇಳಿ ನೆನ್ನೆ ಆದೇಶದಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಯಾರು ಇದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ. ಸರಿ, ಸ್ಪಷ್ಟವಾಗಿ ಜನತೆಗೆ ಗೊತ್ತಿತ್ತು. ಈ ಹಗರಣ ದುಡ್ಡಿನಿಂದ ಗೋವಾ ಇರ್ಬೋದು, ಪಂಜಾಬ್ನಲ್ಲಿರ್ಬೋದು, ಇಡೀ ನಮ್ಮ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ದುಡ್ಡಿನ ಮೂಲಕ ಪಕ್ಷವನ್ನು ಬಲಿಷ್ಠ ಮಾಡಬೇಕು ಅನ್ನೋ ಉದ್ದೇಶ ಅವರು ಇಟ್ಕೊಂಡಿದ್ರು. ಅನೇಕ ರೇಡ್ ಆಗಿದ್ದು, CBI ಅವರು ರೇಡ್ ಹಾಕಿದ್ದು ಅನೇಕ ಮನಿ ಟ್ರಾನ್ಸ್ಫರ್ ಇರ್ಬೋದು, ಪುರಾವೆಗಳು ಅದಾವೆ. ಬಟ್ ಏನಾದರೂ ಕೆಲವೊಂದು ವಿಷಯನಾಗ ಎಡವಿರ್ಬೋದು, ಆದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಾಂದ್ರೆ ಅಲ್ಲಿ ಒಪ್ಕೋತಿದ್ರು ಅವರು, ನಮ್ಮ ಕಡೆ ತಪ್ಪಾಗಿದ್ದು ಮೇಲ್ಮನೆ ಸರ್ ಪುರಾವೆಗಳು ಇಲ್ಲ ಅಂತ ಹೇಗೆ ಕೋರ್ಟ್ ಕೂಡ ಕ್ಲೀನ್ ಚೀಟ್ ಕೊಟ್ಟಿರ್ಬೇಕು. ಪುರಾವೆಗಳಿದೆ ಅಂತ ಹೆಂಗೆ ಪುರಾವೆಗಳಿದ್ರೆ ಇವತ್ತು ಹುಟ್ಟಿಸ್ಬೇಕಾಗತ್ತೆ. ಇವಾಗ
ಅಲ್ಲ ಹುಟ್ಟಿಸೋದು ಪ್ರಶ್ನೆನೇ ಇಲ್ಲ. ಹುಟ್ಟಿಸ್ಬೇಕಾಗತ್ತೆ, ಇವಾಗ ಸಾಕ್ಷಿ ಹುಟ್ಟಿಸ್ಬೇಕಾಗತ್ತೆ, ಅವಾಗ ಮಾತ್ರ ಪುರಾವೆ ಕೊಡೋಕ್ಕಾಗುತ್ತೆ. 100% ಹುಟ್ಟಿಸ್ಬೇಕಾಗತ್ತೆ. ಸಾಕ್ಷಿ ಪ್ರಕರಣ ತೊಗೊಂಡಾಗ ಒಂದು ಸಾಕ್ಷಿ ಪರಿಗಣನೆ ಇರುವುದಿಲ್ಲ, ನೂರಾರು ಸಾಕ್ಷಿಗಳು, ಸಾವಿರಾರು ಪುಟಗಳ ಬಗ್ಗೆ ಸಾಕ್ಷಿಗಳು ಇರ್ತಾವೆ. ಎಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಯಿತು, ಯಾವ ಅಕೌಂಟ್ದಿಂದ ಟ್ರಾನ್ಸ್ಫರ್ ಆಯಿತು, ಅದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗೈತಿ. ಮುಂಬರೋ ದಿವಸದೊಳಗೆ 100% ಗೊತ್ತೇ ಆಕೈತಿ, ಜನರಿಗೆ ಗೊತ್ತಾಕೈತಿ. ಇದ್ರೊಳಗೆ ನಮ್ಗೆ ಸಂಪೂರ್ಣ ವಿಶ್ವಾಸ ಐತಿ. ಈ ಹಗರಣ ಏನೀಗೇನು ಕ್ಲೀನ್ ಚಿಟ್ ಕೊಟ್ಟಾರಲ್ಲ, ಮುಂಬರುವಂಥ ಏನು ಮುಂದಿನ ಕೋರ್ಟ್ ಒಳಗೆ ಆದೇಶವನ್ನು ಯಶಸ್ವಿಯಾಗಿ ಹಗರಣ ಸಾಬೀತುಪಡಿಸೋ ಎಲ್ಲ ಪುರಾವೆಗಳದಾವ, ಅದು ವಿಶ್ವಾಸ ನಮ್ಮ ಮೇಲೆ ಐತಿ. ಅದ್ರ ಜೊತೆಗೆ ನಾನು ಹೇಳ್ತೀನಿ, ತಾವು ಹೇಳಿದ್ರಿ ಡೆವಲಪ್ಮೆಂಟ್ ಬಗ್ಗೆ ವಿಷಯ ಬಗ್ಗೆ ಮಾತಾಡಿದ್ರು, 10 ವರ್ಷನಾಗ ಅಷ್ಟು ಮಾಡೇವಿ ಇಷ್ಟು ಮಾಡೇವಿ ಅಂತ. ಡೈಲಿ ಒಳಗೆ ಸಾಮಾನ್ಯವಾಗಿ ಉಚಿತ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ರಿ, ಉಚಿತವಾಗಿ ಫ್ರೀ ಬಸ್ ಕೊಡ್ತೀನಿ ಅಂತ ಹೇಳಿದ್ರಿ, ಹಾಸ್ಪಿಟಲ್ದು ನೀವು ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರಿ. ಅವು ಎಲ್ಲ ಯೋಜನೆಗಳು ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ? ಯೋಜನೆಗಳು ಇಂಪ್ಲಿಮೆಂಟ್ ಆಗ್ಬೋದಿತ್ತಲ್ಲ. ಸರ್ ಏನು ಹೇಳ್ತಿದ್ದಾರೆ, ಇದು ಸುಳ್ಳು. 10 ವರ್ಷದಲ್ಲಿ ಏನು ನಾವು ಎಲೆಕ್ಷನ್ ಪ್ರಾಮಿಸಸ್ ಏನು ಮಾಡಿದ್ವಿ, ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಏನು ಕರಿತೀವಿ, ಆ ಮ್ಯಾನಿಫೆಸ್ಟೋದಲ್ಲಿ ನಾವು ಏನೆಲ್ಲ ಘೋಷಣೆ ಮಾಡಿದ್ವಿ, ಫ್ರೀ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಫ್ರೀ ನೀರು ಆಗಿರ್ಬೋದು, ಬಸ್ನಲ್ಲಿ ಫ್ರೀ ಟ್ರಾವೆಲ್ ಆಗಿರ್ಬೋದು, ಮಹಿಳೆಯರಿಗೆ ನಾವು ಏನೆಲ್ಲ ಭರವಸೆ ಕೊಟ್ಟಿದ್ವಿ ಎಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬೇಕಾದ್ರೆ ನಾನು ಕರ್ಕೊಂಡು ಹೋಗಿ ನಾನು ಸ್ವಂತ ಕರ್ಕೊಂಡು ಹೋಗಿ ನಾನು ತೋರಿಸ್ತೀನಿ. ಇನ್ನೊಂದು ಮೊಟ್ಟ ಮೊದಲು ಯಮುನಾ ನದಿ ಸ್ವಚ್ಛ ಮಾಡ್ತೇವೆ, ಒಂದು ಶುದ್ಧವಾದ ಗಾಳಿ. ಇವಾಗ ನೀವು ಅಂತಂದ್ರೆ ನಮ್ಮ ಸರ್ಕಾರ ಯಾವ್ದು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದ್ರೆ, ಸರ್ಕಾರ ಬರಬೇಕಾಯ್ತು. ಈ ಯಾವ್ದು ಇಂಪ್ಲಿಮೆಂಟ್ ಆಗಿಲ್ಲ ಅಂತಂದ್ರೆ, ನಮ್ಮ ಮುಖ್ಯಮಂತ್ರಿ 10 ವರ್ಷ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಗಿದೆ ಅಂತ ಅಂದ ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿ ತೋರಿಸಿ, ನಮ್ದು ಕಾಪಿ ಮಾಡಿ ಕಾಂಗ್ರೆಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾವು 10 ವರ್ಷ ದೆಹಲಿಯಲ್ಲಿ ಮಾಡಿದೀವಿ, ಇವಾಗ ಪಂಜಾಬ್ದಲ್ಲಿ ನಡೀತಾ ಇದೆ. ದೇಶದ ರಾಜಧಾನಿ ಸೇಮ್ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟೆಡ್ ಇನ್ ಪಂಜಾಬ್. ದೇಶದ ರಾಜಧಾನಿ ದೆಹಲಿ ಒಳಗೆ ಒಂದು ಶುದ್ಧವಾದ ಗಾಳಿ ಇಲ್ಲ ಪರಿಸ್ಥಿತಿಯಲ್ಲೈತಿ. ದೇಶದ ರಾಜಧಾನಿ ಅಂತ ಹೇಳ್ತಾರೆ, ಕ್ಯಾಪಿಟಲ್ ಇವಾಗ ಎಲ್ಲಿದೆ ಸರ್? ಒಂದು ಮಾಡ್ತಾರೆ ಸರ್. ಸರ್ ನಿಮ್ಮ ದೆಹಲಿ ಮುಖ್ಯಮಂತ್ರಿ ಅವರಿಗೆ AQI ಅಂದ್ರೆ ಏನಂತ ಗೊತ್ತಿಲ್ಲ, ನಿಮ್ಮ ಸರ್ಕಾರ ಗೊತ್ತಿಲ್ಲ. ನಿಮ್ಮ ಸರ್ಕಾರ 1 ವರ್ಷ ಆಗಿದೆ ಸರ್, 1 ವರ್ಷ ಆಗಿದೆ. ವಿದ್ಯುತ್ತದು ಆರ್ಥಿಕವಾಗಿ ಎಷ್ಟು ಸಮಸ್ಯೆ ಎದುರಿಸ್ತು, ಉಚಿತ ಭಾಗ್ಯ ಕೊಟ್ಟು ಆರ್ಥಿಕವಾಗಿ ಎಷ್ಟು ಕೇಂದ್ರದ ನಿರಂತರವಾದ ಜಗಳ, ಕೇಂದ್ರ ಸರ್ಕಾರದ ನಿರಂತರವಾದ ಜಗಳ. ತಮಗೆ ಏನು ಹೇಳ್ತಾರೆ, ಅದಕ್ಕೆ ತಾವು ನಡ್ಯಾಕೆ ಬರಲಿ ನಡ್ಯಾ ಡೊಂಕತ್ತಾರೆ ಗಾದೆ ಮಾತೈತಲ್ಲ. ಈ ರೀತಿ ಮ್ಯಾನುಫ್ಯಾಕ್ಚರ್ ಒಳಗೆಲ್ಲ ಘೋಷಣೆ ಮಾಡಿದ್ರು, ಉಚಿತ ವಿದ್ಯುತ್ ಕೊಡ್ತೇವೆ, ಉಚಿತ ಆರೋಗ್ಯ ಭಾಗ್ಯ ಕೊಡ್ತೇವೆ, ಉಚಿತ ಬಸ್ ಸೌಲಭ್ಯ ಕೊಡ್ತೇವೆ ಅಂತೆಲ್ಲ ಹೇಳಿದ್ರು. ಎಷ್ಟು ಇಂಪ್ಲಿಮೆಂಟ್ ಆಯಿತು ಜನರಿಗೆ ಗೊತ್ತೈತೆ? ತಮ್ಮ ಮಾಹಿತಿಗೆ ಸರ್ ಒಂದು ವಿಷಯ, ಯಮುನಾ ನದಿ ಸ್ವಚ್ಛ ಮಾಡಬೇಕಾದ್ರೆ ಮತ್ತು ಕ್ಲೀನ್ ಮಾಡ್ಬೇಕಾದ್ರೆ ಪೊಲ್ಯೂಷನ್ ಅದು ಏನು ವಿಷಕಾರಿ ಅಂಶಗಳು ಮುಕ್ತ ಮಾಡ್ಬೇಕಾದ್ರೆ ಇವತ್ತು ಅಭಿಯಾನ ಮೊಟ್ಟ ಮೊದಲನೇದೇ ಅಭಿಯಾನ ಸ್ವಚ್ಛದ ತೊಗೊಂಡಿದ್ದೇ ನಮ್ಮ ದೆಹಲಿ ಮುಖ್ಯಮಂತ್ರಿಗಳು. 10 ವರ್ಷ ಯಾಕೆ ಇವ್ರಿಗೆ ಮಾಡೋಕ್ಕಾಗಿಲ್ಲ? ಯಮುನಾ ನದಿ ಬಗ್ಗೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಒಪ್ಕೊಂಡಿದ್ದಾರೆ. ಯಮುನಾ ನದಿ ಒಂದು ನಾನು ಸ್ವಚ್ಛ ಮಾಡೋಕ್ಕೆ ಆಗಿಲ್ಲ, ಅದು ಮುಂದಿನ ದಿನಗಳನ್ನು ಮಾಡ್ತೀನಿ ಅಂತ ಅವ್ರು ಸ್ವತಃ ಒಪ್ಕೊಂಡಿದ್ದಾರೆ. ಇವಾಗಿನ ಪರಿಸ್ಥಿತಿಯಲ್ಲಿ ಇವಾಗ ನೀವು ಯಮುನಾ ನದಿ ನೋಡಿ ಯಾವ ಥರ ಆಗಿದೆ. ನಮ್ಮ ಆಮ್ ಆದ್ಮಿ ಪಕ್ಷ ಆಡಳಿತ ಇರುವ ಒಂದು ಸಮಯದಲ್ಲಿ ಯಮುನಾ ನದಿ ಯಾವುದಿತ್ತು, ಇವಾಗ ನೋಡಿ ಎಲ್ಲ ಕಡೆ ಬುರುಗಿದೆ. ಮತ್ತು ಇದೇ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು AQI ಇಷ್ಟು ದಿವಸ ನೋಡ್ಬೇಕು, 1000 ಮೇಲೆ AQI ಹೋಗಿತ್ತು, 1000 ಮೇಲೆ. ಏನು ಹೇಳ್ತಾರೆ AQI, ಅವ್ರಿಗೆ AQI ಅಂದರೆ ಗೊತ್ತಿಲ್ಲ. ಒಮ್ಮೆ AQI ಅಂತಾರೆ, ಒಮ್ಮೆ AIQ ಅಂತಾರೆ. AQI ಹೆಂಗೆ ಮೆಜರ್ಮೆಂಟ್ ಮಾಡ್ತಾರೆ ಅಂತ ಕೇಳಿದ್ರೆ ಥರ್ಮಾಮೀಟರ್ ಅಂತ ಹೇಳ್ತಾರೆ. ಇಂಥ ಒಂದು ಅನ್ಪಢ ಮುಖ್ಯಮಂತ್ರಿ ದೆಹಲಿಯಲ್ಲಿ ಕೂತಿದ್ದಾರೆ. ಅದೇನೋ ಅಂತಾರಲ್ಲ, ಬಂಗಾರ ಹುಡ್ಕಕ್ಕೆ ಹೋಗಿ ಒಂದು ವಜ್ರನ ಕಳ್ಕೊಂಡ್ವಿ ಅಂತೇಳಿ. ಸೊ ಬಂಗಾರ ಒಂದು ಹುಡ್ಕಕ್ಕೆ ಹೋಗಿ ವಜ್ರ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅಂತ ವಜ್ರನ ಕಳ್ಕೊಂಡಂತ ದೆಹಲಿ ಜನರು ಇವಾಗ ಅನುಭವಿಸ್ತಿದ್ದಾರೆ. ಅಲ್ಲ ಬಗ್ಗೆ ಸರ್, 1 ಸೆಕೆಂಡ್ ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಕಳ್ಕೊಂಡ್ರು ನೋಡಿ. ದೆಹಲಿಯಲ್ಲಿ ನಾನು ಸುಮಾರು 1 ತಿಂಗಳು ಅರವಿಂದ್ ಕೇಜ್ರಿವಾಲ್ ಮತಕ್ಷೇತ್ರದಲ್ಲಿ ನಾನು ಕ್ಯಾಂಪೇನ್ ಮಾಡಿದ್ದೀನಿ. ಓಕೆ, ದೆಹಲಿಯಲ್ಲಿ 1 ತಿಂಗಳು ಇದ್ದೀನಿ. ಅರವಿಂದ್ ಕೇಜ್ರಿವಾಲ್ ಅವರ ಕ್ಷೇತ್ರದಲ್ಲಿ ಸುಮಾರು 11 ವಾರ್ಡ್ ನನ್ನ ಅಂಡರಲ್ಲಿತ್ತು. ಆ 11 ವಾರ್ಡ್ಗಳ ಮನೆ ನಾನು ಪ್ರಚಾರ ಮಾಡಿದ್ದೀನಿ. ಗ್ರೌಂಡ್ ಲೆವೆಲಲ್ಲಿ ಎಲ್ಲರೂ ಅರವಿಂದ್ ಕೇಜ್ರಿವಾಲ್ ಗ್ರೌಂಡ್ ಲೆವೆಲ್. ಬಟ್ ನೋಡಿ, ಇವಾಗ ಅದೇ ಹೇಳಿದ ಸೆಂಟ್ರಲ್ ಏಜೆನ್ಸೀಸ್ ಇವಾಗ ಅದು ಹೆಂಗಿತ್ತು ಪರಿಸ್ಥಿತಿ ಅಂತಂದರೆ, ನಾವು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೆ ಹೋಗ್ಬೇಕಂತಂದ್ರೆ ಎಲೆಕ್ಷನ್ ಕಮಿಷನ್ ನಮ್ಮ ಬೆನ್ನತ್ತು ಬಿಡ್ತಿತ್ತು. ಎಲೆಕ್ಷನ್ ಕಮಿಷನ್ ನಮ್ಮ ಬೆನ್ನತ್ತಿ ನಮ್ಮ ಕೈಲಿರುವಂಥ ಪ್ಯಾಂಪ್ಲೆಟ್ಸ್ ಆಗಿರ್ಬೋದು, ನಾವು ಹಂಚುವಂಥ ಕ್ಯಾಲೆಂಡರ್ಸ್ ಆಗಿರ್ಬೋದು ಎಲ್ಲ ಸೀಸ್ ಮಾಡಿಬಿಡ್ತಿತ್ತು. ಸೀಸ್ ಮಾಡೋದು ಅಷ್ಟೇ ಅಲ್ಲದೆ ನನಗೆ 2 ಸಲ ಪೊಲೀಸ್ ಸ್ಟೇಷನ್ಗೆ ಒಯ್ದಿದ್ದಾರೆ ದೆಹಲಿಯಲ್ಲೂ ಕೂಡ. 2 ಸಲ ಪೊಲೀಸ್ ನನಗೆ ಹೋಗಿದ್ದಾರೆ ವಿತೌಟ್ ಎನಿ ಇದು. ಮತ್ತೇನು ಮಾಡಿದ್ದಾರೆ, ಒಂದಲ್ಲಿ ನಾವು ಕ್ಯಾಲೆಂಡರ್ ಹಂಚುವಾಗ ನಾವು ಹಂಚಿ ಹೋದ್ಮೇಲೆ BJP ಅವ್ರು ಬಂದು ಅಲ್ಲಿ ಏನು ಮಾಡಿದ್ರು, BJP ಒಂದು ಸ್ವಲ್ಪ ಹೈರ್ ಮಾಡ್ಕೊಂಡಿದ್ದು ಬೌನ್ಸರ್ಸ್, ಅವರು ಅಲ್ಲಿ ಬಂದು ನಾವು ಕೊಟ್ಟಂಥ ಕ್ಯಾಲೆಂಡರಲ್ಲಿ 500 ರೂಪಾಯಿ ಇಟ್ಟು ಆಮ್ ಆದ್ಮಿ ಪಾರ್ಟಿ ದುಡ್ಡು ಹಂಚ್ತಿದ್ದಾರೆ ಅಂಥೇಳಿ ಇದು ಹಗರಣ ನಾನು ಓಪನ್ ಮಾಡಿದೆ. ಅಲ್ಲಿ ಮೀಡಿಯಾ ಮುಂದೆ ಓಪನ್ ಮಾಡಿದೆ. ಅದನ್ನು ಪ್ರೂವ್ ಮಾಡೋಕ್ಕೆ ಆ BJPದವ್ರಿಗೆ ಆಗಲಿಲ್ಲ. ನಮಗೆ ಒಂದು ವಿಷಯ ಸರ್, ನಮಗೆ ಅಲ್ಲಿ SHO ಏನಿದು ಸ್ಟೇಷನ್ ಹೆಡ್ ಇರ್ತಾರೆ, ಅವ್ರ ಮಾತು ಕೇಳಿ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ನನಗೆ ಮಧ್ಯಾಹ್ನ ರಾತ್ರಿ 2 ಗಂಟೆವರೆಗೂ ನನಗೆ ಸ್ಟೇಷನ್ ಕೂರಿಸಿದ್ರು. ನನಗೆ ಬಿಡ್ಸೋಕ್ಕೆ ಸಂಜಯ್ ಸಿಂಗ್ ಬಂದರು, ರಾಘವ್ ಚಡ್ಡಾ ಬಂದರು, ನಮ್ಮ ಸಂದೀಪ್ ಪಾಠಕ್ ಅವ್ರು ಬಂದರು. ಯಾವ ಇದ್ರ ಮೇಲೆ ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ? ಹೆಂಗೆ ಮಾಡಿದ್ದಾರೆ, ವಿಡಿಯೋ ಹೆಂಗೆ ಮಾಡಿದ್ದಾರೆ ಅಂದರೆ BJP ಅವರು
ತೆಗೆದ ಮೇಲೆ ಕ್ಯಾಂಡಿಡೇಟ್ 500 ರೂಪಾಯಿ ಅಷ್ಟೇ. ಯಾರು ಇಟ್ಟಿದ್ದಾರೆ ಮುಖ ತೋರಿಸಂತಂದ್ವಿ, ತೋರಿಸ್ತಾ ಇಲ್ಲ. ಅವ್ರು ಪ್ರತಿಯೊಂದು ಮನೆಗೆ 500 ರೂಪಾಯಿ ವಿಡಿಯೋ ಮಾಡ್ತಿದ್ರು. ಇಂಥ ಒಂದು BJP ಒಂದು ನೀಚ ಒಂದು ಬುದ್ಧಿಯಿಂದ ಈ ಒಂದು ಮತ್ತೊಂದು ಹೇಳ್ತೀನಿ, ಅರವಿಂದ್ ಕೇಜ್ರಿವಾಲ್ ಕ್ಷೇತ್ರದಲ್ಲಿ ಅಲ್ಲಿಗೆ ಬರ್ತೀನಿ. ಅರವಿಂದ್ ಕೇಜ್ರಿವಾಲ್ ಕ್ಷೇತ್ರದಲ್ಲಿ 2020 ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸುಮಾರು 1,47,000 ವೋಟರ್ ಇದ್ರು. 1,47,000. 2025ರಲ್ಲಿ ಬಂದಾಗ ಅರವಿಂದ್ ಕೇಜ್ರಿವಾಲ್ ಕ್ಷೇತ್ರದಲ್ಲಿ ವೋಟರ್ಸ್ ಹೆಚ್ಚಾಗಬೇಕು ಕಡಿಮೆ ಆಗಬೇಕು? 147 ಇದ್ದಂಥ ವೋಟರ್ಸು 2025ರಲ್ಲಿ 1,07,000 ಆದರು. 1,07,000, 40,000 ವೋಟರ್ಸು ಡಿಲೀಟೆಡ್. ಯಾವ ಥರ ಡಿಲೀಟೆಡ್ ಅಂತಂದರೆ, ಯಾರು ಆಮ್ ಆದ್ಮಿ ಪಾರ್ಟಿ ಸಪೋರ್ಟರ್ಸ್ ಇದ್ದಾರೆ, ಯಾರು ಆಮ್ ಆದ್ಮಿ ಪಾರ್ಟಿ ಓಟ್ ಹಾಕಿದ್ದಾರೆ ಅವ್ರ ಹೆಸರು ಡಿಲೀಟು. ನಾನು ಸ್ವತಃ ಮನೆಗೆ ಹೋದರೆ ಅವ್ರ ಮನೇಲಿ ಇದ್ದಾರೆ, ಆದರೆ ವೋಟರ್ ಲಿಸ್ಟ್ನಲ್ಲಿ ಅವ್ರ ಹೆಸರಿಲ್ಲ. ಇವನ್ ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟರೆ ಎಲೆಕ್ಷನ್ ಕಮಿಷನ್ ಯಾವುದೇ ಆಕ್ಷನ್ ತೊಗೊಳ್ಳಿಲ್ಲ. ಬಿಕಾಸ್ ದೇ ಆರ್ ಆಕ್ಟಿಂಗ್ ಆನ್ ದ ಬೇಸ್ಡ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. 100% ಶಾಮಿಲ್. ಯಾವ್ದು ಕಂಪ್ಲೇಂಟ್ ಕೊಟ್ಟರು ಯಾವುದೇ ಆಕ್ಷನ್ ಮಾಡಲಿಲ್ಲ. ವಿತ್ ಪ್ರೂಫ್ ಕೊಟ್ಟಿದ್ದೀವಿ. ಈಗ ಏನಾಗ್ಬಿಟ್ಟೈತಿ, ಮಹಾರಾಷ್ಟ್ರದಲ್ಲಿ ನಮ್ಮ BJP ಚುನಾವಣೆ ಗೆದ್ರೆ EVM ಹ್ಯಾಕ್. ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಬೇರೆ ಪಕ್ಷಗಳು ಆರಿಸಿ ಬಂದಾಗ EVM ಹ್ಯಾಕ್ ಆಗೋದಿಲ್ಲ ಅಲ್ಲಿ. EVM ಹ್ಯಾಕ್ ಆಗೋದಿಲ್ಲ ಅಲ್ಲಿ. ಅಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ ಆರೋಪ ಮಾಡೋದು. ಇಡೀ ದೇಶದಲ್ಲಿ ಇವತ್ತು ಕಮಲ್ ಐತಿ. ಒಂದು 4 ಸ್ಟೇಟ್ ಬಿಟ್ಟರೆ ಎಲ್ಲ ಕಡೆನೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಐತಿ. ಜನರ ಒಂದು ವಿಶ್ವಾಸ, ಒಂದು ಸಮರ್ಥ ಆಡಳಿತ, ನರೇಂದ್ರ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಇವತ್ತು ನಮಗೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಲಾರ್ಜೆಸ್ಟ್ ಪಾರ್ಟಿ ಆಫ್, ಕೇವಲ ಚೈನಾದ್ದು ಕಮ್ಯುನಿಸ್ಟ್ ಪಕ್ಷ ನಂಬರ್ 1 ಇತ್ತು ಎಲ್ಲಿ ಸದಸ್ಯತ್ವೊಳಗೆ. ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಹೊಂದಂಥ ಪಕ್ಷ ಯಾವುದಂದ್ರೆ ಭಾರತೀಯ ಜನತಾ ಪಕ್ಷ. ಯಾಕೆ ಜನ ನಮಗೆ ಮನ್ನಣೆ ಮಾಡ್ತಾರೆ? ನಮ್ಮ ನೀತಿಗಳೇನದ, ನರೇಂದ್ರ ಮೋದಿಯವರ ನೀತಿಗಳೇನದಾವು. ಇವತ್ತು ನಮ್ಮ ದೇಶ, ಭಾರತ ದೇಶ, ಇಡೀ ಜಗತ್ತು ನಮ್ಮ ಕಡೆ ನೋಡಬೇಕು, ವಿಶ್ವಶಾಲಿ ಜಗತ್ತಾಗಬೇಕು. ಇವತ್ತು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೋಲಾರ್, ನಮ್ಮ ಸರ್ಕಾರ ಮುಂಚೆ ಸಾವಯವ ನಮ್ಮ ಸೋಲಾರ್ ಎನರ್ಜಿ ಒಳಗೆ ನಮ್ಮದೇ ಸ್ವತಂತ್ರ, ಮತ್ತೊಬ್ಬರ ಮೇಲೆ ಪರಾವಲಂಬಿ ವಿದೇಶಿಗಳ ಮೇಲೆ ನಾವು ಪೆಟ್ರೋಲ್ ಡೀಸೆಲ್ ಅವಲಂಬನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಇಡೀ ಜಗತ್ತೊಳಗೆ ನಂಬರ್ 3 ಸೋಲಾರ್ ಲಾಸ್ಟ್ ಒಳಗೆ. ಇವತ್ತು ಆರ್ಥಿಕತೆ ಒಳಗೆ ಇವತ್ತು ನಾವು ಜಗತ್ತಿನೊಳಗೆ ದಾಪುಗಳು ಹಾಕತ್ತೇವೆ. ಇಡೀ ಜಗತ್ತಿಗೆ ಒಂದು ನಾಯಕ, ಶ್ರೇಷ್ಠ ನಾಯಕತ್ವ ಕೊಡುವ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ನೇತೃತ್ವ. ಇವ್ರು ಹೇಳ್ತಾರೆ 1,40,000 ಇದ್ದಿದ್ದು 1 ಲಕ್ಷ ವೋಟರ್ಸ್ ಬಂದಂದ್ರೆ ಚುನಾವಣಾ ಆಯೋಗ ಒಂದೇ ಒಂದು ವೋಟ್ ಡಿಲೀಟ್ ಮಾಡಬೇಕಾದ್ರೆ, ಒಂದೇ ಒಂದು ಮತದಾರ ಸೇರ್ಪಡೆ ಮಾಡಬೇಕಾದ್ರೆ ಅಲ್ಲಿಯ BLAಗಳು ಪರ್ಮಿಷನ್ ತೊಗೋತಾರೆ. ಮತ್ತು ಡಿಲೀಟ್ ಮಾಡಬೇಕಾದ್ರೆ ಅವ್ರ ಮನೆಯವ್ರದ್ದು ಒಂದು ಕಡೆಗಿಂತ ಹೆಚ್ಚಿಗೆ ಮತದಾನ ಇದ್ರೆ ಡಿಲೀಟ್ ಹಾಕೋವು. ಮತ್ತು ಮತದಾನ ವೋಟರ್ ಲಿಸ್ಟ್ ಫೈನಲ್ ಮಾಡೋಕ್ಕಿಂತ ಮುಂಚೆ ಸಾರ್ವಜನಿಕರ ಪ್ರಕಟಣೆ ಮಾಡ್ತಾರೆ. ಇದು ಕಾಂಗ್ರೆಸ್ ಮತ್ತು ಅವ್ರು 45,000 ವೋಟ್ ಬೇರೆ ಕಡೆಯಿಂದ ಏನೋ ಡೂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟು ಅವು ಆಟೋಮೆಟಿಕ್ ಡಿಲೀಟ್ ಆಗಿ. SIR ನಡೆಯಿತಲ್ಲ, ಪಶ್ಚಿಮ ಬಂಗಾಳ ಪರಿಸ್ಥಿತಿ ಏನೈತಿ? ಪಶ್ಚಿಮ ಬಂಗಾಳ ಪರಿಸ್ಥಿತಿ ಏನಾಗಿತ್ತು? ಎಷ್ಟು ಡಿಲೀಟ್ ಆಗ್ಯಾವ ನೋಡಿ. ವೋಟರ್ಸ್ ಡಿಲೀಷನ್ ಹೆಂಗೆ BLA ಅಂತ ಹೇಳಿದ್ರು. BLA ಏನು ಮಾಡಿದ, ದೆಹಲಿಯಲ್ಲಿ BJP ಅವ್ರ BLAಗಳು ಬಂದು ಎಲೆಕ್ಷನ್ ಕಮಿಷನ್ಗೆ ಒಂದು ವಾರ್ಡಲ್ಲಿ ಒಂದು 100 ಒಂದು 200 ಲಿಸ್ಟ್ ಕೊಡೋದು, ಇವರಲ್ಲಿಲ್ಲ ಡಿಲೀಟ್ ಮಾಡಂತ ಹೇಳಿ ಕೇವಲ ಅವರೊಂದು ಹೇಳಿಕೆ ಮೇಲೆ ಡಿಲೀಟ್ ಮಾಡಿದ್ದಾರೆ. ನಾವು ಮತ್ತೆ ಸರ್ವೆ ಮಾಡಿದ್ಮೇಲೆ ಇಲ್ಲ ಇವರೆಲ್ಲ ಇದ್ದಾರೆ ಅಂತ ಹೇಳಿ ನಾವು ಲಿಸ್ಟ್ ತಂದು ಕೊಟ್ರಿ, ಎಲೆಕ್ಷನ್ ಕಮಿಷನ್ ಯಾಡ್ ಮಾಡಬೇಕು ಮಾಡಬಾರ್ದು? ಮಾಡಬೇಕಲ್ಲ, ಮಾಡಲಿಲ್ಲ. ಇದು ಅರವಿಂದ್ ಕೇಜ್ರಿವಾಲ್ ಎಷ್ಟೋ ಪ್ರೆಸ್ ಮೀಟ್ ಕರೆದು ಅವ್ರು ಅಲ್ಲಿ ಇದ್ದಂಥ ವೋಟರ್ಸನ್ನು ಪ್ರೆಸ್ ಮೀಟಲ್ಲಿ ಕೂಡಿಸಿದ್ರು. ಇವರಲ್ಲಿ ಇದ್ದಾರೆ ಎಲೆಕ್ಷನ್ ಕಮಿಷನ್ ಲಿಸ್ಟ್ನಲ್ಲಿ, ಇವ್ರು ಇಲ್ಲ, ಬಟ್ ನಮ್ಮ ಲಿಸ್ಟ್ನಲ್ಲಿ ಇವ್ರು ಇದ್ದಾರೆ. ಓಪನ್ ಆಗಿ ಕೇಳಿದ್ರೆ ಎಲೆಕ್ಷನ್ ಕಮಿಷನ್ ಆಕ್ಷನ್ ತಗೊಳ್ಳಿಲ್ಲ. ಎಲೆಕ್ಷನ್ ಕಮಿಷನ್ ಕೂಡ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಆಗಿ ಕೆಲಸ ಮಾಡಿದೆ. ಇವಾಗೂ ಮಾಡ್ತಾ ಇದೆ. SR ನಮ್ಮ ಕರ್ನಾಟಕ ಲಾಗು ಆಗಿಲ್ಲ. SR is a failed ಕಾನ್ಸೆಪ್ಟ್. ಬಟ್ ನಮ್ಮ ರಾಜ್ಯ ಸರ್ಕಾರ ಅದಕ್ಕಿಂತ ಮುಂಚಿತವಾಗಿ ಪ್ರಿಕಾಷನ್ ಪ್ರಿಮಿನರಿ ಎಲ್ಲ ಕಡೆ ಮ್ಯಾಪಿಂಗ್ ಮಾಡ್ತದೆ. ಈ ನಮ್ಮ ವಿಜಯಪುರ ನನ್ನ ಅಂದಾಜು ಪ್ರಕಾರ ನಮ್ಮ ವಿಜಯಪುರ ಮತಕ್ಷೇತ್ರ ಒಳಗೆ ಸುಮಾರು 20-25 ಡೆತ್ ಆದವ್ರು ಅದಾರ. ಇನ್ನೂ ತವ್ರಿಗೆ ಇಟ್ಕೊಂಡು ಕೂತಾರ ನಮ್ಮ ಚುನಾವಣೆ ಆಗೋದವ್ರು. ಯಾಕೆ ಕೇಂದ್ರ ಸರ್ಕಾರದವ್ರು SIR ಮಾಡ್ಕೊಂತ, ಯಾಕೆ ಕಾಂಗ್ರೆಸ್ದವ್ರು ಈಗ ಸ್ಟಾರ್ಟ್ ಮಾಡಿದ್ರಲ್ಲ ಅಡ್ವಾನ್ಸ್? ಬಿಫೋರ್ ಯಾಕೆ ಎಲ್ಲ ಕಡೆ ಮ್ಯಾಪಿಂಗ್ ಮಾಡ್ಸಾತ್ರು? ಏನಾಯ್ತು ಇವತ್ತು? ಪಶ್ಚಿಮ ಬಂಗಾಳೊಳಗೆ ಎಷ್ಟು ಅಕ್ರಮ ಬಾಂಗ್ಲಾದೇಶಿಗಳಿದ್ರು. ಇವ್ರೇನು ಮಾಡಿಬಿಟ್ಟಾರ ವೋಟ್ ಬ್ಯಾಂಕ್. ಇವತ್ತು ಮಹಾರಾಷ್ಟ್ರ ಕ್ಲೀನ್ ಚಿಟ್ ಆಗಕ್ಕೆ ಕಾರಣ ಇದೆ. ಎಲೆಕ್ಷನ್ ಬಂದಲ್ಲಿ ಯಾಕೆ ಇವತ್ತು ನೋಡ್ರಿ, ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಬಾಂಗ್ಲಾದೇಶರು ಕಾಣ್ತಾರೆ. ಎಲೆಕ್ಷನ್ ಬಂದಲ್ಲಿ ಯಾವ ರಾಜ್ಯದಲ್ಲಿ ಎಲೆಕ್ಷನ್ ಬರುತ್ತಲ್ಲ ಆ ರಾಜ್ಯದಲ್ಲಿ ಮಾತ್ರ ಬಾಂಗ್ಲಾದೇಶರು ಬಂದಿದ್ದಾರೆ, ನುಸುಳಿದ್ದಾರೆ. ಬಾಂಗ್ಲಾದೇಶರು ಹೊರಗಡೆ ಹೆಂಗ್ ಬಂದ್ರು? ಆ ಬ್ಯಾಲೆಟ್ ಯೂಸ್ ಮಾಡ್ಬೇಕಾರೆ ತಾವು ಆರಿಸಿ ಬಂದ್ರೆ ಇವಿಎಂ ಏನು ಪ್ರಾಬ್ಲಮ್ ಇಲ್ಲ. ಇವಿಎಂ ಬಗ್ಗೆ ಪ್ರಶ್ನೆ ಇಲ್ಲ. ಇದು ಹೇಳ್ತೀನಿ ನೋಡಿ, 2014ರಲ್ಲಿ ನೋಡಿ ಇವಿಎಂ ಬಗ್ಗೆ ಪ್ರಶ್ನೆ ನಾವು ಮಾಡ್ತಾ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಮಾಡಿಲ್ಲ, ಮುಂಚೆ ಮಾಡಿತ್ತು. 2014ರಲ್ಲಿ
ಡೆಲ್ಲಿಯಲ್ಲಿ EVM ಒಂದು ನಾವು ಡೆಮೋ ಕೊಟ್ಟಿದ್ವಿ ಡೆಲ್ಲಿ ಅಸೆಂಬ್ಲಿಯಲ್ಲಿ ಡೆಮೋ ಕೊಟ್ಟಿದ್ರು ನಮ್ಮ ಸೌರಭ್ ಭರದ್ವಾಜ್ ಹ್ಯಾಕ್ ಆಗುತ್ತೆ ಅಂತ ಹ್ಯಾಕ್ ಅಂತ ಡೆಮೋ ಕೊಟ್ಟಿದ್ರು. ಡೆಮೋ ಕೊಟ್ಟ ಮೇಲೆ ಕೇವಲ 3 ನಿಮಿಷ ಹೇಳಿದ್ರು ರಿಸಿಪ್ಟ್ ಸೌರಭ್ ಭರದ್ವಾಜ್ ಅವರು ಎಲೆಕ್ಷನ್ ಮಿಸ್ ನೋಡಿ, ಈ ತರ ಆರಾಮಾಗಿ ನಾವು ಹ್ಯಾಕ್ ಮಾಡ್ಬೋದು. ನೀವು ನಿಮ್ಮ ಅಂಡದಲ್ಲಿರುವಂಥ ನಮ್ಮ ದೇಶದಲ್ಲಿರುವಂಥ ಯಾವುದೇ ಒಂದು ಕೋಣೆಯಿಂದ ನೀವು ಒಂದು EVM ನನಗೆ ಕೊಡಿ, ಒಂದು EVM ಕೊಡಿ, ನಿಮಗೆ ನಿಮ್ಮ ಮುಂದೆ 3 ನಿಮಿಷದಲ್ಲಿ ಹ್ಯಾಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದಾಗ ಎಲೆಕ್ಷನ್ ಒಪ್ಲೆ ನಾವು ಯಾಕೆ ಕೊಡೋಣ, ನಿಮಗೆ ಯಾಕೆ ಕೊಡೋಣ ಅಂತ ಅಲ್ಲ, ಟ್ರಾನ್ಸ್ಪರೆನ್ಸಿ ಕೊಡಿ, ಟ್ರಾನ್ಸ್ಪರೆನ್ಸಿ ಕೊಡಿ. ಅಲ್ಲ, ಮೊನ್ನೆ ಚುನಾವಣಾ ಇವನ್ ಸುಪ್ರೀಂ ಕೋರ್ಟ್ಗೂ ಹೋಗಿತ್ತು. ಮೊನ್ನೆ ಚುನಾವಣಾ ಆಯೋಗ ಕೂಡ 2020 ಇದರ ಹಿಂದೆ ಹೋದ ಸಲದ ಚುನಾವಣೆಗೆ MP ಚುನಾವಣೆಯಲ್ಲೂ ಕೂಡ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಚಾಲೆಂಜ್ ಮಾಡಿತ್ತು. EVM ಅನ್ನ ಯಾರಾದರೂ ಹ್ಯಾಕ್ ಮಾಡುವವರಿದ್ರೆ ಬನ್ನಿ ಅಂತ ಓಪನ್ ಆಗಿ ಹೇಳಿದ್ರು. ಓಪನ್ ಆಗಿ ಹೇಳಿದ್ರು. ನಮ್ಮವ್ರು ಓಪನ್ ಆಗಿ ಕರೆದಾಗೆ ಬಂದಿಲ್ಲ ಎಲೆಕ್ಷನ್, ಓಪನ್ ಆಗಿ ಕರೆದಿಲ್ಲ. ಆರೋಪ ಸಾಬೀತು ಮಾಡ್ಬೋದಿತ್ತಲ್ಲ, ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ. ಈಗ ನೋಡಿ, ಇವಾಗ ಒಂದು ಪ್ರಜಾತಾಂತ್ರಿಕ ಒಂದು ಇದರಲ್ಲಿ ಇಡೀ ನಮ್ಮ ಭಾರತ ದೇಶದೊಳಗೆ ವಿಶ್ವಾಸ ಇಟ್ಟಿದ್ದು ಚುನಾವಣಾ ಆಯೋಗ ಮೇಲೆ ಎಲ್ಲರೂ ವಿಶ್ವಾಸ. ನಾವು ಕೂಡ EVM ತಯಾರು ಮಾಡಿದಂತ ದೇಶನೇ EVM ಬಳಸ್ತಾ ಇಲ್ಲ. ಎಷ್ಟೋ ಟೆಕ್ನಾಲಜಿ ಮುಂದಿರುವಂತ ದೇಶಗಳ ಫಾರ್ವರ್ಡ್ ದೇಶಗಳೇ ಇದು EVM ಬಳಸ್ತಾ ಇಲ್ಲ, ಬ್ಯಾಲೆಟ್ ಪೇಪರ್ ಬಳಸ್ತಾ. ಯಾಕೆ ಇಂಡಿಯಾ ಸ್ಟಿಲ್ ವಿ ಬಿಲೀವ್ ಇನ್ EVM? ಸಂಶಯದ ತೆಗೆದು ಬಿಡಿ, ಬ್ಯಾಲೆಟ್ ಪೇಪರ್ ಬನ್ನಿ. ಅವ್ರು ಗೆಲ್ತಾರಲ್ಲ, BJP ಗೆಲ್ತಾರಲ್ಲ, ಬನ್ನಿ ಬ್ಯಾಲೆಟ್ ಪೇಪರ್ ಮೇಲೆ. ವೈ ಆನ್ EVM? ಎಷ್ಟೋ ದೇಶಗಳು EVM ರಿಜೆಕ್ಟ್ ಮಾಡಿದೆ. EVM ಮಾಡಿಸಿದಂಥ ದೇಶನೇ EVM ನಂಬ್ತಾ ಇಲ್ಲ ಬೆಳಕೆ, ನಾವು ಯಾಕೆ ನಂಬೋಣ? ಹಾಗಂತೇಳಿ ನಾನು EVM ಬ್ಲೇಮ್ ಮಾಡ್ತಾ ಇಲ್ಲ. ಎಲ್ಲಿ ಗೆದ್ದಾಗ EVM ನಂಬೋದು, ಎಲ್ಲಿ ಮಾಡ್ತಾ ಇಲ್ಲ, ಆರೋಪ ಮಾಡೋದಿದೆ, ಮಾಡ್ತಾ ಇಲ್ಲ. ನಾವು ಹೇಳ್ತೀವಿ ಬ್ಲೇಮ್ ಮಾಡ್ಬೋದು. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಇವರೇ ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ಒಂದೇ ನಾಣದ 2 ಮುಖಗಳು. ನಾವು EVM ಅದ್ರೊಳಗೆ ಏನು ಪ್ರಶ್ನೆನೇ ಇಲ್ಲ. BJP ಕಾಂಗ್ರೆಸ್ ಒಂದೇ ನಾಣದ 2 ಮುಖಗಳು. ಇಡೀ ದೇಶದಲ್ಲಿ, ಇಡೀ ಪಂಜಾಬ್ನಲ್ಲಿ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ. ಪಂಜಾಬ್ನಲ್ಲಿ ಸರ್ಕಾರ ಯಾವ್ದೈತಿ ಈಗ ಹೇಳಿ ಸರ್? ಪಂಜಾಬ್ದಲ್ಲಿ ಯಾವ್ದು? ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಸಕ್ಸಸ್ಫುಲ್ ಆಗಿ 4 ವರ್ಷ ಕೆಲಸ ಮಾಡ್ತಾ ಇದೆ ಸರ್. ಇಡೀ ಗಂಡಾಂತರ ನನಗೆ ಬಹಳ ದುಃಖ ಆಕೈತಿ. ಇವತ್ತು ಪಂಜಾಬದ ಪರಿಸ್ಥಿತಿ ಡ್ರಗ್ಸ್ ಮಾಫಿಯಾ ಒಳಗ ಹಿಡಿದು ಹೊಡೆದು ಹಾಕುದಲ್ಲ, ಉತ್ತೇಜನ ಕೊಡ ಅಂತ 58,000 ರೇಡ್ ಆರೋಪ ಮಾಡ್ತೀನಿ ಸರ್. ಉತ್ತೇಜನ ಕೊಡುವಂತ ಹಿಡಿದಿದ್ದಾರೆ ಸರ್, ತುಂಬಾ ಜನರಿಗೆ ಹಿಡಿದಿದ್ದಾರೆ. ಡ್ರಗ್ಸ್ ಪರೋಕ್ಷವಾಗಿ 58,000 ಆಮ್ ಆದ್ಮಿ ಪಕ್ಷ ಗ್ಯಾಂಗ್ಸ್ಟರ್ಸ್, ಡ್ರಗ್ಸ್ ಅಡಿಕ್ಟ್ಸ್. ನಾನು ಓಪನ್ ಪಂಜಾಬ್ ಏನಾಯ್ತು? ಪಂಜಾಬ್ ಇವತ್ತ ಗೋಧಿ ಒಳಗೆ ನಂಬರ್ 1 ದೇಶ. ಸದೃಢ ಪಂಜಾಬ್ ಅಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ ಒಳಗೆ ಹೆಮ್ಮೆ ಪಡ್ತಿದ್ರಲ್ಲಿ ಯುವಕರು. ಅಲ್ಲಿ ಏನಾದ್ರು ದೇಹ ಮಟ್ಟು ಕಸ್ ಏನತ್ತರ ಅದಕ್ಕೆ ಅವ್ರದ್ದು ಒಂದು ದೇಹ ಆರೋಗ್ಯ ನೋಡ್ಬೇಕಾದ್ರೆ ಪಂಜಾಬ್ ನಂಬರ್ 1 ಇತ್ತು. ಈ ಸರ್ಕಾರ ಬಂದ್ಮೇಲೆ ಯಾಕಿಷ್ಟು ಪ್ರಕರಣಗಳು ಬರ್ತದೆ? ಓಪನ್ ಆಗಿ ರಾಜಾರೋಷವಾಗಿ ಗಾಂಜಾ ಬೆಳೀತಾ ಇದ್ದಾರಲ್ಲಿ. ಬಾರ್ಡರ್ ಬಂದಿದ್ರಿಂದ ದೇಶ ಗಾಂಜಾ ಬೆಳೆಯುವಂತ ಸಮಯ ಮುಗಿದೋಗಿದೆ. ಈಗ ಡ್ರಗ್ ಅಡಿಕ್ಟ್ಸ್, ಒಬ್ಬ 10-15 ವರ್ಷದ ಹುಡುಗ ಡ್ರಗ್ ಅಡಿಕ್ಟ್ ಆಗಿದೆ. ಯಾಕೆ? ಇದೇ ಬಿಜೆಪಿ ಅಕಾಲಿದಳ ಒಂದು ಆಡಳಿತದಿಂದ, ಬಿಜೆಪಿ ಅಕಾಲಿದಳ ಆಡಳಿತದಿಂದ ಡ್ರಗ್ ಅಡಿಕ್ಟ್ಸ್ ಆಗಿದ್ರು. ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬಂದ್ಮೇಲೆ ಸುಮಾರು 58,000 ರೇಡ್ ಮಾಡಿದ್ಮೇಲೆ 50,000ಕ್ಕಿಂತ ಹೆಚ್ಚಿನ ಗ್ಯಾಂಗ್ಸ್ಟರ್ಸ್ ಒಳಗಡೆ ಹಾಕಿದ್ದಾರೆ. ಇದ್ರ ಯಾಕೆ ಕಡಿಮೆ? ಪ್ರೂಫ್ ಇದ್ರೆ ಕೊಡಿ, ಪ್ರೂಫ್ ಇದ್ರೆ ಇಡೀ ಪಂಜಾಬ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಗ್ರೋಯಿಂಗ್ ಸ್ಟೇಟ್ ಇನ್ ಇಂಡಿಯಾ. ಪಂಜಾಬ್ ಇನ್ ಟರ್ಮ್ಸ್ ಆಫ್ ಗೋಧಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ನಂಬರ್ 1 ಇವಾಗ ಪಂಜಾಬ್ ಬರ್ತಾ ಇದೆ. ನಂಬರ್ 1 ಪಂಜಾಬ್ ಬರ್ತಾ ಇದೆ. ಬಿಜೆಪಿ ಅಕಾಲಿದಳ ಕಾಂಗ್ರೆಸ್ ಈ 3 ಪಕ್ಷಗಳಿಂದ ಪಂಜಾಬ್ ಹಾಳಾಗೋಗಿತ್ತು 100% ಸರ್. ಇದರ ಪ್ರಕಾರ ಆರ್ಡರ್ ಯಾಕಂದ್ರೆ ಸರ್ ಸಹಕಾರ ಇಲ್ಲ. ಈ ಡೆಲ್ಲಿ ಒಳಗ ಅರವಿಂದ್ ಕೇಜ್ರಿವಾಲ್ ಇದ್ರು, ಕೇಂದ್ರ ಜೊತೆ ಸಹಕಾರ ಇಲ್ಲ. ಕೇಂದ್ರ ನಮ್ಮ ಸರ್ಕಾರ ಇತ್ತು, ಪಂಜಾಬ್ದಲ್ಲಿ ಸಹಕಾರ ಇಲ್ಲ. ನೋಡಿ, ದೆಹಲಿ ರಾಜ್ಯ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಸಹಕಾರ ಇಲ್ಲ. ದೆಹಲಿ ಪೂರ್ಣ ರಾಜ್ಯ ಇಲ್ಲ, ರೊಕ್ಕ ಕೊಡಬೇಕು. ದೆಹಲಿ ಪೂರ್ಣ ರಾಜ್ಯ ಅಲ್ಲ, ದೆಹಲಿ ಒಂದು ಕೇಂದ್ರಾಡಳಿತ ಪ್ರದೇಶ. ಈ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ LGನೇ ಬಾಸ್. ಅಲ್ಲಿ LG ಯಾರು? ಬಿಜೆಪಿ ಕೂಡಿಸಿದಂತ ಒಂದು ಪಪೆಟ್. ಬಿಜೆಪಿ ಪಪೆಟ್. ಜಸ್ಟ್ ಅವ್ನ ಇನ್ಸ್ಟ್ರಕ್ಷನ್ ಮೇಲೆ LG ವರ್ಕ್ ಮಾಡ್ತಾನೆ. ಹೌದಾ? LG ಸೈನ್ ಅರವಿಂದ್ ಕೇಜ್ರಿವಾಲ್ ಒಂದು ಪ್ಯೂನ್ ಸತೆ ಆಯ್ಕೆ ಮಾಡುವಂತ ರೂಲ್ ಇಲ್ಲ ಅಲ್ಲಿ ಡೆಲ್ಲಿಯಲ್ಲಿ. ಒಂದು ಪ್ಯೂನ್ ಸತೆ ಅಪಾಯಿಂಟ್ ಮಾಡೋ, ಯಾಕಂದ್ರೆ ಲ್ಯಾಂಡ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಇನ್ಕ್ಲೂಡಿಂಗ್ ಪೊಲೀಸ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಇದೆಲ್ಲ ಹೆಡ್ ಯಾರು? ಹೋಮ್ ಮಿನಿಸ್ಟ್ರಿ. ಓಕೆ, LG ಇಸ್ ಜಸ್ಟ್ ಪಪೆಟ್. ಅವನೇನೋ ಚೆನ್ನಾಗಿ ಮಾಡ್ತಿದ್ರೆ ಕ್ಯಾನ್ಸಲ್. ನೋಡಿ, ಒಂದು ಇಡೀ ಡೆಲ್ಲಿಯಲ್ಲಿ CCTV ಕೂಡಿಸ್ಬೇಕಂತಂದ್ರೆ CCTV ಎಲ್ರಿಗೂ ಬೇಕಾ? ವುಮನ್ ಸೇಫ್ಟಿಗಾಗಿರಲಿ ಎಲ್ಲ ಬೇಕಾ? ಈ ಒಂದು CCTV ಒಂದು ಅಪ್ರೂವಲ್ ತಗೋಬೇಕಂತಂದ್ರೆ ಅರವಿಂದ್ ಕೇಜ್ರಿವಾಲ್ 10 ದಿನ LG ಮನೆಯಲ್ಲಿ ಧರಣಿ ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ CCTV ಕೂಡಿಸುವಂತಲ್ಲಿ LG ಮುಂದೆ ಧರಣಿ ಮಾಡ್ತಾರೆ. ಇದಕ್ಕಿಂತ ನಾಚಿಕೆಗೇಡಿತನ ಏನ್ ಬೇಕು? CCTV ಪ್ರಧಾನಮಂತ್ರಿಯಾಗಿ ವರ್ತಿಸಿದ್ರು ಸರ್. ಸಹಕಾರ ಬೇಕೋ ಬೇಡ? ಕೇಂದ್ರದ್ದು ಮತ್ತು ಲೆಫ್ಟಿನೆಂಟ್ ಗವರ್ನಮೆಂಟ್ ಬಗ್ಗೆ ಅವ್ರು ಆರೋಪ ಮಾಡ್ತಾರೆ. ಲೆಫ್ಟಿನೆಂಟ್ ಗವರ್ನಮೆಂಟ್ ಪ್ರಾಮಾಣಿಕವಾಗಿ ತಮ್ಮ ಕಾರ್ಯವನ್ನು ಮಾಡ್ತಾರೆ.
ಕೇಂದ್ರ ಸರ್ಕಾರ ನೇಮಿಸಿರ್ಬೋದು. ಜಮ್ಮು ಕಾಶ್ಮೀರ ಇರುವಂತ ಎಲ್ ಜಿ ಕೂಡ ಆರೋಪ ಮಾಡಿದ್ರು ಮೋದಿ ಅವ್ರ ಮೇಲೆ, ನನಗೆ ಸರಿಯಾಗಿ ವರ್ಕ್ ಮಾಡಕ್ ಕೊಟ್ಟಿಲ್ಲ ಮೋದಿ ಅವರು ಅಂತೇಳಿ ಜಮ್ಮು ಕಾಶ್ಮೀರ ಎಲ್ ಜಿ ಅವರು ಆಪಾದನೆ ಮಾಡಿದ್ರು. ಯಾರು ಇದು ಸತ್ಯಪಾಲ್ ಶರ್ಮಾ ಅವರು ಎಲ್ ಜಿ ಅವರು, ಮೋದಿ ಅವರು ನನಗೆ ಇಲ್ಲಿ ಸರಿಯಾಗಿ ನಾನು ಆಡಳಿತ ಮಾಡಕೊಡಿ, ಹಿಂಗೆ ನನಗೆ ತೆಗೆದಿದ್ದಾರೆ ಅಂತೇಳಿ ಅವರೇ ಆರೋಪ ಮಾಡಿದ್ರು. ಯಾಕಂದ್ರೆ ಎಲ್ ಜಿ ಈಸ್ ಕಂಪ್ಲೀಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಹೋಮ್ ಮಿನಿಸ್ಟ್ರಿ, ಸೆಂಟ್ರಲ್ ಗೌರ್ಮೆಂಟ್. ಅವ್ರು ಹೇಳ್ದಂಗೆ ಮಾತ್ರ ಮಾಡ್ತಾರೆ. ನೋಡಿ, ಒಂದು ಜನಪರ ಕೆಲಸ ಆಗ್ಬೇಕಂತಂದ್ರೆ ಎಲ್ ಜಿ ಸಪೋರ್ಟ್ ಮಾಡಬೇಕು, ಏನು ರಿಜೆಕ್ಟ್ ಮಾಡಬೇಕು ಫೈಲ್ಸು, ಪ್ರತಿಯೊಂದು ಫೈಲ್ಸು. ಅರವಿಂದ್ ಕೇಜ್ರಿವಾಲ್ ಸೈನ್ ಮಾಡಿದ ಫೈಲ್ಸ್ ಎಲ್ ಜಿ ಹತ್ರ ಹೋದ್ರೆ ಅಪ್ರೂವಲ್ಗೋಸ್ಕರ ಯಾವುದೋ ಫೈಲ್ ಇಮಿಡಿಯೇಟ್ ಆಗಿ ಅಪ್ರೂವಲ್ ಮಾಡ್ಕೊಡ್ತಿದ್ದಿಲ್ಲ. ಇದು ದೆಹಲಿ ಆಡಳಿತ ಮಾಡಿದ್ದು. ಆದರೂ ಕೂಡ 10 ವರ್ಷ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಎಷ್ಟೇ ಅಡೆತಡೆಗಳು ಬಂದರು, ಎಷ್ಟೇ ಆಬ್ಸ್ಟಿಕಲ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬಂದರೂ ಕೂಡ ಎಲ್ಲ ಕೆಲಸ ಮಾಡಿ ತೋರಿಸಿದ್ದಾರೆ. ಎಲ್ಲ ಕೆಲಸ ಒಂದು ಅಲ್ಲಿ ಸುಮಾರು 1500 ಗೌರ್ಮೆಂಟ್ ಸ್ಕೂಲ್ಸ್ ಅಪ್ರೂವಲ್ ಇಲ್ಲದೆ ಕೂಡ ನಾವು ಅಲ್ಲಿ ಒಳ್ಳೆ ಒಂದು ಗೌರ್ಮೆಂಟ್ ಸ್ಕೂಲ್ಸ್ ಇಡೀ ನಮ್ಮ ದೇಶದಲ್ಲಿ ಇಡೀ ವಿಶ್ವನೇ ನಿಂತು ಹೊಗಳುವಂತ ಮಾಡ್ತು. ಡೊನಾಲ್ಡ್ ಟ್ರಂಪ್ ಅವ್ರ ಮಿಸೆಸ್ ಮೆಲಿನಾ ಟ್ರಂಪ್ ಅವರು 2018ರಲ್ಲಿ ದೆಹಲಿ ಬಂದಾಗ ನಾನು ಆಗಲೇ ನೋಡೋದಿಲ್ಲ, ನಾನು ದೆಹಲಿ ಸರ್ಕಾರ ಕಟ್ಟಿದಂತ ದೆಹಲಿ ಸರ್ಕಾರ ಶಾಲೆ ನೋಡ್ತೀನಿ ಅಂತ ಹೇಳಿ ದೆಹಲಿ ಸರ್ಕಾರ ಶಾಲೆ ಬಂದು ನೋಡ್ಕೊಂಡು ಹೋದ್ರು, ಅಪ್ರಿಷಿಯೇಟ್ ಮಾಡೋದು. ಅವರಷ್ಟೇ ಅಲ್ಲ, ಯುನೈಟೆಡ್ ನೇಷನ್ಸ್ ಜನರಲ್ ಸೆಕ್ರೆಟರಿ ಬ್ಯಾನ್ ಕಿ ಮೂನ್ ಮೊಹಲ್ಲಾ ಕ್ಲಿನಿಕ್, ದೆಹಲಿ ಸರ್ಕಾರ ನಿರ್ಮಾಣ ಮಾಡಿದ ಮೊಹಲ್ಲಾ ಕ್ಲಿನಿಕ್ ಬಂದು ವಿಸಿಟ್ ಮಾಡಿ ಒಳ್ಳೆ ಮೊಹಲ್ಲಾ ಕ್ಲಿನಿಕ್ ಮಾಡಿದಿರ ಅಂತೇಳಿ ಯುನೈಟೆಡ್ ನೇಷನ್ಸ್ ಜನರಲ್ ಸೆಕ್ರೆಟರಿ ಆದಂಥ ಬ್ಯಾನ್ ಕಿ ಮೂನ್ ಬಂದು ಸಹಿತ ಅಪ್ರಿಷಿಯೇಟ್ ಮಾಡೋದ್ರು. ನಮ್ಮಲ್ಲಿರುವಂಥ ನಮ್ಮ ರಾಜಕಾರಣಿಗಳು, ನಮ್ಮ ಪ್ರಧಾನ ಮಂತ್ರಿ, ನಮ್ಮ ಗೃಹ ಮಂತ್ರಿ ದೆಹಲಿಯಲ್ಲಿ ಮಾಡಿದಂಥ ಒಂದು ಒಳ್ಳೆಯ ಕೆಲಸವನ್ನು ಅಪ್ರಿಷಿಯೇಟ್ ಮಾಡುವಂಥ ಇವ್ರ ಮನಸ್ಸಿಲ್ಲ. ಯಾಕಂದ್ರೆ ಇವ್ರಿಗೆ ಬೇಕಾಗಿದ್ದು ರಾಜಕೀಯ, ಕುರ್ಚಿ, ಅಧಿಕಾರ, ಆಡಳಿತ, ಅಭಿವೃದ್ಧಿ ಬೇಕಾಗಿಲ್ಲ. ದೆಹಲಿಯಲ್ಲಿ ಇರುವಂಥ ಪ್ರಧಾನಮಂತ್ರಿ, ದೆಹಲಿಯಲ್ಲಿ ಇರುವಂಥ ಅಮಿತ್ ಶಾ ಅವರು ದೆಹಲಿಯಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಖುಷಿ ಪಡಬೇಕು, ಏನು ದುಃಖ ಪಡಬೇಕು. ಅರವಿಂದ್ ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ರೆ ಪ್ರತಿಯೊಂದರಲ್ಲಿ ರೆಸ್ಟ್ರಿಕ್ಷನ್ಸ್, ಪ್ರತಿಯೊಂದರಲ್ಲಿ ಹಿಂಡ್ರೆನ್ಸ್, ಪ್ರತಿಯೊಂದರಲ್ಲಿ ಆಬ್ಸ್ಟಿಕಲ್ಸ್ ಇಲ್ಲ, ಮಾಡಿಕೊಡೋದಿಲ್ಲ. ಅವ್ರು ಹೇಳ್ತಿದ್ರು ನನಗೆ ದೆಹಲಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನೀವು ಕಾಲ್ ಬೇಕಾದ್ರೂ ಬೀಳ್ತೀನಿ, ನನ್ನ ಫೈಲಿಗೆ ಸೈನ್ ಮಾಡಿ ಅಂತ ಎಲ್ ಜಿ ಹತ್ರ ಹೋಗ್ತಿದ್ರು. ಆದರೂ ಅಷ್ಟು ಬಡ್ದಾಡಿ ಏನೋ ಮಾಡಿ ಒಟ್ಟು ದೆಹಲಿ ಕೆಲಸ ಮಾಡ್ಕೊಂಡು ಬರ್ತಿದ್ರು. ಈ ತರ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ನಿಮ್ಮ ಯೋಜನೆಗಳು ಒಂದ್ ನಿಮಿಷ ಅವ್ರ ಸಹಕಾರ ನೀಡಲಾರ್ದ ನಿಮ್ಮ ಯೋಜನೆಗಳು ಸಹಕಾರ ಅವರು ಸುರುವಿ ಕೊಟ್ಟಿಲ್ಲ. ನಮ್ಮವರೆಲ್ಲ ಧರಣಿ ಮಾಡಿ ಬೇಡಿ ಒದ್ರಾಡಿ ಎಲ್ ಜಿ ಅವರು ಉಚಿತ ಬಸ್ ಉಚಿತ ಹೇಳಿದ್ರು ಅಲ್ಲಿಲ್ಲ. ಯಾರು ದೆಹಲಿಯಲ್ಲಿ ಪರಿಸ್ಥಿತಿ, ಬಜೆಟ್ ಸಾಲ ಮಾಡುವಂತ ಪರಿಸ್ಥಿತಿ, ಆರ್ಥಿಕ ಹೊರೆಗೆ ಸಾಲ ಮಾಡುವಂತ ಬಜೆಟ್, ಸಾಲ ಮಾಡುವಂತ ಸರ್. ಒಂದು ಈಗ ನಾನು ಹೇಳ್ತೀನಿ, ಇವರೆಲ್ಲ ಡೆವಲಪ್ಮೆಂಟ್ಗೆ ಮಾತಾಡ್ತಾರೆ. ನಾನು ಹೇಳಿದೆ, ಮುಂಚೆನೇ ಹೇಳಿದೆ, ಅರವಿಂದ್ ಕೇಜ್ರಿವಾಲ್ ಅವರು ಹೋರಾಟ, ಭ್ರಷ್ಟಾಚಾರ ವಿರೋಧಿ ಅಣ್ಣಾ ಹಜಾರೆ ಹೋರಾಟ ತೊಗೊಂಡ್ರಲ್ಲ, ಅವಾಗ ಇವರು ರಾಜಕೀಯ ಪಕ್ಷ ಮಾಡ್ತಾರೆ, ಅದು ರಾಜಕಾರಣಿ ಆಗ್ತಾರಂತೇಳಿ ಯಾರೂ ನಂಬಿದ್ದಿಲ್ಲ. ಒಬ್ಬ ಸಾಮಾನ್ಯ ಒಬ್ಬರು ಒಂದು ಅಣ್ಣಾ ಹಜಾರೆ ಜೊತೆಗೂಡಿ ಇವರು ಹೋರಾಟಕ್ಕೆ ಕೊಂಡ್ರು. ಅದಕ್ಕೆ ನಮ್ಮದು ಕೂಡ ಅಪ್ರಿಸಿಯೇಟ್ ನಾನು ಹೇಳಿದೆ. ನಾನು ಅವ್ರದ್ದೊಬ್ಬ ಅಭಿಮಾನಿಯಾಗಿ ನಾನು ಕೂಡ ಅವ್ರದ್ದು ಮೆಚ್ಚಿದೆ. ನಾನು ಯಾವ ರೀತಿ ನಾನು ಹೇಳಿದೆ, ನಾನು ಇದ್ದೆ ಅವಾಗ, ಆ ಟೈಮಿಗೆ ಇದ್ದೆ. ಒಳ್ಳೇದು. ಈಗಾದ್ರೂ ಅಣ್ಣಾ ಹಜಾರೆ ಅಭಿಮಾನಿ ನಾವು. ಅಣ್ಣಾ ಹಜಾರೆ ಅವರು 1 ಸತಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇವ್ರು ರಾಜಕಾರಣ ಮಾಡ್ತಾರೆ, ರಾಜಕೀಯ ಪಕ್ಷಕ್ಕೆ ಬರ್ತಾರೆ ಅಂತೇಳಿ ಅನ್ನಿಲ್ಲ. ಅಣ್ಣಾ ಹಜಾರೆ ಒಂದು ಅಂದ್ರೆ ಅಣ್ಣಾ ಹಜಾರೆ ಒಂದು ಪ್ರತಿಬಿಂಬ ಇಟ್ಕೊಂಡು ಇವ್ರು ರಾಜಕಾರಣಿ ಇವರು ದುರುಪಯೋಗ ಪಡಿಸ್ಕೊಂಡ್ರು. ನಾನು ಏನು ಆರೋಪ ಮಾಡಿ ಅಣ್ಣಾ ಹಜಾರೆ ದುರುಪಯೋಗ ಪಡ್ಕೊಂಡು ನಾನು ಹೇಳ್ತೇನೆ, ಶೀಶ್ ಮಹಲ್ ಏನು ಇವರು ರಾಜ ವೈಭವ, ಶಾವರ್ ಜಳಕ ಅನ್ನೋದು ಬಿಜೆಪಿ ಇಟ್ಟಂತ ಹೆಸರು. ಶೀಶ್ ಮಹಲ್ ಬಿಜೆಪಿ ಇಟ್ಟಂತ ಹೆಸರು. ಶೀಶ್ ಮಹಲ್ ಬಿಜೆಪಿ ಇಟ್ಟಂತ ಹೆಸರು. ಅದು ಒಂದು ಯಾವುದೇ ಪಕ್ಷದ ಮುಖ್ಯಮಂತ್ರಿ ಆದ್ರೆ ಅದು ಆ ಮುಖ್ಯಮಂತ್ರಿ ಅಧಿಕೃತ ನಿವಾಸ, ಅಧಿಕೃತ ಸಿಎಂ ಅವ್ರ ನಿವಾಸ. ಸುಮಾರು ವರ್ಷದಿಂದ ಅದು ರೆನೋವೇಷನ್ ಆಗಿದೆ, ರೆನೋವೇಷನ್ ಇಟ್ಟರು. ಅದನ್ನು ರೆನೋವೇಷನ್ ಮಾಡಿದ್ದಕ್ಕೆ ಇವರು ಶೀಶ್ ಮಹಲ್ ಕರೆದ್ರಲ್ಲ. ಮೋದಿಯವರು ಇರುವಂಥ ಮಹಲ್ಗೆ ರಾಜಮಹಲ್ ಅಂತ ಕರಿತೀವಿ. ಶೀಶ್ ಮಹಲ್ ಹೆಂಗೆ ಒಳಗಡೆ ಹೋಗಿ ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ರಿ, ಅದೇ ಥರ ರಾಜಮಹಲ್, ಮೋದಿಯವರು ಇರುವಂಥ ರಾಜಮಹಲ್ ಕೂಡ ಹೋಗ್ಬೇಕು. ಬಿಜೆಪಿ ಇರುವತ್ತು ನಾನು ಆಹ್ವಾನ ಮಾಡ್ತೀನಿ, ಬಿಜೆಪಿ ಅವರು ರಾಜಮಹಲ್ ಹೋಗ್ಬೇಕು. ಮೋದಿಯವರು ಬಿಜೆಪಿ ಅವರು ಮೋದಿಯವರ ನಿವಾಸಕ್ಕೆ ಅರವಿಂದ್ ಕೇಜ್ರಿವಾಲ್ ಏನು ಶೀಶ್ ಮಹಲ್ ಅಂತ ಹೇಳ್ತಾರಲ್ಲ ಬಿಜೆಪಿ ಅವರು, ಮೋದಿಯವರು ಇರುವಂಥ ರಾಜಮಹಲ್, ರಾಜರ ಸತಿ ಇರಲಿಲ್ಲ ಅಂತ ಒಂದು ಮಹಲ್, ರಾಜಮಹಲ್ ಇವಾಗ ಮೋದಿಯವರು ಇರುತ್ತದೆ. ಸುಮಾರು ಕೋಟಿ ಆ ಒಂದು ರಿನೋವೇಷನ್ ಮೇಲೆ ವರ್ಕ್ ಮಾಡಿದ್ರು. ಬಟ್ ಅದನ್ನ ತೋರ್ಸಂತ ಹೇಳಿ ಮೀಡಿಯಾದವರಿಗೆ ಸರ್ ಯಾಕೆ ತೋರ್ಸಂಗಿಲ್ಲ? ನಮ್ಮವ್ರು ಹೋದ್ರು, ಆಯ್ತು ನಮ್ದು ಶೀಶ್ ಮೇಲೆ ನೋಡಿದ್ರೆ ನಿಮ್ದು ರಾಜ್ ಮೇಲೆ ನೋಡ್ತೀವಿ ಅಂತ ಹೇಳಿ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಹೋದ್ರೆ ನಮಗೆ ಗೇಟ್ ಒಳಗಡೆ ಸತೆ ಬಿಡ್ಲಿಲ್ಲ. ಯಾಕೆಷ್ಟು ಭಯ ಮೋದಿಯವರಿಗೆ? ಯಾಕೆಷ್ಟು ಭಯ ಮೋದಿಯವರಿಗೆ? ಯಾಕೆಷ್ಟು ಭಯ? ನಮ್ಮ ಶೀಶ್ ಮೇಲೆ ನೋಡಿದ್ರೆ ತಮ್ಮ ರಾಜ್ ಮೇಲೂ ತೋರಿಸಿ, ತಮ್ಮ ರಾಜ್ ಮೇಲೂ ತೋರಿಸಿ
ತಾವ್ ಯಾವ ತರ ಕಮೋಡ್ ಹಾಕೊಂಡಿದ್ದೀರಾ? ಸರ್, ನಾನು ಹೇಳ್ತೀನಿ. ತಾವ್ ಡೈಮಂಡ್ ಸರ್, ಹಾಕೊಂಡಿದ್ದೀರಾ, ಏನ್ ತಮಗೆ ಬಂಗಾರ ಹಾಕೊಂಡಿದ್ದೀರಾ? ತಮಗೆ ತಾವ್ ಕೂಡ ಕಮೋಡ್ ತೋರಿಸಿ, ತಮ್ಮ ರಾಜ್ ಮೇಲೆ ಕಮೋಡ್ ಕೂಡ ತೋರಿಸಿ. ಇಡೀ ಈ ನರೇಂದ್ರ ಮೋದಿ ಅವರು ಒಂದೇ ₹1 ಒಂದೇ 1 ಇಂಚ್ ಆಸ್ತಿ ಇರ್ಲಾರ್ದು ಏನ್ ಪಿತ್ರಾರ್ಧಿಸ ಆಸ್ತಿ ಮನಿ ಬಿಟ್ರ ಇಲ್ಲಿವರೆಗೂ ಕೂಡ ಇಲ್ಲ. ಇಡೀ ಜಗತ್ತಿಗೆ ಗೊತ್ತೈತಿ ಮೋದಿ ಅವರು ಶರಾಬ್ ಘೋಟಾಲ ಅಂತ ಏನ್ ಹೇಳ್ತಾರ. ಯಾವ ರೀತಿ ಅವ್ರ ವ್ಯಕ್ತಿತ್ವ ಗೊತ್ತೈತಿ. ಪ್ರಧಾನಮಂತ್ರಿ ಮೋದಿಯವರ ಅತ್ಯಂತ ಏನು ಕ್ರೂರವಾದ ಒಂದು ಸ್ಕ್ಯಾಮ್ ಅಂತಂದ್ರೆ PM ಕೇರ್ಸ್ ಫಂಡ್. PM ಕೇರ್ಸ್ ಫಂಡ್ 2020ರಲ್ಲಿ ಕರೋನಾ ಟೈಮ್ ಬಂದಾಗ ಈ PM ಕೇರ್ಸ್ ಫಂಡ್ ಅಂತ ಮಾಡಿದ್ಮೇಲೆ ಸಾಕಷ್ಟು ಜನ ಕೋಟಿ ರೂಪಾಯಿ ದಾನ ಮಾಡಿದ್ರು. PM ಕೇರ್ಸ್ ಫಂಡ್ ನಲ್ಲಿ ದುಡ್ಡು ಹಾಕಿದ್ರು. ಜನಸಾಮಾನ್ಯರು ಕೂಡ 100, 500, 1000 ಎಷ್ಟಾದಷ್ಟು ಏನು ಕಾನೂನು ತಂದ್ರು. PM ಕೇರ್ಸ್ ಫಂಡ್ ನಲ್ಲಿ PM ಕೇರ್ಸ್ ಫಂಡ್ ನಲ್ಲಿ ಜಮಾ ಆದಂತ ದುಡ್ಡು ನಾವು ಬಹಿರಂಗಪಡಿಸೋದಿಲ್ಲ. ಇದ್ರ ಮೇಲೆ ಕೇಸ್ ಹಾಕುವಂಗೂ ಇಲ್ಲ, ಎಷ್ಟಿದೆ ಅಂತ ದುಡ್ಡು ಕೇಳುವಂಗೂ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರದವರು ಕಾನೂನು ತಂದ್ರು. ಯಾಕಪ್ಪ? ಯಾರಪ್ಪನ ದುಡ್ಡದು? ಮೋದಿಯವ್ರ ದುಡ್ಡ? ಅಮಿತ್ ಶಾ ಅವ್ರ ದುಡ್ಡ? ಏನ್ BJP ಅವ್ರ ದುಡ್ಡ? ನಮ್ಮ ದೇಶ ಜನಸಾಮಾನ್ಯರು ಕಟ್ಟುವಂತ ನಮ್ಮ ಜನಸಾಮಾನ್ಯರು ನಾನು PM ಕೇರ್ಸ್ ಫಂಡ್ಗೆ ನಾನು ದೇಣಿಗೆ ಕೊಟ್ಟಿದ್ದೀನಿ. PM ಕೇರ್ಸ್ ಫಂಡ್ಗೆ ನಾನು ಕೂಡ 5,000 ದೇಣಿಗೆ ಕೊಟ್ಟಿದ್ದೀನಿ. ಯಾಕೆ ಬಹಿರಂಗ ಪಡಿಸಬಾರ್ದು? ಬಹಿರಂಗ ಪಡಿಸ್ಬೇಕು. ಅದು ಜನರ ದುಡ್ಡು, ಅದು BJP ದುಡ್ಡಲ್ಲ, ಮೋದಿ ದುಡ್ಡಲ್ಲ. ಈ ಒಂದು PM ಕೇರ್ಸ್ ಫಂಡ್ ಕೊರೋನಾ ಸಂದರ್ಭದಲ್ಲಿ ಬಹಿರಂಗ ಪಡಿಸಬೇಕು. ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ? PM ಕೇರ್ಸ್ ಫಂಡ್ ಬಹಿರಂಗ ಪಡಿಸಬೇಕು ಸರ್. ಬಹಿರಂಗ ಪಡಿಸಿ ಇದ್ರ ಮೇಲೆ ಮಾತಾಡಿ. ನೀವು PM ಕೇರ್ಸ್ ಫಂಡ್ ನೀವು ಬಹಿರಂಗ ಪಡಿಸಬೇಕು, ಪಡಿಸಬಾರ್ದು? ನೀವು ಇದು ಪಡಿಸ್ಬೇಕು ಪರವಾಗಿದ್ದೀರೋ ಅಥವಾ ಪಡಿಸಬಾರ್ದು ಪರವಾಗಿದ್ದೀರೋ ಅದನ್ನ ಮೊದಲು ಉತ್ತರ ಕೊಡಿ ಸರ್. ಸರ್, ಇಡೀ ಕರೋನಾ ಸಂದರ್ಭದಲ್ಲಿ ಇಡೀ ಜಗತ್ತೇ ಇವತ್ತ ಮತ್ತವ್ರ ಮೇಲೆ ಅವಲಂಬನೆ ಆಗಿದೆ. ಸ್ವಂತ ಲಸಿಕೆಯನ್ನು ಕಂಡು ಹಿಡಿದು ಬೇರೆ ದೇಶಕ್ಕೂ ಕೂಡ ಲಸಿಕೆಯನ್ನು ಕೊಟ್ಟರು. ಅದೇ ಐನ್ಸ್ಟೀನ್ ಫೈಲ್ಸ್ ಅಲ್ಲಿ ಗೊತ್ತಾಗಿದೆ ಅಲ್ಲ ಸರ್? ಐನ್ಸ್ಟೀನ್ ಫೈಲ್ಸ್ ಅಲ್ಲಿ ಗೊತ್ತಾಗಿದೆ ಯಾರೆಲ್ಲ ವ್ಯಾಕ್ಸಿನೇಷನ್ ಮಾಡಿದ್ರು. ಎಪ್ಸ್ಟೀನ್ ಫೈಲ್ಸ್ ಬಿಲ್ ಗೇಟ್ಸ್ ಮಾಡಿದಂತ ಇದೊಂದು ರೂವಾರಿ. ಇದು ತಿಳ್ಕೊಳ್ಳಿ, ಬಿಲ್ ಗೇಟ್ಸ್ ರೂವಾರಿ. ಇದರಿಂದ 2017ರಲ್ಲಿ 2020 ಇಡೀ ವಿಶ್ವದಲ್ಲಿ ಒಂದು ಪ್ಯಾಂಡಮಿಕ್ ಬರುತ್ತೆ ಅಂತ ಹೇಳಿದವರು ಇದೇ ಬಿಲ್ ಗೇಟ್ಸ್. ಇದೇ ವ್ಯಾಕ್ಸಿನೇಷನ್ ತಯಾರು ಮಾಡೋದ್ರಲ್ಲಿ ಇದೇ ಬಿಲ್ ಗೇಟ್ಸ್ ಕೈವಾಡಿದೆ. ಗೊತ್ತಾಗಿದೆ. ಅದರಲ್ಲಿ ನರೇಂದ್ರ ಮೋದಿ ಅವರು ಕೂಡ ಹೆಸರಿದೆ. ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ನರೇಂದ್ರ ಮೋದಿ ಹೆಸರಿದೆ. ಯಾಕೆ ಬಂತು ನರೇಂದ್ರ ಮೋದಿ ಅವರ ಹೆಸರು? ಯಾಕೆ ಬಂತು? ಬಿಲ್ ಗೇಟ್ಸ್ ಹೆಸರು ಯಾಕೆ ಬಂತು? ಅಂಬಾನಿ ಅವರ ಹೆಸರು ಯಾಕೆ ಬಂತು? ಎಪ್ಸ್ಟೀನ್ ಫೈಲ್ ಬಗ್ಗೆ ಮೋದಿ ಹೆಸರು ಯಾಕೆ ಬಂತು? ಇಸ್ರೇಲ್ ದೇಶಕ್ಕೆ ಹೋಗಿ ಇಸ್ರೇಲ್ ಮುಂದೆ ಡಾನ್ಸ್ ಮಾಡಿದಾರಂತೆ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರು. ವಿಶ್ವಗುರು ವಿಶ್ವದ ಮುಂದೆ ಕುಣಿದಿದ್ದಾರೆ. ಇದು ಎಪ್ಸ್ಟೀನ್ ಫೈಲ್ಸ್ ಆರೋಪ ಮಾಡಿದೆ. ಉತ್ತರ ಕೊಡಿ ಅಂತ ಹೇಳಿ ನಿಮ್ಮ ಪ್ರಧಾನ ಮಂತ್ರಿ ಮೋದಿ ಅವರಿಗೆ, ನಮ್ಮ ಪ್ರಧಾನಿ ಮೋದಿ ಅವರಿಗೆ ಉತ್ತರ ಕೊಡಿ ಅಂತ ಹೇಳಿ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ನನ್ನ ಹೆಸರು ಯಾಕಿದೆ ಬಹಿರಂಗ ಪಡಿಸಬೇಕು. ಅವರೇನ್ ಪೂರ ಮಾತಾಡ್ತಾರೆ. ಬಹಿರಂಗ ಪಡಿಸಬೇಕು. ಜಸ್ಟ್ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಅವ್ರು ಮಾತಾಡಿ ನಾನು ಮುಗಿಸ್ಬಿಡ್ತೀನಿ. ಫೈಲ್ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ ಸರ್. ನೋಡ್ರಿ, ಯಾವುದೇ ಒಂದು ಕಪೋಲ ಕಲ್ಪಿತ ಆರೋಪ ಮೇಲೆ ಉತ್ತರ ಕೊಡಕ್ ನಾವಲ್ಲ. ಎಲ್ಲಾನು ಇವರು ನರೇಂದ್ರ ಮೋದಿ ಯಾವ ಬೂಟ್ ಹಾಕೋತಾರ, ನರೇಂದ್ರ ಮೋದಿ ಯಾವ ಜಾಕೆಟ್ ಹಾಕೋತಾರ, ನರೇಂದ್ರ ಇವ್ರು ನೋಡು ಕಣ್ಣಿಗೆ ಕಾಮನೆ ಆದ್ಮೇಲೆ ಏನ್ ಮಾಡಕ್ ಆಕೈತಿ? ಒಬ್ಬ ಸಾಮಾನ್ಯ ಪ್ರಧಾನಮಂತ್ರಿ ತಮ್ಮ ಬಂದಿದ್ದ ಉಡುಗೊರೆಗೆ ಸಹಿತ ಹರಾಜ್ ಹಾಕ್ತಾರೆ. ಈ ಹರಾಜ್ ಹಾಕ್ತಾರೆ. ಇವತ್ತು ಗಂಗಾ ಸ್ವಚ್ಛದ ಕೊಟ್ಟಿರೋದು. ಇಂಥ ಪ್ರಧಾನಿ ಸ್ವಂತ ಅವ್ರದ್ದು ಆಸ್ತಿ ಗಮನಾರ್ಹವಾಗಿ ನೋಡ್ಕೋತವ್ರಿ. ಅವ್ರು ಏನಿದ್ರು ಮುಂಚೆ ಏನಿತ್ತು, ಅವ್ರ ಆಸ್ತಿ ಎಷ್ಟು ಏರಿಕೆ ಆಗೈತೆ ಹೇಳ್ದೈತಿ. ಇವತ್ತು ಯೋಗಿ ಆದಿತ್ಯನಾಥ್ ಇರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು, ಆಡಳಿತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತ ಕೊಡತ್ತಾರ. ಒಂದೇ ಒಂದು ಭ್ರಷ್ಟಾಚಾರ, ಒಂದೇ ಒಂದು ನಮ್ಮ ಸಚಿವರ ಮೇಲೆ ಆರೋಪ ಬಂದಿದ್ದು ಯಾವ್ದಾದ್ರು ಉದಾಹರಣೆ ಐತೆ ಕೊಡ್ರಿ, ನೋಡು, ಕೊಟ್ಟು ತೋರಿಸಿ ನೋಡು. ನೋಡಿ, ಮೋದಿ ಬೋಪರ್ಸ್ ಬಿಡ್ಲಿಲ್ಲ ಹಗರಣಗಳು 1, 2, 3, 4 ಕಾಂಗ್ರೆಸ್ ಪಟ್ಟಿ ಮಾಡಕ್ 150 ಹಗರಣಗಳು ಅದು ಕಾಂಗ್ರೆಸ್ದವ್ರು. ನಮ್ದು ಸರ್ಕಾರ ಬಂದ ಮೇಲೆ, NDA ಸರ್ಕಾರ ಬಂದ ಮೇಲೆ ಒಬ್ಬರೇ ನಮ್ಮ ಮಂತ್ರಿಗಳು, ಕೇಂದ್ರ ಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳನ್ನಿರ್ಬೋದು, ಒಂದೇ ಒಂದು ಆರೋಪ ಬಂದಿರೋ ಬೇಡಿ ತೋರಿಸಿ. ಕಾಂಗ್ರೆಸ್ ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್ ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ ಕಳ್ಳರಾದ್ರೆ BJP ಅವರು ಲೂಟಿಕೋರರು ಆಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರು ಕಳ್ಳರಾಗಿದ್ರೆ BJP ಅವರು ಲೂಟಿಕೋರ ಆಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಕಳ್ತನ ಮಾಡಿ ಅವ್ರನ್ನ ಹ್ಯಾಂಗ್ ಮುಚ್ಕೋಬೇಕು ಅಂತ ಗೊತ್ತಾಗಲಿಲ್ಲ ಪಾಪ ಅವರಿಗೆ. BJP ಅವರಿಗೆ ಲೂಟಿ ಮಾಡಿ ನಾವು ಹೆಂಗ ನಾವು
ನಮ್ಮನ್ನ ನಾವು ಕಾಪಾಡಬೇಕಂದ್ರೆ ಬಹಳ ಚೆನ್ನಾಗಿ ಕಲ್ತಿದ್ದಾರೆ. ನಮ್ಮ ಹಗರಣ ಹೊರತೆಗಿರಿ ನೀವು ಸೇಫ್ ಅದೇವ್ ನಾವು ಬಿಜೆಪಿ ಒಂದು ನಾನು ಚಂದ ಹೇಳ್ತಿದ್ದೀನಿ ಬಿಜೆಪಿ ಒಂದು ವಾಷಿಂಗ್ ಮೆಷಿನ್ ಆಗಿ ಪರಿವರ್ತನೆಗೊಂಡಿದೆ. ಬಿಜೆಪಿ ಒಂದು ಪಕ್ಷ ವಾಷಿಂಗ್ ಮೆಷಿನ್ ಆಗಿ ಪರಿವರ್ತನೆಗೊಂಡಿದೆ. ಕಾಂಗ್ರೆಸ್ ನಲ್ಲಿ ಮಾಡಿದಂತ ಭ್ರಷ್ಟಾಚಾರ, ಕಾಂಗ್ರೆಸ್ ನಲ್ಲಿ ಮಾಡಿದಂತ ಭ್ರಷ್ಟಾಚಾರಿಗಳು ಕಾಂಗ್ರೆಸ್ ತ್ಯಜಿಸಿ ಬಿಜೆಪಿ ಜಾಯ್ನ್ ಆಗ್ತಿದ್ದಾರೆ. ಬಿಜೆಪಿ ಬಂದ ಮೇಲೆ ಕ್ಲೀನ್ ಚೀಟ್. ಎಕ್ಸಾಂಪಲ್ ಕೊಡ್ತೀನಿ ನಾನು, ಹೇಮಂತ್ ಬಿಸ್ವಾ ಶರ್ಮಾ ಇವಾಗಿನ ಇವಾಗಿನ ಅಸ್ಸಾಂ ಮುಖ್ಯಮಂತ್ರಿ. ಬಿಜೆಪಿ ಅಂದ್ರೆ ಒಂಥರ ಹೇಳ್ತೀನಿ ನಾನು, ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಹೇಳ್ತಾ ಇದೀನಿ, ಇವಾಗ ಅಸ್ಸಾಂನಲ್ಲಿ ಇರುವಂತ ಮುಖ್ಯಮಂತ್ರಿ ಅವರು ಬಿಸ್ವಂತ್ ಶರ್ಮಾ ಅವರು ಕಾಂಗ್ರೆಸ್ ನಲ್ಲಿ ಇದ್ದಾಕಾರ ಚಿಟ್ ಫಂಡ್ ನಲ್ಲಿ ಬಹಳ ಹಗರಣ. ಇದೇ ಮೋದಿ ಅವರು ಒಂದು ವೇದಿಕೆ ಮೇಲೆ ನಿಂತು ಬಹುತ್ ಭ್ರಷ್ಟ ಆದ್ಮಿ ಅಂತ ಹೇಳಿದವರು ಒಂದು ತಿಂಗಳಲ್ಲಿ ಕಾಂಗ್ರೆಸ್ ಅಂತ ತಿಳಿಸಿ ಬಿಜೆಪಿ ಜಾಯ್ನ್ ಆದ. ಇವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟರು ಇದೇ ಮೋದಿ ಅವರು, ಇದೇ ಅಮಿತ್ ಶಾ ಅವರು. ಒಂದು ನಿಮಿಷ, ಅಜಿತ್ ಪವಾರ್ ಇತ್ತೀಚೆಗೆ ದುರ್ಮರಣ ಹೊಂಟಿದಂತ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ ಹಗರಣ ಮಾಡಿದ್ರು, ಎಲ್ಲ ಓಪನ್ ಆಗಿತ್ತು. ಇದೇ ಮೋದಿ ಅವರು ಮೇ ಕಬಿ ಅಜಿತ್ ಪವಾರ್ ಕೋ ಮೇರೆ ಪಕ್ಷ ಮೇ ನೈ ಲೂಂಗಾ ಅಂತ ಹೇಳಿದವರು ಪಕ್ಷದಲ್ಲಿ ತಗೊಂಡಾದ್ಮೇಲೆ ಕೆಲವೇ ದಿನಗಳು ಅವರು ಕೂಡ ಕ್ಲೀನ್ ಚಿಟ್ ಹತ್ತ ಮಾಡ್ಕೊಂಡ್ರು. ಅದಾದ್ಮೇಲೆ ಡೆಪ್ಯೂಟಿ ಸಿಎಂ ಕೊಟ್ರು. ಇಂಥ ಒಂದೆರಡು ಸುಮಾರು ಒಂದು 20 ರಿಂದ 50 ಜನ ವಾಷಿಂಗ್ ಮೆಷಿನ್, ವಾಷಿಂಗ್ ಮೆಷಿನ್. ಅರವಿಂದ್ ಕೇಜ್ರಿವಾಲ್ ಏನಾದ್ರು ಜಯ ಕರ್ತ ಬಿಜೆಪಿ ಬಂದಿದ್ರೆ ಒಂದ್ ನಿಮಿಷ, ಅರವಿಂದ್ ಕೇಜ್ರಿವಾಲ್ ಈ ನೋಡಿ ಮಾಡಿ ಸ್ವಚ್ಛ ಮಾಡಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾನಿ ಅವರು ತಮ್ಮ ಬಿಜೆಪಿ ಪಕ್ಷದವರು ಕಾಂಟ್ರಾಕ್ಟರ್ ನಂಬರ್ 1 ಕಾಂಟ್ರಾಕ್ಟರ್ ಅವರು ಹತ್ರ ಒಂದು ನಿಮಿಷ ಮಾತಾಡಿಬಿಡಿ. ನಂಬರ್ 1 ಕ್ಲಾಸ್ 1 ಕಾಂಟ್ರಾಕ್ಟರ್ ಹತ್ರ 11 ಲಕ್ಷ ಒಂದು ಕಮಿಷನ್ ಬೇಡಿಕೆ ಇಟ್ರು. ಆ ಒಂದು ಕ್ಲಾಸ್ 1 ಕಾಂಟ್ರಾಕ್ಟರ್ ಓಪನ್ ಆಗಿ ಲೈವ್ ನಲ್ಲಿ ಇವನು ಲೋಕಾಯುಕ್ತ ರೆಡ್ ಹ್ಯಾಂಡ್ ಅಲ್ಲಿ 5 ಲಕ್ಷ ಸ್ವೀಕಾರ ಮಾಡುವಾಗ ಸಿಕ್ಬಿದ್ದಿದ್ದಾನೆ. ಇದಕ್ಕೆ ನಿಮ್ಮ ಸಮರ್ಥನೆ ಇದೆ? ನಿಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಮನೆಗೆ ಹೋಗಿ ಸಮರ್ಥನೆ ಮಾಡ್ಕೊಂಡು ಬರ್ತಾರೆ. ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆನಾ? ದಾವಣಗೆರೆ ಜಿಲ್ಲೆಯ ಶಾಸಕರಾದಂಥ ಬಿಜೆಪಿ ಶಾಸಕರಾದಂಥ ಮಾಡ ವಿರೂಪಾಕ್ಷಪ್ಪ ಅವ್ರ ಮೇಲೆ 8 ಕೋಟಿ ರೂಪಾಯಿ ಸಿಕ್ತು. ಅವ್ರ ಬೇಲ್ ಮೇಲೆ ಹೊರಗಡೆ ಬಂದಾಕಾರ ಸನ್ಮಾನ ಮಾಡಿ ಹಾರ ಮಾಡಿ ಬರ್ಮಾಡ್ಕೊಳ್ತೀರಾ? ಏನಾದ್ರು ಇದೇನಾ ನೈತಿಕತೆ? ಇದೇನಾ ಬಿಜೆಪಿ ಅವರಿಗೆ ಏನೋ ನಾಚಿಕೆ ಮಾನ ಮರ್ಯಾದ್ರು ಏನಾದ್ರು ಇದೇನಾ? ಭ್ರಷ್ಟನ ಇವರು ಬೆಂಬಲ ಮಾಡ್ತಾರೆ. ಇವರು ರಾಜ್ಯಾಧ್ಯಕ್ಷರನ್ನೇ ಭ್ರಷ್ಟನ ಬೆಂಬಲ ಕೊಡ್ತಾರೆ. ಅಶೋಕ್ ಅವರು ಇವರು ವಿರೋಧ ಪಕ್ಷ ನಾಯಕರು, ಅವರು ಕೂಡ ಬೆಂಬಲ ಕೊಡ್ತಾರೆ. ಇವ್ರು ಯಾರನ್ನ ಸಮರ್ಥನೆ ಮಾಡ್ಕೊತ ಹೋಗ್ತಾ ಇದಾರೆ? ಹೇಳಿ, ಪರವಾಗಿದಾರ? ಸಮರ್ಥನೆ ಮಾಡ್ಕೋತಾರ? ಲೋಕಾಯುಕ್ತ ಹಗರಣ ಆಗಿದ್ದು ಅದಕ್ಕಿಂತ ಮುಂಚೆ 2 ಅಡೆಗಳೆಲ್ಲ ಹೊರಗೆ ಬಂದವು. ಸತ್ಯಾಸತ್ಯ ನಾವು ಅವ್ರ ಮೇಲೆ ಆರೋಪ ಇದಾರೆ. ಅವ್ರು ಅಂದ್ರೆ ಅವ್ರ ಮೇಲೆ ಸರ್ ಷಡ್ಯಂತ್ರ ಸರ್, ಅದು 100% ಸರ್. ಸತ್ಯಾಸತ್ಯ ಹೊರ ಬರ್ತೈತಿ, ತನಿಖೆ ಆದ್ಮೇಲೆ ಬರ್ತೈತಿ. ಅದಕ್ಕಿಂತ ಮುಂಚೆ 2 ವಿಡಿಯೋಗಳು ಬಂದವು. ಅಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳಿದ್ರು, ಒಬ್ರು ಸ್ವಾಮೀಜಿಯವರು ಮಾತಾಡಿದ್ದು ಆಡಿಯೋ ಬಹಿರಂಗ ಆಗೈತಿ. ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಸಿಗಿಸಿದಂತ ಐತಿ. ಇದ್ರೊಳಗ ನಾವು ಸಮರ್ಥನೆ, ರಾಜ್ಯಾಧ್ಯಕ್ಷ ಹೇಳಿದ್ರೆ ಸಮರ್ಥನೆ ಅಂತ ಹೇಳಿಲ್ಲ, ತನಿಖೆ ಆಗ್ಬೇಕು. ನಾವು ಮನೆಗೆ ಹೋಗಿ ಬೆಂಬಲ ಕೊಟ್ಟು ಏನ್ ಆದೇಶ ಬರ್ತೈತಿ? ನಮ್ ಕಾನೂನು ಮೇಲೆ ಸಂಪೂರ್ಣವಾದಂತ ಭರವಸೆ ಇದೆ. ನಮ್ಗೆ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಕಾನೂನು ಮೇಲೆ ನಮ್ಗೆ ಸಂಪೂರ್ಣ ವಿಶ್ವಾಸ ಐತಿ. ಸತ್ಯಾಸತ್ಯತೆ ಇನ್ನೇನು ಬರ್ತೈತಿ ಬಂದ ಮೇಲೆ ಕೋರ್ಟಿನ ಏನ್ ತೀರ್ಪು ಬರ್ತೈತಿ ಅದಕ್ಕೆ ನಾವು 100% ತಲೆಬಾಗೆ ಬರ್ತೀವಿ. ಆಮ್ ಆದ್ಮಿ ಪಕ್ಷ ಮೊನ್ನೆ ಬಿಜಾಪುರ ಜಿಲ್ಲೆ ಆಮ್ ಆದ್ಮಿ ಪಕ್ಷ ಮೊನ್ನೆ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟಿದ್ದೀವಿ. ಏನಂತ? ಭ್ರಷ್ಟ ಯಾರೇ ಪಕ್ಷದವರಾಗಲಿ ಯಾವುದೇ ಪಕ್ಷದವರಾಗಲಿ ಪಕ್ಷಾತೀತವಾಗಿ ಭ್ರಷ್ಟರನ್ನ ವಿಧಾನಸಭೆ ಮೆಟ್ಟಲನ್ನು ಏರ್ಸಕ್ಕೆ ಕೊಡಬಾರ್ದು. ಇವು ಇಂಥ ಭ್ರಷ್ಟ ಸಚಿವರಿಂದ ಶಾಸಕರಿಂದ ನಮ್ಮ ರಾಜ್ಯ ಹೆಸರು ವಿಧಾನಸೌಧ ಹತ್ತಬಾರ್ದು. ಜಗತ್ತಿಗೆ ಗೊತ್ತೈತಿ ಹೀರೋ ಟು ಜೀರೋ ಹೆಂಗಾದ್ರು. ಇವಾಗ ಲಮಾಣಿ ಅವರು ಹೊರಗಡೆ ಬಂದ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾರೆ. ಪಂಜಾಬ್ಗೂ ಕೂಡ ಸನ್ಮಾನ ಮಾಡ್ತಾರೆ. ಹೊರಗಡೆ ಬಂದ್ಮೇಲೆ ಇವತ್ತು ನಾಳೆ ಅವರು ಹೊರಗಡೆ ಬರ್ತಾರೆ, ಅವ್ರಿಗೂ ಸನ್ಮಾನ ಮಾಡ್ತಾರೆ. ಆಮ್ ಪಾರ್ಟಿ ಮುಂಬರೋ ದಿವಸ ಒಳಗ ಏನಾಕಿತ್ತಂದ್ರೆ ಒಂದು ಪಕ್ಷ ಇತ್ತು, ಹಿಂದೆ ಒಂದು ಪಕ್ಷ ಬಿಟ್ಬಿಡಿ ಸರ್. ನಿಮ್ ಬಿಜೆಪಿ ಭ್ರಷ್ಟಾಚಾರ ಹೇಳಿ, ಭ್ರಷ್ಟಾಚಾರ ಹೇಳಿ, ಯಡಿಯೂರಪ್ಪನವರು ನೋಡಿ, ಅಮಿತ್ ಶಾ ಅವರು ವೇದಿಕೆ ಮೇಲೆ ಪಕ್ಕದಲ್ಲಿ ಯಡಿಯೂರಪ್ಪ ಕುಡ್ಸ್ಕೊಂಡು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬನಾವಂಗ ಅಂತ ಹೇಳ್ತಾರೆ. ಅವಾಗ 5 ವರ್ಷ ಅವ್ರದೇ ಆಡಳಿತ ಇದ್ರು, 5 ವರ್ಷ ಅವ್ರದೇ ಆಡಳಿತ ಇದ್ರು. ಮುಂದಿನ 5 ವರ್ಷದಲ್ಲಿ ಮತ್ತೆ ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾಡ್ತಾ ಇದ್ದ ಯಾರ ಪಕ್ಕದಲ್ಲಿ ಯಡಿಯೂರಪ್ಪನ ಕುಡ್ಸ್ಕೊಂಡು.
ಪಕ್ಕದಲ್ಲಿ ಯಡಿಯೂರಪ್ಪ ಕುತ್ಕೊಂಡು ಜೈಲಿಗೆ ಹೋದಂತ ಮುಖ್ಯಮಂತ್ರಿ ಕುತ್ಕೊಂಡು ಅವನ ಪಕ್ಕದಲ್ಲಿ ಕುತ್ಕೊಂಡು ಭ್ರಷ್ಟಾಚಾರ ಮುಕ್ತ ಭಾರತ ಮತ್ತೆ ಇವರೆಲ್ಲ ಭ್ರಷ್ಟಾಚಾರ ಮುಕ್ತ ಮಾಡೋರು. ಕೇಜ್ರಿವಾಲ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು, ಹಾಗೆ ಯಡಿಯೂರಪ್ಪನವ್ರಿಗೂ ಕೂಡ ಎಲ್ಲಿದೆ ಕ್ಲೀನ್ ಚಿಟ್? ಕೊಡಿ, ಕ್ಲೀನ್ ಚಿಟ್ ಎಲ್ಲಿ ಕೊಟ್ಟಿದ್ದಾರೆ ಯಡಿಯೂರಪ್ಪಗೆ? ಕ್ಲೀನ್ ಚಿಟ್ ಎಲ್ಲಿ ಯಡಿಯೂರಪ್ಪ ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿದೆ? ಪೋಕ್ಸೋ ಕೇಸ್ ನಡೆದಿದೆ, ಇನ್ನು ಪೋಕ್ಸೋ ಕೇಸ್ ನಡೆದಿದೆ. ಪೋಕ್ಸೋ ಕೇಸ್ ಬಗ್ಗೆ ನಡೀತಿದೆ. ಭ್ರಷ್ಟನ ಪಕ್ಷ ಇಟ್ಕೊಂಡು ಇವರು ಆಮ್ ಆದ್ಮಿ ಪಕ್ಷದ ನೈತಿಕತೆ ಬಗ್ಗೆ ಮಾತಾಡ್ತಾರ, ಆಮ್ ಆದ್ಮಿ ಪಕ್ಷ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾರ. ಬಿಜೆಪಿ ಭ್ರಷ್ಟ ಜನತಾ ಪಾರ್ಟಿ, ಬಿಜೆಪಿ ಭ್ರಷ್ಟ ಜನತಾ ಪಾರ್ಟಿ, ಅರವಿಂದ್ ಕೇಜ್ರಿವಾಲ್ ಭ್ರಷ್ಟ ಜನತಾ ಪಾರ್ಟಿ. ಅರವಿಂದ್ ಕೇಜ್ರಿವಾಲ್ ಅವರು ಅದಕ್ಕೆ ರೂವಾರಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಅಣ್ಣಾ ಹಜಾರೆ ಒಂದ್ ಏನಾದ್ರು ಕ್ರಾಂತಿ ಮಾಡ್ತಾರ, ನಮ್ಮ ಭಾರತದಲ್ಲಿ ಏನಾದ್ರು ಕ್ರಾಂತಿ ಮಾಡ್ತಾರ ಅಂತೇಳಿ ಜನ ನಂಬಿಕೆ ಇಟ್ಟಿದ್ರು. ಅವರು ಸಿಎಂ ಆದ್ಮೇಲೆ ಏನ್ ಮಾಡಿದ್ರು ಏನಿಲ್ಲ ಅಂದ್ರೆ ಇಡೀ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಪ್ರಧಾನಿ ಆದ್ಮೇಲೆ ಏನ್ ಮಾಡಿದ್ರು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಗೊತ್ತಿದೆ. ಅದಕ್ಕೆ ಮೋದಿ ಅವರು ಭ್ರಷ್ಟಾಚಾರ ಕಿಂಗ್ ಪಿನ್ ಯಾರಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ದ ಒನ್ ಅಂಡ್ ಓನ್ಲಿ ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಸಾಮಾನ್ಯ ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿ. ಸಣ್ಣ ವಯಸ್ಸಿನ ಅವರಿಗೆ ಯಾರಿಗೂ ವಿರೋಧ ಪಕ್ಷ ಬೇಕಾಗಿಲ್ಲ. ನಮ್ಮ ದೇಶ ಪ್ರಧಾನಮಂತ್ರಿಗೆ ಯಾರು ಅಪೋನೆಂಟ್ಸ್ ಇರಬಾರ್ದು. ಇಡೀ ಜಗತ್ತೇ ಇವತ್ತು ತಲೆ ಸರ್ವಾಧಿಕಾರಿ, ಒಬ್ಬ ಸರ್ವಾಧಿಕಾರಿಯಾಗಿ ಆಡಳಿತ ಮಾಡಬೇಕು, ಸರ್ವಾಧಿಕಾರಿಯಾಗಿ ಆಡಳಿತ ಮಾಡಬೇಕು ಅಂತ ಹೇಳಿ 2014ರಲ್ಲಿ ಮೋದಿ ಅವರು ನನಗೆ 50 ದಿನ ಕೊಡಿ, ನಾನು ದೇಶವನ್ನು ಡೆವಲಪ್ಮೆಂಟ್ ಮಾಡಿ ತೋರಿಸ್ತೀನಿ, ಬದಲಾವಣೆ ಮಾಡಿ ತೋರಿಸ್ತೀನಿ ಅಂತಂದ್ರು. 2016ಕ್ಕೆ ಬಂದ್ರು, ನನಗೆ ಇನ್ನೂ 50 ದಿವಸ ಕೊಡಿ ಅಂತಂದ್ರೆ ಮಾಡ್ತೀನಿ ಅಂತಂದ್ರು. 2013ರಲ್ಲಿ ಬಂದ್ರು, ನನಗೆ ಇನ್ನೂ 1 ವರ್ಷ ಕೊಡಿ ಅಂತಂದ್ರು. 2020ರಲ್ಲಿ ಬರ್ತಾರೆ, 2047 ತನಕ ಟೈಮ್ ಕೊಡ್ರು ಅಂತ ಹೇಳ್ತಾರೆ. ವಿಕಸಿತ್ ಭಾರತ್ ಹೆಸರಿನಲ್ಲಿ ಇವರಿಗೆ 2047, 2014 ಹೋಯ್ತು, 2016 ಹೋಯ್ತು, 23 ಹೋಯ್ತು, 25 ಹೋಯ್ತು, ಇವಾಗ 2047 ವಿಕಸಿತ ಭಾರತ್ ಮಾಡ್ತಾರೆ. ವಿಕಸಿತ್ ಭಾರತ ಒಂದು ಜನರಿಗೆ ಮರಳು ಮಾಡುವಂತ ಒಂದು ವಿಕಸಿತ್ ಭಾರತ್. ಏನು ವಿಕಸಿತ್ ಭಾರತ ಇಲ್ಲ. ನೋಡಿ ಯುಪಿನಲ್ಲಿ ದಿನಾಲು ಒಂದೊಂದು ಬ್ರಿಡ್ಜ್ ಬೀಳ್ತಾ ಇದೆ. ವಿಕಸಿತ್ ಭಾರತ್ ಯುಪಿನಲ್ಲಿ ಬ್ರಿಡ್ಜ್ ಬೀಳ್ತದೆ, ಮಹಾರಾಷ್ಟ್ರ ಬ್ರಿಡ್ಜ್ ಬೀಳ್ತದಾವೆ. ಹಿಂದೂ ಮುಸ್ಲಿಂ ಮಾಡ್ತಿದ್ದಾರೆ. ಹಿಂದೂ ಮುಸ್ಲಿಂ ಬಿಟ್ಟು ಬಿಜೆಪಿ ಯಾವ್ದು ರಾಜಕೀಯ ಗೊತ್ತಿಲ್ಲ. ಹಿಂದೂ ಮುಸ್ಲಿಂ ಮಾಡದೆ ಅವ್ರದ್ದು ಯಾವ್ದು ರಾಜಕೀಯ ಬೆಳೆ ಬೈಯುವುದಿಲ್ಲ. ಅವ್ರು ಡೆವಲಪ್ಮೆಂಟ್ ಮೇಲೆ ಬಂದವರಲ್ಲ. 11 ವರ್ಷದ ಪ್ರಧಾನಮಂತ್ರಿ ಮೋದಿ ಅವರು 11 ವರ್ಷದ ಪೆಟ್ರೋಲ್ ರೇಟ್ ಎಷ್ಟಿತ್ತು ಪಾಕಿಸ್ತಾನ ಒಳಗೆ, ಡೀಸೆಲ್ ರೇಟ್ ಏನೈತಿ, ಸಾಮಾನ್ಯ ಮನರು ತಿನ್ನುವಂತ ಒಂದು ಮೊಟ್ಟೆ ಇವತ್ತು ರೇಟ್ ಎಷ್ಟೈತೆ ಅನ್ನೋದು ನೀವು ಊಹೆ ಮಾಡ್ಕೊಳ್ರಿ. ಬಹಳ ದೂರ ಹೋಗ್ಬೇಡ್ರಿ. ನಮ್ಮ ಬಾಂಗ್ಲಾದೇಶ ಪರಿಸ್ಥಿತಿ ಏನೈತಿ, ಪಾಕಿಸ್ತಾನ ಗ್ಯಾಸ್ ರೇಟ್ ಹೇಳಿ, ಅಮೆರಿಕಾ ದೊಡ್ಡಣ್ಣ ರಾಷ್ಟ್ರ, ಅಮೆರಿಕಾ ಸುದಕ್ಕೆ ಇವತ್ತು ನಮ್ ತಲೆ ಬಾಗ್ತೈತಿ ನಮ್ಮ ಭಾರತಕ್ಕೆ. ಎದಕ್ಕಂದ್ರೆ ಹೌದು ಸರ್, ಇವ್ ಮೊನ್ನೆ ಆರ್ಥಿಕದ್ದು ನೀತಿ ಒಳಗೆ ನೋಡಲ್ಲ, ಆರ್ಥಿಕತೆ ನೀತಿ ಒಳಗ ಟ್ರಂಪ್ ಅವ್ರು ಕರ್ಕೊಂಡಿಲ್ಲ, ತೆರಿಗೆ ಹೇಳಿದ್ರು. 1 ತಿಂಗಳು 2 ತಿಂಗಳು ಗೊತ್ತಾಯ್ತು, ಭಾರತ ಬಿಟ್ಟರು ವ್ಯಾಪಾರ ಮಾಡಕ್ ಆಗುದಿಲ್ಲ ಅಂತ ಹೇಳಿದ್ರು. ತೆರಿಗೆ ಕುರಿತಾಗಿ ನಿಮ್ಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿ. ನಾನು ಸ್ಪಷ್ಟಪಡ್ತೀನಿ ನೋಡಿ. ಅವ್ರು ಹೇಳಿ. ಇಲ್ಲ 50% ಬಿಟ್ಟರು ನೀವು ಅಮೆರಿಕ ನಮ್ಗೆ ಇರಬಾರಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಇಡೀ ಜಗತ್ತಿನ ನಮ್ಮ ಜೊತೆ ವ್ಯಾಪಾರ ಮಾಡೋದೇ ಟ್ರಂಪ್ ಮೇಲೆ. ನಿಮ್ಮವರು ಸಾಧ್ಯನೇ ಇಲ್ಲ. ಡಿಪೆಂಡ್ ಇರೋದೇ ಮೋದಿ ಅವರು ಟ್ರಂಪ್ ಮೇಲೆ. ಹೇಳ್ತೀನಿ, ಉದ್ದೇಶ ಹೇಳ್ತೀನಿ. ಟ್ರಂಪ್ ಅವರು ನಮ್ಮ ದೇಶದ ಇಂಪೋರ್ಟ್ಸ್ ಮೇಲೆ 50% ಟ್ಯಾಕ್ಸ್ ಇರಿದ್ರು ನಡುವೆ, ಆಮೇಲೆ 25% ಬಂದ್ರು. ಅವ್ರದ್ದು ಇದ್ರ ಮೇಲೆ ಟ್ಯಾಕ್ಸ್ ಇಲ್ಲ. ನಾವು ಕಳಿಸುವಂತ ಅಮೆರಿಕ ಕಳಿಸುವಂತ ಮೇಲೆ ಟ್ಯಾಕ್ಸ್ 18% ಟ್ಯಾಕ್ಸ್. ಅದಕ್ಕೆ ಸಂಭ್ರಮತೆ ಮಾಡ್ತಾರೆ. ಎಜುಕೇಶನ್ 0% ಟ್ಯಾಕ್ಸ್ ಇದ್ದು, 18%. ನಮ್ದು ಎಕ್ಸ್ಪೋರ್ಟ್ ಇಲ್ಲ, 0% ಅಂತ ಇದೆ ಅಂತ. ಇದು ಟ್ರೇಡ್ ಇಲ್ಲ, ಇದು ಟ್ರೇಡ್ ಇಲ್ಲ. ಅದಕ್ಕೆ ಮತ್ತೆ ಸೆಲಿಬ್ರೇಷನ್ ಬೇರೆ ಇವರಿಗೆ, ಸೆಲಿಬ್ರೇಷನ್ ಬೇರೆ. ಮೋದಿ ಅವರು ಹಾರ ಬೇರೆ ಹಾಕುದು ಇದಕ್ಕೆ. ಅಲ್ಲಿ ಕೋರ್ಟ್ ಮಧ್ಯಪ್ರವೇಶ ಇದೆ, ಇನ್ನೂ ಅದ್ರ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಕೋರ್ಟ್ ಮಧ್ಯಸ್ಥಿಕೆ ವಹಿಸಿ ತೆರಿಗೆ ತೆಗಿಬೇಕಂತ ಆರ್ಡರ್ ಆಗೈತಿ. ಈಗ ಅವರು ಆರ್ಡರ್ ಮಾಡೋದು ಸಹಿತ ಒಪ್ಕೊಂಡಿಲ್ಲ. ಟ್ರಂಪ್ ಅವರನ್ನ ಒಂದು ಪ್ರಶ್ನೆ ಕೇಳಿ, ನಮ್ಗೆ ಟ್ಯಾರಿಫ್ ಅನ್ನ ಕಂಪಲ್ಸರಿ ನೀವು ನಮ್ಗೆ 18%, ಆಕ್ಚುಲಿ 25% ಮಾಡಿದ್ರು ಅವರು, 18% ಮಾಡಿದ್ದಾರೆ. ನಾವು 18% ಹಾಕ್ಲಿ, ನಾವು ನಮ್ ಸೇಮ್ ಹಾಕ್ಲಿ ಇರ್ಲಿ. ಇಲ್ಲ ಕೆಲವೊಂದು ವಿಷಯ ಒಳಗೆ ಇಷ್ಟೇ ಸರ್, ಕೆಲವೊಂದು ಒಳಗೆ ಇಷ್ಟೇ. ಅದು ರಫ್ತೊಳಗ ಕೆಲವೊಂದು ಸೆಕ್ಟರ್ ನರೇಂದ್ರ ಮೋದಿ 0% ಇದ್ದಿದ್ದು 18% ಮಾಡಿದ್ರ, ನಿರ್ಧಾರ ಮುಗಿದೋಯ್ತಲ್ಲ. ಈ ಕೋರ್ಟ್ ಡೀಲ್ ನಿಜವಾಗ್ಲೂ ಈ ವಿಚಾರದಲ್ಲಿ ಬಹಳ ಒಂದು ದುಃಖಕರ ಸರ್. ನೀವು ವಿಚಾರ ಮಾಡಿ, ನಮ್ಮ ದೇಶದ ಉತ್ಪಾದನೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ 0% ಟ್ಯಾಕ್ಸ್ ಅಂತೆ, ಅವರು ನಮ್ಮಲ್ಲಿ ಕಳಿಸಿದಕ್ಕೆ 18% ಟ್ಯಾಕ್ಸ್. ಇದು ಎಂತ ಟ್ರೇಡ್ ಡೀಲು ಇದು? ನರೇಂದ್ರ ಮೋದಿ ಅವರು ಟ್ರಂಪ್ ಅವ್ರ ಮುಂದೆ ಮಂಡಿ ಊರಿದ್ದಾರೆ.
ಮಂಡಿ ಟ್ರಂಪ್ ಅವ್ರನ್ನೇ ಮಂಡಿ ಹೊಡಿದ್ದಾರೆ. ಅಮೆರಿಕ ಬಿಟ್ಟು ನರೇಂದ್ರ ಮೋದಿ ಅವರು ಯಾವುದೂ ಇಲ್ಲ. ಅವರಾಗೆ ಫೋನ್ ಹಚ್ಚಿ ಮಾತಾಡಿದ್ದೆ. ಭಿಕ್ಷೆ ಬೇಡಿದ್ದಾರೆ ನಮಗೆ ಕಡಿಮೆ ಮಾಡಿ ಅಂತ. ಯಾಕೆ ಅವ್ರು 25 ಹಾಕಿದ್ರಂತಂದ್ರೆ ನಮ್ಮವ್ರು 50 ಹಾಕ್ಲಿ. ಟ್ಯಾಕ್ಸ್ ಅವ್ರು 25 ಹಾಕಿದ್ರಂದ್ರೆ ನಮ್ಮವ್ರು 50 ಹಾಕ್ಲಿ. ಯಾಕೆ ಅನ್ಸಲ್ಲ ಅಮೆರಿಕಾಗೆ? ಸರ್ ಎಲ್ಲ ವಿಷಯಗಳಲ್ಲಿ ಪ್ರಧಾನಮಂತ್ರಿ ಆಗೋ ಮುಂಚೆ ಅದ್ರ ಬಗ್ಗೆ ನೀವು ಇನ್ನೊಮ್ಮೆ ಕರೀರಿ, ಇಂಪ್ಲಿಮೆಂಟ್ ಮಾಡಿ ಸರಿಯಾಗಿ ಅದರದೇ ಬಗ್ಗೆ ಒಂದು ಡೆಬಿಟ್. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಒಂದ್ ನಿಮಿಷ, ಪ್ರಧಾನಮಂತ್ರಿ ಅವರು ಮೋದಿ ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ಒಂದ್ ನಿಮಿಷ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಮೋದಿ ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ಇದೇ ಕಾಂಗ್ರೆಸ್ ಮೇಲೆ ಗೂಬೆ ಕೊಡ್ತಾ ಇದ್ರು. हम किसी का मोहताज नहीं है, वो अमेरिका हो चाइना हो, हम अपना दिखाएंगे. ಏನ್ ತೋರಿಸ್ತಿದ್ದಾರೆ? ಮಂಡಿ ಹೊರ್ತಿದ್ದಾರೆ ಟ್ರಂಪ್ ಅವ್ರ ಮುಂದೆ. ಮೂವತ್ತೋಡ್ ಜವಾಬ್ ದೇಂಗೆ. ಎಲ್ಲಿ ಮೂವತ್ತೋಡ್ ಜವಾಬ್ ದಿದ್ದಾರೆ? ಪ್ರಶ್ನೆ ಇಲ್ಲ. ಮೂವತ್ತೋಡ್ ಜವಾಬ್ ಎಲ್ಲಿದೆ? ಮೂವತ್ತೋಡ್ ಜವಾಬ್ 80% ಹೇರಿಕೆ ಮಾಡಿದ್ರು. ಅದಕ್ಕೆ ಸೆಲೆಬ್ರೇಷನ್ ಮಾಡ್ತಾರೆ. ಅದಕ್ಕೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮೋದಿ ಅವರು ಹಾರ ಹಾಕ್ತಾರೆ. 80% ಬಂದಿದ್ದಕ್ಕೆ ಹಾರಲು ಏನು 0% ಇಲ್ಲ ಅಂತ ಸೆಲೆಬ್ರೇಷನ್ ಗೊತ್ತಾಗ್ತಾ ಇಲ್ಲ. ಬಲಿಷ್ಠ ಇದ್ರೊಳಗೆ ಏನು ಪ್ರಶ್ನೆ ರಾಜಿ ಪ್ರಶ್ನೆನಿಲ್ಲ. ಇವತ್ತು ಅದಕ್ಕೆ ನಮ್ದು GDP ಇರ್ಬೋದು, ನಮ್ದು ರೂಪಾಯಿ ಬೇರೆ ಬೇರೆ ದೇಶದ ರೂಪಾಯಿ $91 ಆಗಿದೆ ಸರ್. $92 ಆಗಿದೆ. ಹಿಡ್ಕೊಂಡು ಕೂತಿದ್ದಾರೆ ಸರ್ ಇಲ್ಲಿ ಮಟನು. ಮೋದಿ ಬರೋಕ್ಕೆ ಮುಂಚೆ 62, 61 ಇತ್ತು ಡಾಲರ್. 92, 96 ವರೆಗೆ ಆಗಿದೆ. ಭಾಗ್ಯ ಉಚಿತಕ್ಕೆ ಕೊಡುಗೆ ಕೊಡ್ಲಿಲ್ಲ. ಯಾಕಂದ್ರೆ ದೇಶದ ಪರಿಸ್ಥಿತಿ, ದೇಶದ ಇವತ್ತು ರೈಲ್ವೆ ಸೆಕ್ಟರ್ ಒಳಗೆ ತೋರಿ ಇವತ್ತು ಎಷ್ಟು ಖಾಸಗೀಕರಣ, ರಸ್ತೆ ಒಳಗೆ ಎಲ್ಲ ಖಾಸಗೀಕರಣ ಮಾಡಿದ್ದೀರಾ? ಎಲ್ಲ ಖಾಸಗೀಕರಣ ಮಾಡಿದ್ದೀರಾ? ಎಲ್ಲ ಪ್ರೈವೇಟೈಸೇಷನ್, ಎಲ್ಲ ಪ್ರೈವೇಟೈಸೇಷನ್ ಮಾಡಿದ್ದೀರಾ? ಎಲ್ಲಿ ಇಟ್ಕೊಂಡಿದ್ದೀರಾ? ದೇಶಕ್ಕೆ ಎಲ್ಲರೂ ಮಾಡಿದ್ದೀರಾ? ಏನಾದರೂ ಪ್ರಾರಂಭವಾಗಿದ್ದೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಸ್ಟಾರ್ಟ್ ಆಗಿದೆ. 100 ಸ್ಮಾರ್ಟ್ ಸಿಟೀಸ್ ಮುಂದುವರಿತು. 100 ಸ್ಮಾರ್ಟ್ ಸಿಟಿ ಬರಲಿಲ್ಲ, ಬುಲೆಟ್ ಟ್ರೈನ್ ಬರಲಿಲ್ಲ. ಏನ್ ಇವ್ರು ಏನ್ ಅಭಿವೃದ್ಧಿ ಮಾಡ್ತಿದ್ದಾರೆ? 11 ವರ್ಷ ಆಯ್ತು. 11 ವರ್ಷ ಒಂದು ಬುಲೆಟ್ ಟ್ರೈನ್ ತರಕ್ ಆಗ್ತಾ ಇಲ್ಲ ಇವರಿಗೆ. 11 ವರ್ಷ ಒಂದು 100 ಸ್ಮಾರ್ಟ್ ಸಿಟಿ ತೋರಿಸ್ಲಿ ಇವರು. 100 ಸ್ಮಾರ್ಟ್ ಸಿಟಿ ಬಿಡಿ, ಒಂದು ಒಳ್ಳೆ ಸಿಟಿ ತೋರಿಸ್ಲಿ ನಮಗೆ. ಸರ್ ಯೂಸುಫರ್, ನಾನು ಈ ಡೆವಲಪ್ಮೆಂಟ್ ಪೆಟ್ರೋಲ್ 50-60 ರೂಪಾಯಿ ಇದ್ದಿದ್ದು 100 ರೂಪಾಯಿ ಪೆಟ್ರೋಲ್ ಆಗಿದೆ. ಪೆಟ್ರೋಲ್ 50-60 ರೂಪಾಯಿ ಇದ್ದಿದ್ದು 100 ರೂಪಾಯಿ ಪೆಟ್ರೋಲ್ ಆಗಿದೆ. ಇದೇನಾ ಇವ್ರ ಅಭಿವೃದ್ಧಿ? ಇದೇನಾ ಡೆವಲಪ್ಮೆಂಟ್ ಇವ್ರದ್ದು? ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಸರ್. ಬರೀ ಪಕ್ಕದ ರಾಷ್ಟ್ರದ ಗಮನಿಸಿ ಸರ್. ಎಕನಾಮಿಕ್ ಪಕ್ಷದ ರಾಷ್ಟ್ರ ಬಿಡಿ ಸರ್, ನಮ್ ದೇಶ ಅಷ್ಟೇ ಮಾತಾಡೋಣ ನಾವು. ಅದಕ್ಕೆ ನಾವೇ ಅಮೆರಿಕನ್ ನಾವು ಮಾತಾಡೋದು ಭಾರತ ದೇಶದ ಮಾತಾಡೋದು. ತುಂಬಾ ವಿಷಯಗಳು ಅದಾವ ಭೋಗೇಶ್ ಸರ್ ಅಂಡ್ ಶಿವರುದ್ರ ಸರ್. ತುಂಬಾ ವಿಷಯಗಳದಾವ, ಇನ್ನೂ ಕುಂತ್ಕೊಂಡು ಚರ್ಚೆ ಮಾಡಬೇಕಾಗಿದೆ, ಸಮಯದ ಅಭಾವ ಇದೆ. ಒಟ್ಟಿನಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅವರ ವಿಷಯಾಂತರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ಈಗ ಅರವಿಂದ್ ಕೇಜ್ರಿವಾಲ್ ಕ್ಲೀನ್ ಚಿಟ್ ಸಿಕ್ಕಿದೆ, ಅವರಿಗೆ ಒಂದು ಬಲ ಬಂದಿದೆ. ಈಗ ನೀವು ಮುಂದೆ ನಿಮಗೆ BJPಗೆ ಎಲ್ಲೋ ಒಂದು ಕಡೆ ಸರ್ ತನಿಖೆ ಬಿಜೆಪಿ ಅವರು ಮಾಡಿಲ್ಲ. ಮೋದಿ ಅವರು ಅಮಿತ್ ಶಾ ಅವರು ದೇಶಕ್ಕೆ ಕ್ಷಮೆ ಯಾಚಿಸಬೇಕು. ಮೋದಿ ಅವರು ಅಮಿತ್ ಶಾ ಅವರು ದೇಶಕ್ಕೆ ಕ್ಷಮೆ ಯಾಚಿಸಬೇಕು. ಅಂದ್ರೆ ಬಿಜೆಪಿಯವರು ಈ ವಿಚಾರದಲ್ಲಿ ಒಂಥರ ಅವಾಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಕಳಿಸಿ. ಸರ್ ಬಿಜೆಪಿ ಅವ್ರು ಏನಾದ್ರು ಅವ್ರಿಗೆ ಜೈಲಿಗೆ ಕಳ್ಸತ್ ತಿಳಿತು, ಅರೆಸ್ಟ್ ಮಾಡಂತ ತಿಳಿತು, ನೀವು ಎಲ್ಲಾನು ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ. ನಿಮ್ದೇ ಕೇಂದ್ರ ಸರ್ಕಾರ, ನಿಮ್ದೇ ಕೇಂದ್ರ ಸರ್ಕಾರ, ನಿಮ್ಮ ಕೇಂದ್ರ ಸರ್ಕಾರ ಕೈಗೊಂಬೆಗಳು ಮಾಡಿದ್ದು ನಿಮ್ಮ ಮೇಲ್ಮನೆ ಹೋಗಿದ್ದಾರೆ ಅವರು ಕೋರ್ಟಿಗೆ. ನೋಡಿ ಆರಾಮಾಗಿ ನೀವು ವಿರೋಧ ಪಕ್ಷ ಆಗಿರೋದ್ರಿಂದ ಆ ವಿಚಾರವನ್ನ ಅವ್ರು ಹೇಳ್ತಾರೆ. ಇನ್ನು 3-4 ಕೇಸ್ ಕೋರ್ಟಲ್ಲಿ ಟ್ರಯಲ್ ಶುರುವಾಗಿಲ್ಲ. ಕೋರ್ಟಲ್ಲಿ ಟ್ರಯಲ್ ಶುರುವಾಗಿಲ್ಲ. ಚಾರ್ಜ್ ಶೀಟ್ ಟ್ರಯಲ್ ಶುರುವಾಗಿಲ್ಲ. ಟ್ರಯಲ್ ಇಲ್ಲ, ಅದಕ್ಕೆ ಟ್ರಯಲ್ಗೂ ಇಲ್ಲ. ನಿರಪರಾಧಿ ಮಾಡಿ ಅಂತ ಹೇಳಿ ಎಲ್ಲೂ ಆರ್ಡರ್ ಆಗಿಲ್ಲ ಅನ್ನೋ ಹಂಗೆಲ್ಲ ಹೇಳ್ತಾ ಇದ್ದಾರೆ ಅವರು. ನೋಡಿ, ಹಂತವಾಗಿ ಕೋರ್ಟ್ ಇರುತ್ತೆ. ಹೌದಾ, ಲೋವರ್ ಕೋರ್ಟ್ ಇದೆ, ನಾಳೆ ಹೈಕೋರ್ಟ್ ಇದೆ, ನಾಳೆ ಸುಪ್ರೀಂ ಕೋರ್ಟ್ ಇದೆ. ಅಲ್ಲಾದ್ರೂ ಬಿಜೆಪಿಗೆ ಮತ್ತೆ ಮೋದಿ ಅವರು ಅಮಿತ್ ಶಾ ಅವರಿಗೆ ಮುಖಭಂಗ ಆಗುತ್ತೆ. ಈಗ ಇಡೀ ದೇಶಕ್ಕೆ ಕ್ಷಮೆ ಯಾಚಿಸಬೇಕು. ಮೋದಿ ಅವರು ಅಮಿತ್ ಶಾ ಅವರು ಇಡೀ ದೇಶಕ್ಕೆ ಕ್ಷಮೆ ಯಾಚಿಸಬೇಕು. ಅವರು ಇದೊಂದು ಪೊಲಿಟಿಕಲ್ ವೆಂಡೆಟ್ಟಾ. ತನಿಖಾ ಸಂಸ್ಥೆ ಅಲ್ಲ, ಅದು ಮೋದಿ ಅವರ ಸಂಸ್ಥೆ ಆಗಿಬಿಟ್ಟಿದೆ. ಸಂಸ್ಥೆ ಆಗ್ಬಿಟ್ಟಿದೆ. ಅದು ಒಂದು ಪೊಲಿಟಿಕಲ್ ವೆಂಡೆಟ್ಟಾ. ಒಂದು ಸೆಂಟ್ರಲ್ ಏಜೆನ್ಸಿಯನ್ನು ಬಳಸಿಕೊಂಡು ವಿರೋಧ ಪಕ್ಷ ನಾಯಕರನ್ನು ಒಂದು ಹತ್ತಿಕ್ಕುವಂತ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. CBI, ಡೆಲ್ಲಿ ಪೊಲೀಸ್, IT ಕಮಿಷನ್, ಎಲೆಕ್ಷನ್ ಕಮಿಷನ್ ಎಲ್ಲ ಕೂಡ ಒಂದು ವಿರೋಧ ಪಕ್ಷ ಮೇಲೆ ಒಂದು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆ. ಪಾರದರ್ಶಕವಾಗಿ ಇದು ಸ್ವಾಗತ ಮಾಡ್ತಿರೋ ಹೇಗೆ? ಯಾವುದು ಈಗ ನಿನ್ನೆ ಆಗಿದ್ದು ಸ್ವಾಗತ ಮಾಡಬಹುದು ಸರ್. 100% ಸ್ವಾಗತ ಮಾಡಲೇಬೇಕು, ಆಪ್ಷನ್ ಇಲ್ಲ ಸರ್. ಕೋರ್ಟ್ ತೀರ್ಪು ಕೊಟ್ಟೈತಿ. ಇನ್ನು ಮೇಲೆ ಇವಾಗ ಅಕ್ಸೆಪ್ಟ್ ಮಾಡ್ಲೇಬೇಕು. ಅಣ್ಣಾ ಹಜಾರೆ ನಿನ್ನೆ ಅಕ್ಸೆಪ್ಟ್ ಮಾಡಿದ್ದಾರೆ. ನಿನ್ನೆ ಅಣ್ಣಾ ಹಜಾರೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಣ್ಣಾ ಹಜಾರೆ ಬಂದಂತ ತೀರ್ಪು ನಾನು ಒಪ್ಕೋತೀನಿ. ತೀರ್ಪು ನಾನು ಒಪ್ಕೋತೀನಿ.
ನಿನ್ನೆ ಬಂದಂತ ತೀರ್ಪು ನಾನು ಒಪ್ಕೋತೀನಿ ಅಂತ ಅಣ್ಣಾ ಹಜಾರೆ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಬಂದಂತ ತೀರ್ಪು ನಾನು ಒಪ್ಕೋತೀನಿ, ಅರವಿಂದ್ ಕೇಜ್ರಿವಾಲ್ ಖುಲಾಸೆ ಬಂದಿದ್ದಾರೆ, ಸಿಬಿಐ ಅವರು ಸಾಕ್ಷಿ ಒಂದು ಪಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ, ಹೀಗಾಗಿ ನಾವು ಅರವಿಂದ್ ಕೇಜ್ರಿವಾಲ್ ಬಿಡುಗಡೆನ ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ತಾವು ಕೂಡ ಸ್ವಾಗತ ಮಾಡಬೇಕು, ಮೋದಿ ಅಮಿತ್ ಶಾ ಕೂಡ ಸ್ವಾಗತ ಮಾಡಬೇಕು. ಇದಕ್ಕೆ ಆಪ್ಷನ್ ಇಲ್ಲ. ಮೋದಿ ಅಮಿತ್ ಶಾ ಅವರು ಕೋರ್ಟ್ ಅಲ್ಲ, ಸಿಬಿಐ ಅಲ್ಲ, ಇಡಿ ಅಲ್ಲ, ಅವು ಸ್ವತಂತ್ರ ತನಿಖಾ ಸಂಸ್ಥೆ. ಅದು ಕೇಂದ್ರ ಸರ್ಕಾರದ ಅಂಡರ್ದೊಳಗೆ ಅಧೀನದೊಳಗೆ ಇದೆ. ಕಾಂಗ್ರೆಸ್ದವರಿಗೆ ಚುನಾವಣೆ ಆಯೋಗ ಮೇಲೆ ವಿಶ್ವಾಸ ಇಲ್ಲ, ಕೋರ್ಟ್ ಮೇಲೆ ವಿಶ್ವಾಸ ಇಲ್ಲ. ಡೈರೆಕ್ಟ್ ಫೇಸ್ ಮಾಡೋದು ತಾಕತ್ತು ಕೇಂದ್ರ ಸರ್ಕಾರ, ಡೈರೆಕ್ಟ್ ಫೇಸ್ ಮಾಡೋಂತ ತಾಕತ್ತು ಮೋದಿ ಅವರಿಗೆ ಹೋಗ್ಬಿಟ್ಟಿದೆ. ಅರವಿಂದ್ ಮುಖ ಅಂತಂದ್ರೆ ನಿದ್ರೆ ಬರೋಂಗಿಲ್ಲ ಇಬ್ರಿಗೂ, ಅಮಿತ್ ಶಾ ಮತ್ತು ಮೋದಿ ಅವರಿಗೆ. ಹೀಗಾಗಿ ಸೆಂಟ್ರಲ್ ಮುಂಬರುವ ದಿವಸ ಆಮ್ ಆದ್ಮಿ ಪಕ್ಷ ಒಂದು ಪಾರ್ಟಿ ಇತ್ತು, ಇಷ್ಟೇ ಇತ್ತು. ಆಯ್ತು ನೋಡೋಣ ಸರ್, ಚಾಲೆಂಜ್ ಅಕ್ಸೆಪ್ಟೆಡ್. ಗುಜರಾತ್ ನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಗುಜರಾತ್ ನಲ್ಲಿ ಹೊರ ಹೊಮ್ಮಿದೆ. ಗುಜರಾತ್ ನಲ್ಲಿ ಆಮ್ ಆದ್ಮಿ ಪಕ್ಷ 2ನೇ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿದೆ. ಕಾಂಗ್ರೆಸ್ ಅನ್ನು 3ನೇ ಸ್ಥಾನಕ್ಕೆ ದಬ್ಬಿದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಮ್ ಆದ್ಮಿ ಪಾರ್ಟಿ ನಂಬರ್ 1 ಪಾರ್ಟಿ ಗುಜರಾತ್ ನಲ್ಲಿ ಬರುವಂತ ಎಲ್ಲ ಸಾಧ್ಯತೆಗಳಿದಾವೆ. ಗುಜರಾತ್ ಎಲೆಕ್ಷನ್ ಬರ್ತಾ ಇದೆ, ವಿರೋಧ ಪಕ್ಷ ನಾವು ಕೂಡೇ ಕೊಡ್ತೀವಿ ಅಂತ ಚಾಲೆಂಜ್ ಮಾಡ್ತಾ ಇದೀವಿ. ಆಮ್ ಆದ್ಮಿ ಪಕ್ಷ ಲಾರ್ಜೆಸ್ಟ್. ಅದೇ ರೀತಿ ನಿಮ್ ಹೋರಾಟ ಕರ್ನಾಟಕಕ್ಕೂ ಇರ್ಲಿ, ನಿಮ್ ಕರ್ನಾಟಕಕ್ಕೂ ಬರ್ರಿ, ನೀವು ಶುರು ಮಾಡ್ತೀವಿ. ಎಲ್ಲಾನು ಹೇಳ್ತೀವಲ್ಲ, ಎಲ್ಲ ನಮಗೆ ನೋಡಿ, ನಮ್ ಬಿಜೆಪಿನೂ ಒಂದೇ, ಕಾಂಗ್ರೆಸ್ ಯಾರು ಭ್ರಷ್ಟಾಚಾರ ಮಾಡ್ತಾರೆ. ಇವರು ಕೂಡ ಆಮ್ ಆದ್ಮಿದವರು ಕೂಡ ಹೋರಾಟ ಮಾಡಿದ್ರು, ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಹೋರಾಟ ಮಾಡಿದ್ರು. ಅದಕ್ಕೆ ಸಪೋರ್ಟ್ ನೀವು ಮಾಡಿದಿರಿ. ಡೇ 1 ಕೂತೀನಿ ಸರ್ ನಾನು, ಯಾಜ ಜಿಲ್ಲಾಧ್ಯಕ್ಷನಾಗಿ. ಜಿಲ್ಲಾಧ್ಯಕ್ಷನಾಗಿ ಮೆಡಿಕಲ್ ಕಾಲೇಜ್ ಹೋರಾಟ ಬಗ್ಗೆ ನಾನು ಒಪ್ತೀನಿ. ಕೇವಲ ಎಲ್ಲಾ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಹೋರಾಟ ಮಾಡೋದಕ್ಕೆ ಫಲಶ್ರುತಿಯಾಗಿ ಇವತ್ತು ಸಾಮಾನ್ಯ ಜನರಿಗೆ ಹೋರಾಟ ಮಾಡಿದ ಮನೋಭಾವನೆ ಹೆಂಗಿತ್ತು ನಮ್ಮ ಇನ್ನೂತ್ತಾದ್ರೂ ಹೋರಾಟ ಮಾಡಲಾರ್ದು ಇನ್ನೂ ದಕ್ಕುದಿಲ್ಲ ಅನ್ನೋದು ಗೊತ್ತಿತ್ತು. ಅದ್ರ ಬಗ್ಗೆ ನಾನು ಒಪ್ತೀನಿ. ಇವರು ಮಾಡ್ಯಾರ, ಸಂಘ ಸಂಸ್ಥೆಯವರು, ಮಠಾಧೀಶರು ಮತ್ತೆಲ್ಲರೂ ಕೂಡ ಬೀದಿಗಳು ಹೋರಾಟ ಮಾಡೋದು ಫಲಶ್ರುತಿಯಾಗಿ ನಮ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಕ್ಕಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೇವಲ ಅಲ್ಲ, ಅದರಿಂದ ಎಷ್ಟು ಲಾಭ ಐತೆ ಅನ್ನೋದು ಅದಕ್ಕೆ ಆಳವಾಗಿ ಇಳಿದ ಮೇಲೆ ಗೊತ್ತಾಗ್ತದೆ. ಎಲ್ಲಾನು ಸ್ಪೆಷಲಿಟಿ ಅದಾವ. ಏನು ಸರ್ಕಾರಿ ಕಾಲೇಜ್ ಆಗಬೇಕು ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ, ಎಲ್ಲರೂ ಹೋರಾಟ ಮಾಡೋದು ಕಾನ್ಸೆಪ್ಟ್ ನಿಮ್ದೇ ಸರ್. ಇದು ಇದ್ರ ಬಗ್ಗೆ ಡಿಬೇಟ್ ಕರಿ ಸರ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಗೈಡೆನ್ಸ್ ಮಾಡ್ಯಾರ ಸರ್. ಇನ್ನೂ ಒಂದ್ ನಿಮಿಷ ಒಂದೇ ಲಾಸ್ಟ್ ಕ್ವಶನ್. ಈ ಹೋರಾಟದ ಹಿಂದೆ ಇರೋರು ಇದ್ರದ್ದು ಇನ್ನೂತ್ತಾದ್ರೂ ಕೂಡ ನಿಮ್ಮ ಮಾಧ್ಯಮದವರು ಆಯ್ತು, ವಿಜಾಪುರ ಜನತೆ ಅವ್ರದ್ದು ಕಾಣದ ಕೈ ಯಾರದು ಯಕ್ಷ ಪ್ರಶ್ನೆ ಉಳಿದೈತಿ. ಅದು ಗೊತ್ತಿರೋ ಇಲ್ಲೋ ನೀವು? ಅದು ಬರ್ಲಿ, ಅದು ಟೈಮ್ ಬಂದ್ಮೇಲೆ ಅದಕ್ಕೆ ಇನ್ನೊಮ್ಮೆ ಡಿಬೇಟ್ ಕರ್ರಿ, ಅದಕ್ಕೆ ನಾನು ಬರ್ತೀನಿ. ಇದಕ್ಕೆ ಹಿಂದಿನ ರೂವಾರಿಗಳು ನಾವೇ ಹೋರಾಟಗಾರರು, ಪ್ರಾಮಾಣಿಕವಾಗಿ ಹೋರಾಟ ಮಾಡದಂತ ನಾವೇ ಹೋರಾಟಗಾರ. ಇದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವೇ, ನಮ್ಮ ಹೋರಾಟ ಹತ್ತಿಕ್ಕುವಂತ ಪ್ರಯತ್ನ ಎಲ್ಲರೂ ಮಾಡಿದ್ರು. ಬಿಜೆಪಿನೂ ಮಾಡ್ತು, ಕಾಂಗ್ರೆಸ್ ಮಾಡ್ತು, ಎಂ ಬಿ ಪಾಟೀಲ್ ಮಾಡಿದ್ರು, ಯತ್ನಾಳ್ ಅವರು ಮಾಡಿದ್ರು. ಯತ್ನಾಳ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಬಿಜೆಪಿ ಇದ್ದಾರೆ. ನಮ್ಮದು ನಗರ ಶಾಸಕರಲ್ಲ, ನಗರ ಶಾಸಕರು ಶಿವಾನಂದ ಪಾಟೀಲ್ ಪೇಮೆಂಟ್ ಗಿರಾಕಿಗಳು ಅಂತ ಮಾಡಿದ್ರು. ಹೌದಾ? ಶಿವಾನಂದ ಪಾಟೀಲ್ ಅದೇ ನಮ್ ಕಡೆ ದುಡ್ಡಿಲ್ಲ, ನೀವು PPT ಒಳಗೆ ಮಾಡ್ಕೊರ ಅಂತ ಹೇಳಿದ್ರು ಯಾರು ಸರ್? ನಮ್ ಕಡೆ ದುಡ್ಡು ಮತ್ತೆ ಅವ್ರು ಇವ್ರು ಮಾಡ್ತಿದ್ರು ಯತ್ನಾಳ್ ಅವರು. ತಪ್ಪೇನಿ ಸರ್? 5,500 ಕೋಟಿ ಆಸ್ತಿ, 500 ಕೋಟಿ ಆಸ್ತಿಗೆ ಯತ್ನಾಳ್ ಅವರು ಕೊಡೋಣ ನಮ್ಮ ಜಿಲ್ಲೆ ಆಸ್ತಿ, ನಮ್ಮ ಸಾರ್ವಜನಿಕರ ಆಸ್ತಿ. ಪ್ರಶ್ನೆ ಯಾರ ಆಸ್ತಿ ಅಲ್ಲ, ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್ಕಾರ ದುಡ್ಡಿಲ್ಲ, ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಜಾಗ ಯಾರ ಅಪ್ಪಂದು ಆಸ್ತಿ ಅಲ್ಲ, ಅದು ನಮ್ಮ ಜನರ ಆಸ್ತಿ, ನಮ್ಮ ಸಾರ್ವಜನಿಕರ ಆಸ್ತಿ. 5,500 ಕೋಟಿ ಆಸ್ತಿ ಇರುವಂತ ನಮ್ಮ ಜಿಲ್ಲಾ ಆಸ್ಪತ್ರೆ ಜಾಗ ಯಾರ ಒಬ್ಬನಿಗೂ ಕೊಡಂಗಿಲ್ಲ. 500 ಕೋಟಿಗೆ ಯಾರ ಅಪ್ಪನಿಗೂ ಕೊಡಂಗಿಲ್ಲ. ಅದು ಸರ್ಕಾರದ ಆಸ್ತಿ, ಸಾರ್ವಜನಿಕರ ಆಸ್ತಿ. ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಕಟ್ಟಬೇಕು ಅಂತೇಳಿ ಮುಖ್ಯಮಂತ್ರಿ ಅವರು ಮನೆ ಘೋಷಣೆ ಮಾಡಿದ್ದಾರೆ. ಅದು ಆಗೋರು ನಾವು ಬಿಡುವುದಿಲ್ಲ, ಯಾರಿಗೂ ಕೂಡ ಅದು ಇದೇ ಮುಖ್ಯಮಂತ್ರಿಗಳೇ ಇದೇ ಸರ್ಕಾರ ಹೇಳಿತ್ತು PPT ಒಳಗೆ ಕೊಡ್ತೇವೆ ಅಂತ. ಗೊಂದಲ ಆಗಕ್ಕೆ ಕಾರಣ ಇದೆ ಸರ್ಕಾರದವ್ರು. ಅದಕ್ಕೆ ಹೋರಾಟ ಮಾಡಿದ್ವಿ ಸರ್. ನಮ್ಗೆ ಖುಷಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ವಿ. ಸರ್ಕಾರದ ಪೂರ್ಣ ಪ್ರಮಾಣದ ಸರ್ಕಾರದ ಕಾಲೇಜ್ ಆಗಲಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಗೊತ್ತಿರಲಿ ಭೋಗೇಶ್ ಅವರೇ, ನಿಮಗೂ ಕೂಡ ಗೊತ್ತಿರಲಿ, ಮೊದಲನೇ ಬಾರಿಗೆ ವಿಜಯಪುರದಲ್ಲಿ PPP ಮೆಡಿಕಲ್ ಕಾಲೇಜ್ ಕಿಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಹೋರಾಟ ಮಾಡಿದವರೇ ಬಸನಗೌಡರು ಹೋರಾಟ ಮಾಡ್ತಾರೆ. ಇದನ್ನು ಒಪ್ಕೋತೀರ?
ಹೋರಾಟ ಮಾಡಿದಂತ ಬಸನಗೌಡರು ಯಾಕೆ ಅಪೋಸ್ ಮಾಡಿಲ್ಲ ಅವರು? ಯಾಕೆ ಅಪೋಸ್ ಮಾಡಿ ಅಪೋಸ್ ಯಾಕೆ ಮಾಡಲಿಲ್ಲ? ಒಂದೇ ಒಂದು ಸ್ಟೇಟ್ಮೆಂಟ್ ಸರ್ ಮುಗಿಸ್ತೇನೆ. ಯಾಕೆ ಇದಕ್ಕೆ ಬರ್ತಾರೆ? ಎಲ್ಲಿ PPP ಬೇಕು ಅಂತ ಅಲ್ಲ ಸರ್, PPP ಬೇಕಂತ ಅವರೆಲ್ಲರೂ ಅವರು ಸದನದಲ್ಲಿ ಪ್ರಶ್ನೆ ಕೇಳಿದಾಗ ಸರ್ಕಾರದಿಂದ ಉತ್ತರ ಏನಿತ್ತು, ನಮ್ಮ ಕಡೆ ದುಡ್ಡಿಲ್ಲ, PPP ಮಾಡ್ತೇವೆ. ಯಾಕೆ ಸರ್ PPP ವಿಜಯಪುರ ಅಪೋಸ್ ಮಾಡಬಹುದಾಗಿತ್ತು, ಯತ್ನಾಳ್ ಅಪೋಸ್ ಮಾಡಬಹುದಾಗಿತ್ತು, ಅಲ್ಲಿ ಯತ್ನಾಳ್ ಅಪೋಸ್ ಮಾಡಬಹುದಾಗಿತ್ತು. ಯಾವುದೇ ವಿಷಯ ಅಪೋಸ್ ಮಾಡ್ತಾರೆ. ಒಂದು ಪಾಯಿಂಟ್ ಇದೆ. ಎಷ್ಟು ಜಿಲ್ಲೆ ಒಳಗೆ PPP ಕೊಟ್ಟಿದ್ದಾರೆ ಹೇಳಿ ಸರ್? ಎಷ್ಟು ಜಿಲ್ಲೆ ಒಳಗೆ PPP ಕೊಟ್ಟರು ಗೊತ್ತೈತೇನ? ಹೇಳ್ರಿ, ಅಲ್ಲೇ PPP ಕೊಟ್ಟರು, ಎಲ್ಲಿ ಕೊಟ್ಟಿದ್ದಾರೆ ಅವರೆಲ್ಲರೂ ಯಾರು? ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 24 ರಾಜ್ಯಗಳಲ್ಲಿ PPP ಕೊಟ್ಟಿತ್ತು, ಮತ್ತೆ ಕ್ಯಾನ್ಸಲ್ ಆಯ್ತು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡೋದು ಸರ್ ಮಾಡಿದ್ರು. 11 ಕಾಲೇಜ್ PPP ಇತ್ತು, ಅದರಲ್ಲಿ ಬಾಗಲಕೋಟೆ ಕೂಡ ಇತ್ತು, ಬಿಜಾಪುರ ಇತ್ತು. ಬಟ್ ಸಚಿವರೇ PPP ಮಾಡಲ್ PPP ಕೊಡ್ತೇವೆ ಯಾರಾದ್ರೂ ಇದ್ರೆ ಹೇಳ್ರಿ ಅಂದ ಮೇಲೆ ಬಸವನಗೌಡರು ಒಪ್ಕೊಂಡ್ರು. ಅಪೋಸ್ ಮಾಡಬೇಕಾಗಿತ್ತು, ಅಪೋಸ್ ಮಾಡಬಹುದಾಗಿತ್ತು, ಅಪೋಸ್ ಮಾಡಬೇಕಾಗಿತ್ತು. ಪ್ರತಿನಿಧಿಯಾಗಿ ಒಂದು ಜಿಲ್ಲಾ ಪ್ರತಿನಿಧಿಯಾಗಿ ಅಪೋಸ್ ಮಾಡಬೇಕಾಗಿತ್ತು. PPP ಬೇಡ, ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಅಪೋಸ್ ಮಾಡಬಹುದಾಗಿತ್ತು. ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಬಸನಗೌಡರಾಗ್ಲಿ, MB ಪಾಟೀಲ್ರಾಗ್ಲಿ, ಇಲ್ಲಿ ಈ ವಿಚಾರದಲ್ಲಿ PPP ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಸ್ಪಷ್ಟವಾದಂತಹ ಒಂದು ಬೆಂಬಲ ಕೊಡಲಿಲ್ಲ ಅಂತಕ್ಕಂಥದ್ದನ್ನ ಆರೋಪಗಳು ಸರ್. ಅವರು ಆರೋಪ ನೋಡಿ ಸರ್, ಆರೋಪ ಎಲ್ಲರೂ ಮಾಡ್ತಾರ. ಅದ್ರ ಬಗ್ಗೆ ನಾನು MB ಪಾಟೀಲ್ ಬಗ್ಗೆನೂ ಮಾತಾಡಕ್ ಹೋಗಲ್ಲ, ಬಸವನಗೌಡ ಬಗ್ಗೆನೂ ಮಾತಾಡಕ್ ಹೋಗುದಿಲ್ಲ. ಸತ್ಯಾಸತ್ಯತೆ ನಮ್ಮ ಜನತೆಗೆ ಗೊತ್ತೈತಿ. ಅವ್ರ ಹೇಳಿಕೆ ಮಾತಾಡ್ಬೇಕು ಸರ್, ಮಾಧ್ಯಮ ಹೇಳಿಕೆಗಳು ಜನಪ್ರತಿನಿಧಿ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಆರಿಸ್ತಂತ ಜನಪ್ರತಿನಿಧಿಗಳು ತಪ್ಪು ಮಾಡ್ತಾ ಇದ್ರೆ ತಪ್ಪು ಮಾಡ್ತಾ ಇದ್ದೀರಾ MB ಪಾಟೀಲ್ ಅವರೇ, ತಪ್ಪು ಮಾಡ್ತಾ ಇದ್ರೆ ಯತ್ನಾಳ್ ಅಂತ ಹೇಳ್ಬೇಕು, ಗಟ್ಟಿದ್ರು ಅಂತ ಹೇಳ್ಬೇಕು. ಇಲ್ಲಿ ನಾವು ಯಾರು ಬಕೆಟ್ ಹಿಡೋರಲ್ಲ, ಬಕೆಟ್ ಹಿಡಿಯುವಂತ ನಾವು ರಾಜಕಾರಣಿಗಳು ಆಗಬಾರ್ದು. ನಾವು ನೇರವಾಗಿ ಕೇಳಬೇಕು. ಯಾವುದೇ ಪಕ್ಷದವರು ಇರಲಿ, ಎಷ್ಟೇ ಪ್ರಭಾವಿ ಸಚಿವರಿರ್ಲಿ, ಶಾಸಕರಿರ್ಲಿ, ಯತ್ನಾಳ್ ಅವರೇ ಆಗಿರ್ಬೋದು, MB ಪಾಟೀಲ್ ಅವರೇ ಆಗಿರ್ಬೋದು, ಇಲ್ಲ ಬೇರೆ ಯಾರೇ ಆಗಿರ್ಬೋದು, ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಪ್ರತಿಯೊಬ್ರು ಗಟ್ಟಿದವರಿಗೆ ಕೇಳಬೇಕು. ಪ್ರತಿಯೊಬ್ರು ಗಟ್ಟಿದವರನ್ನು ಕೇಳಬೇಕು. MB ಪಾಟೀಲ್ ಯಾಕ್ರಿ PPP ನಾ ಕೇಳಿದೀನಿ, ನಾನು ಕೇಳಿದ MB ಪಾಟೀಲ್ ಅವರಿಗೆ ಯಾಕೆ PPP ತರ್ತಿದ್ದೀರಾ ಸರ್, ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ನಾ ಪ್ರಶ್ನೆ ಮಾಡಿದ್ದೀನಿ. ಯತ್ನಾಳ್ ಅವರಿಗೆ, ಯತ್ನಾಳ್ ಅವರು ಕೂಡ ಲಾಸ್ಟ್ ಹೇಳ್ತೀನಿ, ಇದಕ್ಕೆ ಶ್ರೇಯಸ್ಸು ಗೌರ್ಮೆಂಟ್ ಆಯ್ತು, ಯೋಗೇಶ್ವರ್ ಹೇಳತ್ತಾರ, ಇದೆಲ್ಲ ಕ್ರೆಡಿಟ್ ಆಮ್ ಆದ್ಮಿ ಪಾರ್ಟಿ ಅವರು ಖುಷಿ ಐತಿ. ಹೋರಾಟಗಾರಿಗೆ ಏನೇ ಇರಲಿ, ಹೋರಾಟಗಾರಿಗೆ ನಮ್ಮ ಜನರಿಗೆ ಸಪೋರ್ಟ್ ಮಾಡಿದ ಎಲ್ಲಾ ಸಂಘಟನೆಗಳಿಗೆ ಇದು ಒಂದು ಖುಷಿ ಐತಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಗ್ತದೆ, ಏನೇ ಇರಲಿ ಸಾರಾಂಶ ಒಂದು ಇರ್ತೈತಲ್ಲ, ಅದು ಆ ಸಾರಾಂಶ ಏನೈತಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ. ಸರ್, ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರ ಅಂತ ಹೇಳಿ ನಮ್ಗೆ ಅದು ಸ್ವಲ್ಪ ಇದು ಇತ್ತು. ಆದ್ರೂ ಮೊನ್ನೆ ಹಾವೇರಿಗೆ ಹೋಗಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಸರ್, ಹೋಗಿದ್ದೀನಿ, 15 ದಿವಸ ಜೈಲಿಗೆ ಹೋಗ್ಬಂದಿದ್ದೀನಿ, ಸರ್. ಜಿಲ್ಲಾಧ್ಯಕ್ಷ ಹೋಗ್ಬಂದಿನಿ ಜಲ್ದಿ. ಯಾಕೆ ನಮ್ಮ ಎಲ್ಲಾ ಮಠಾಧೀಶರು ಹೋರಾಟಗಾರರು 100 ದಿವಸಕ್ಕಿಂತ ಹೆಚ್ಚು ಹೋರಾಟ ಮಾಡಿದ್ರಲ್ಲ, ತಮ್ದೆಲ್ಲ ಫಲಾಪೇಕ್ಷೆ ಎಲ್ಲ ಮಾಡಿದ್ರಲ್ಲ ಸರ್. ಇದು ಕೆಲವು ಒಬ್ಬರದಲ್ಲ, ಎಲ್ಲ ನಮ್ಮ ಇಡೀ ಜಿಲ್ಲೆ ಜನತೆ ಆಗಿರ್ಬೋದು, ಸಂಘಟನೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಸಕ್ಸಸ್ ಆಗಿದೆ. ಆದ್ರೂ ನಾಳೆ ಬರುವಂತ ಬಜೆಟ್ ನಲ್ಲಿ ಕೂಡ ಅನೌನ್ಸ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮಾಡ್ಲಿಕ್ಕಂದ್ರೆ ತಾವು ಕೂಡ ಧ್ವನಿ ಎತ್ತಬೇಕು, ಇದಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ. ಮಾಡ್ಲಿಕ್ಕಂದ್ರೆ ದಯವಿಟ್ಟು ಧ್ವನಿ ಎತ್ತಿ, ನಮ್ಮ ಜಿಲ್ಲೆಗೆ ಬೇಕಂತ ಮೆಡಿಕಲ್ ಕಾಲೇಜ್ ಆಗ್ಬೇಕು, ತಾವು ಕೂಡ ಧ್ವನಿ ಎತ್ತಬೇಕು. ಬಿಜೆಪಿ ಮುಖಂಡರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನು ಹೋರಾಟ ಮನೋಭಾವದಿಂದ ಬಂದಿದ್ದೀನಿ. ನೀವು ಯಾವುದೇ ಏನೇ ನಮ್ಮ ಜಿಲ್ಲೆಗೆ ಇರ್ಬೋದು, ನಮ್ಮ ನಗರಕ್ಕೆ ಇರ್ಬೋದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಏನೇ ಹೋರಾಟ ಇದ್ರು ಪಕ್ಷಾತೀತವಾಗಿ ನಿಮ್ ಜೊತೆ ಬಂದು ನಿಂದಿರ್ತೀನಿ. ನೋಡಿ, ನಾವು ನೀವು ಕೂಡ ಒಂದು ಒಳ್ಳೆ ಅಭಿವೃದ್ಧಿ ರಾಜಕೀಯ ಮಾಡೋಣ. 100% ಅಭಿವೃದ್ಧಿ ರಾಜಕೀಯ. ಇಲ್ಲಿ ಯಾವುದೋ ಒಂದು ಏನಂತಾರೆ ವೆಂಡೇಟ ಪಾಲಿಟಿಕ್ಸ್ ಬೇಡ, ಪಾಲಿಟಿಕ್ಸ್ ವೆಂಡೇಟ ಬೇಡ. ಒಂದು ನೋಡಿ, ಬಿಜಾಪುರ ಜಿಲ್ಲೆ ಎಲ್ಲಾ ಜಿಲ್ಲೆಗಳು ಮುಂದೆ ಹೋದು ನಮ್ಮ ಜಿಲ್ಲೆಯನ್ನು ಹಿಂದೆ ಕೂತಿದೆ. ನಾವು ನೀವು ಎಲ್ಲರೂ ಹೇಳ್ತೀವಿ, ಕಾಂಗ್ರೆಸ್ ಆಗಿರ್ಬೋದು, BJP, ನಾವು ಎಲ್ಲರೂ ಕೂಡ ಒಂದು ಬಿಜಾಪುರ ಜಿಲ್ಲೆ ಒಂದು ಅಭಿವೃದ್ಧಿ ಮಾಡೋಣ. ಪಾಲಿಟಿಕ್ಸ್ ಮಾಡೋ ಟೈಮ್ ಪಾಲಿಟಿಕ್ಸ್ ಮಾಡೋಣ. ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಮಾಡೋ ಟೈಮಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ರಾಜಕೀಯ ಮಾಡಕ್ ಬಂದಿಲ್ಲ, ಆಮ್ ಆದ್ಮಿ ಪಾರ್ಟಿ ರಾಜಕೀಯ ಮಾಡಕ್ ಬಂದಿಲ್ಲ ಕೂಡ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು. ಭೋಗೇಶ್ ಅವರಿಗೂ ಕೂಡ ಮತ್ತು ಶಿವರುದ್ರ ಅವರು ಕೂಡ ಬಹಳ ಒಂದು ಪ್ರಬುದ್ಧತೆಯಿಂದ ಒಂದು ಚರ್ಚೆಗಳನ್ನ ಮಾಡಿರ್ತಕ್ಕಂಥದ್ದು, ಮತ್ತು ಒಂದು ಪಕ್ಷ ಅಂದಮೇಲೆ ಒಂದು ತನ್ನದೇ ಆದಂತಹ ಒಂದು ವಿಚಾರಧಾರೆಗಳು ಇರ್ತದೆ. ಆ ನಿಟ್ಟಿನಲ್ಲಿ ಚರ್ಚೆಗಳು ಈಗ ಮುಂದುವರಿತಾನೆ ಇರ್ತವೆ. ಹಾಗಾಗಿ ಈಗ ಮುಂಬರುವ ದಿನಗಳಲ್ಲಿ ಕೇಜ್ರಿವಾಲ್ ಅವರಿಗೆ ಒಂದು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಏನಂತಂದ್ರೆ, ಇನ್ನು ಮುಂದೆ ಅವರು SIT ಅವರು ಮತ್ತು CBI ಅವರು ಹೈಕೋರ್ಟ್ಗೆ ಹೋದ್ರೆ ಅಲ್ಲಿ ಕೂಡ ಕ್ಲೀನ್ ಚೀಟ್ ಆಗಿ ಬರ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಿಮಗಿದೆಯಾ? ನಮಗೆ ವಿಶ್ವಾಸ ಇದೆ, ನಮಗೆ ಕೋರ್ಟ್ ಮೇಲೆ ವಿಶ್ವಾಸ ಇದೆ. ಅರವಿಂದ್ ನಿರಪರಾಧ ಬರ್ತಾರೆ, ನಮಗೂ ವಿಶ್ವಾಸ ಇದೆ. ಅವರು ಕ್ಲೀನ್ ಚೀಟ್ ಆಗಿ ಬರ್ತಾರೋ ಇಲ್ಲೋ ಅನ್ನೋದು ಒಂದು ಸಂಶಯ ಅವರಿಗಿದೆ, ಇವರಿಗೆ ಒಂದು ಇದು ಇದೆ. ಈ ತರದ್ದು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಕೇಜ್ರಿವಾಲ್ ಅವ್ರ ಕುರಿತಾಗಿ ಒಂದು ಕ್ಲೀನ್ ಚೀಟ್ ಆಗಿ ಬರ್ತದೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೆ ನೋಡ್ತಾ ಇರಿ ಸಾಯಂಕಾಲ ಎಕ್ಸ್ಪ್ರೆಸ್. ಮತ್ತೆ ಮುಂದಿನ ವಿಷಯವನ್ನ ತೆಗೆದುಕೊಂಡು ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ನಂದೊಂದು ಸಂದೇಶ ಸರ್ ಹೇಳಿ ಸರ್. ವಿಶೇಷವಾಗಿ ಯೂಸುಫ್ ಅವರು ಸಾಯಂಕಾಲ ಎಕ್ಸ್ಪ್ರೆಸ್ ಮೂಲಕ
ಒಂದು ನೈಜವಾದಂಥ ಸುದ್ದಿಗಳಿರ್ಬೋದು, ವಿಜಯಪುರ ಜಿಲ್ಲೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನ ಇಟ್ಕೊಂಡು ಒಂದು ಒಳ್ಳೆ ಜನಪರವಾಗಿ ಜನರಿಗೋಸ್ಕರ ಇದೇನು ತಮ್ಮ ನ್ಯೂಸ್ ಚಾನೆಲ್ ನಡೆಸ್ತಾ ಇದ್ದೀರಿ, ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಈ ರೀತಿ ಅಭಿವೃದ್ಧಿಗೋಸ್ಕರ ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ವಿಜಯಪುರ ಅಭಿವೃದ್ಧಿ ಒಂದು ದೃಷ್ಟಿಕೋನ ಇಟ್ಕೊಂಡು ನೀವೇನು ನೀವು ಕಾರ್ಯ ಮಾಡ್ತಾಯಿದ್ರಿ ಈ ರಂಗದೊಳಗೆ, ಅದಕ್ಕೆ ನಿಮ್ಮ ಯಶಸ್ವಿ ಸಿಗಲಿ. ನಿಮ್ಮ ದಿನ ಏನು ಸಾಯಂಕಾಲ ಎಕ್ಸ್ಪ್ರೆಸ್ ಇನ್ನೂ ಹೆಚ್ಚಿಗೆ ಜನಮನ್ನಣೆ ಗಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮಸ್ಕಾರ. ನಮ್ಮ ಕಡೆಯಿಂದ ಒಂದು ಯೂಸುಫ್ ಅವರು ತುಂಬ ಹೋರಾಟ ಮಾಡ್ತಾರೆ. ಬಿಜಾಪುರ ಜಿಲ್ಲೆ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲೇ ಒಂದು ಇದು ವಿಷಯ ಇರಲಿ ಒಂದು ಪ್ರಾಮಾಣಿಕವಾಗಿ ಒಂದು ರಿಪೋರ್ಟ್ ಮಾಡ್ತಾರೆ. ನಮ್ಮ PPP ಹೋರಾಟಗಾರರು ಕೂಡ ಯೂಸುಫ್ ಅವರು ನಮಗೆ ಬಹಳ ಸಾಥ್ ಕೊಟ್ಟಿದ್ದಾರೆ. ಅವರಿಗೆ ಒಂದು PPP ಒಂದು ಚಾನಲ್ ಅಂತ ಅಂದ್ಬಿಟ್ಟಿರ್ತಿದ್ವಿ, PPP ಹೋರಾಟಗಾರ ಅಂತ ಹೇಳ್ತಾ ಇದ್ವಿ. ಸೊ ಹೀಗಾಗಿ ಯೂಸುಫ್ ಅವರು ಸುಮಾರು 4 ತಿಂಗಳ ಈ ಒಂದು PPP ಹೋರಾಟದಲ್ಲಿ ಸಾಕಷ್ಟು ಬಾರಿ ನಮ್ಮದು ಒಂದು ಹೋರಾಟನ ನಿಮಗೆಲ್ಲ ತೋರಿಸುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ಬಿಜಾಪುರ ಜಿಲ್ಲೆ ಅಭಿವೃದ್ಧಿಗೋಸ್ಕರ ತಾವು ಇದೇ ರೀತಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಬೇಕು. BJP, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, JDS ಯಾವುದೇ ಆಗಿರ್ಬೋದು, ಎಲ್ಲರಿಗೂ ಕೂಡಿ ಒಂದು ಅಭಿವೃದ್ಧಿ ಕೆಲಸ ಮಾಡುವಂಥ ತಾವು ಕೂಡ ನಮ್ಮ ಜೊತೆ ಎಲ್ಲ ಕೈ ಜೋಡಿಸ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ನಾನು ಮನವಿ ಮಾಡ್ಬೋದು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸಾಯಂಕಾಲ ಎಕ್ಸ್ಪ್ರೆಸ್ ಇಮಿಡಿಯೇಟ್ ಆಗಿ ನಾನು ಇವ್ರನ್ನ ಶಿವರುದ್ರ ಬಾಗಲಕೋಟೆಯವ್ರನ್ನ ಇಮಿಡಿಯೇಟ್ ಆಗಿ ಕರೆದೆ. ನಿಮಗೂ ಕೂಡ ನಿನ್ನೆ ಏನು ಹೇಳಿದ್ದೆ ನಾನು, ಒಂದು ಚರ್ಚೆ ಆಗಬೇಕಾಗಿದೆ ಸಾರ್ವಜನಿಕರಿಗೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ, ಅದು ಪರ್ಟಿಕ್ಯುಲರ್ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆಗೆ ಮಾಡ್ತಾ ಇರಬೇಕಾದಂಥ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇರುತ್ತೆ. ಹಾಗಾಗಿ ನಾವು ಯಾವಾಗ ಕರಿತೀವಿ ಮತ್ತು ಯಾವಾಗ ಸಿಚುವೇಶನ್ ಹೇಗೆ ಉಲ್ಬಣಗೊಳ್ಳುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ನೀವು ಕಾಂಟ್ರವರ್ಸಿ ಬಗ್ಗೆ ಅಂತಾರೆ, ಬಸವನಗೌಡರು ಬೈದರು, ಅವರು ಬೈದರು, ಇವ್ರು ಬೈದರು, ಆಮೇಲೆ ಇವ್ರು ಬೈದರು, ಜಾತಿ, ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ನೋಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಸಾಮಾಜಿಕ ಚರ್ಚೆಗಳನ್ನು ಇಟ್ಕೊಂಡು ನೋಡುವಂತಹ ಒಂದು ಚಾಲೆಂಜ್ ನಮಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲ ಸಹಾಯ ಸಹಕಾರ ಕರೆದಾಗ ಬಂದಿರಿ, ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವೀಕ್ಷಕರ, ಇದು ಬಹಳ ಒಂದು ಒಳ್ಳೆ ಚರ್ಚೆ ನಡೆದಿದ್ದು ಬಹಳ ಸಂತಸದ ವಿಚಾರ. ಎಲ್ಲ ಮುಂದಿನ ದಿನಮಾನಗಳಲ್ಲಿ ಇಂಥ ಹಲವಾರು ವಿಷಯಗಳು ಪ್ರಮುಖವಾಗಿ ಚರ್ಚೆಗೆ ಸಿದ್ಧರಿದ್ದಾರೆ. ಒಂದು BJP ಪಕ್ಷದ ಯುವ ಧೃಣ ಆಗಿರ್ತಕ್ಕಂಥ ಶಿವರುದ್ರ ಬಾಗಲಕೋಟೆ ಅವರು ಇದ್ದಾರೆ. ಸೋಲಾಪುರ ಭೋಗೇಶ್ ಅವರು ಕೂಡ ನಮಗೆ ಬಹಳ ಒಂದು ಎಲ್ಲ ಹೋರಾಟದ ಇಮಿಡಿಯೇಟ್ ಆಗಿ ಕರೆದ್ರೆ ಅವರು ಕೂಡ ಓಡಿ ಬರ್ತಾರೆ. ಇಂತಹ ಎಲ್ಲ ಒಂದು ಚರ್ಚೆಯ ವಿಚಾರವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರೋಣ. ನೋಡ್ತಾ ಇದ್ದೀವಿ ಸಾಯಂಕಾಲ ಎಕ್ಸ್ಪ್ರೆಸ್. ಸರ್, ಥ್ಯಾಂಕ್ ಯು. ಸಿಗೋಣ ಸರ್, ಮತ್ತೆ ಸಿಗೋಣ ಸರ್. ಕೊಡಿ ಸರ್, ಮೊಬೈಲ್ ತಗೋಣ. ಒಂದು ನಿಮಿಷ ಫ್ಯಾನ್ ಹಚ್ತೇನೆ. ಭಾಳ ಶೆಕೆ ಆದರಪ್ಪ ಯೂಸುಫರಲ್ಲಿ.